ಈಗ ಜಾಸ್ತಿ ಪೀರಿಯಡ್ ಬ್ಲಡ್ ಲಾಸ್ ಆಗ್ತಾ ಇದೆ, ಅದರಲ್ಲಿ ಕ್ಲಾಟ್ಸ್ ತರ ಹೋಗ್ತಾ ಇದೆ. ಸೊ ಈ ತರ ಆತಂದ್ರೆ ಅದು ಅಬ್ನಾರ್ಮಲ್. ಈಗಿನ ಮಕ್ಕಳು ಆಲ್ಮೋಸ್ಟ್ ಒಂದು 4 to 6 hours ಅಷ್ಟೇ ನಿದ್ದೆ ಮಾಡ್ತಾರೆ. ಸೊ ಇದು ಡೈರೆಕ್ಟ್ ರಿಲೇಟೆಡ್ ಟು ಹಾರ್ಮೋನಲ್ ಪ್ರಾಬ್ಲಮ್ಸ್ಗೆ ಆಗುತ್ತೆ. ವಿತೌಟ್ ಪ್ರಿಸ್ಕ್ರಿಪ್ಷನ್ ಇದನ್ನ ತಗೊಳ್ಬೇಡ ಅಂತ ಹೇಳೋದು ನನ್ನ ಅಡ್ವೈಸ್. ಮೆನೋಪಾಸ್ 12 months ನಿಂತ ಮೇಲೆ ಏನಾದರೂ ಸ್ವಲ್ಪ ಬ್ಲೀಡಿಂಗ್ ಆಗ್ತಾ ಇದೆ ಅಂತಂದ್ರೆ ದಿಸ್ ಕ್ಯಾನ್ ಬಿ ಅ ಅರ್ಲಿ ಸೈನ್ ಆಫ್ ಎಂಡೋಮೆಟ್ರಿಯಲ್ ಹೈಪೋಪ್ಲೇಷಿಯಾ ಆಗಲಿ ಇಲ್ಲ ಎಂಡೋಮೆಟ್ರಿಯಲ್ ಕ್ಯಾನ್ಸರ್ ಆಗಲಿ ಇನ್ನೂ ಇರ್ಬೋದು. ಸೊ 28 to 30% ಆಫ್ ಮಹಿಳೆಯರಲ್ಲಿ ಏನ್ ಕ್ಯಾನ್ಸರ್ಗಳಾಗುತ್ತೆ ಅದರಲ್ಲಿ ಬ್ರೆಸ್ಟ್ ಕ್ಯಾನ್ಸರ್ ಇಸ್ ಮೋಸ್ಟ್ ಕಾಮನ್. ಎಲ್ಲರಿಗೂ ನಮಸ್ಕಾರ. ಮಹಿಳೆ ಆರೋಗ್ಯ ಕೇವಲ ವ್ಯಕ್ತಿಗತವಾದಂತಹ ವಿಚಾರವೇ ಅಲ್ಲ, ಒಂದು ಕುಟುಂಬಕ್ಕಾಗ್ಲಿ ಒಂದು ಸಮಾಜಕ್ಕಾಗ್ಲಿ ಅದು ಕೇವಲ ಸೀಮಿತವಾದದ್ದಲ್ಲ. ಒಂದು ಮಹಿಳೆಯ ಆರೋಗ್ಯ ಸಮಾಜದ ಸುಸ್ಥಿರತೆಗೆ, ಕುಟುಂಬದ ಸುಸ್ಥಿತಿಗೆ ಮೂಲಾಧಾರವಾಗಿರ್ತದೆ. ಮಹಿಳೆ ಎನ್ನುವುದೊಂದು ಕುಟುಂಬದ ಶಕ್ತಿ, ಸಮಾಜಕ್ಕೆ ಸಮತೋಲನವನ್ನು ತಂದು ಕೊಡುವಂತಹ ಒಂದು ಶಕ್ತಿ. ಇದರ ಆರೋಗ್ಯ, ಮಹಿಳೆಯ ಆರೋಗ್ಯ ಸರಿಯಾಗಿದ್ದಲ್ಲಿ ಅದು ಇಡೀ ಸಮಾಜಕ್ಕೆ ದಾರಿದೀಪವಾಗ್ತದೆ. ಅಲ್ಲದೆ ಮಹಿಳೆಯ ಆರೋಗ್ಯವನ್ನು, ಆರೈಕೆಯನ್ನು ಗೌರವಯುತವಾಗಿ ಮಾಡಿದಾಗ ಅದು ಕುಟುಂಬದ ಹಾಗೂ ಸಮಾಜದ ಸುಸಂಸ್ಕೃತಿಗೆ ಕಾರಣವಾಗ್ತದೆ. ಹೀಗೆ ಈ ಎಲ್ಲ ಮಹಿಳೆಯ ಆರೋಗ್ಯ ಅಥವಾ ಅವಳ ಸಮಸ್ಯೆ ಇವುಗಳನ್ನೆಲ್ಲವನ್ನು ನಾವು ಡಾಕ್ಟರ್ ವೀಣಾ ವೆರ್ನೇಕರ್ ಶೇಟ್ ಅವರು TSS ಆಸ್ಪತ್ರೆಯಲ್ಲಿ ಸೇವೆ ಸಲ್ಲಿಸ್ತಿರುವಂತಹ ಗೈನಕಾಲಜಿಸ್ಟ್ ಇದ್ದಾರೆ. ಅವ್ರ ಜೊತೆ ಚರ್ಚೆ ಮಾಡೋಣ. ಡಾಕ್ಟ್ರೇ, ನಿಮಗೆ ಈ ಪಾಡ್ಕಾಸ್ಟಿಗೆ ಇವತ್ತು ಸ್ವಾಗತವನ್ನು ಕೋರ್ತಾ ಇದ್ದೇನೆ. ನಮಸ್ಕಾರ. ನಾನು ಡಾಕ್ಟರ್ ವೀಣಾ ವೆರ್ನೇಕರ್ ಶೇಟ್. ನಾನು TSS ಹಾಸ್ಪಿಟಲಲ್ಲಿ ಕನ್ಸಲ್ಟೆಂಟ್ ಗೈನಕಾಲಜಿಸ್ಟ್ ಆಗಿ ಸೇವೆ ಸಲ್ಲಿಸ್ತಾ ಇದ್ದೇನೆ. ಮೇಡಮ್, ಈಗ ನೀವು ಒಂದು ಮಹಿಳೆ, ಈಗ ನೀವು ಸಮಾಜದಲ್ಲಿ ಇರುವ ಮಹಿಳೆಯರ ಸಮಸ್ಯೆಗಳನ್ನು ಅಥವಾ ಅವರ ಆರೋಗ್ಯವನ್ನು ನೋಡಿ, ಅವರು ಎದುರಿಸ್ತಿರುವಂತಹ ಬೇರೆ ಬೇರೆ ಸಮಸ್ಯೆಗಳನ್ನು ನೋಡಿ ಪ್ರಭಾವಿತರಾಗಿ ಗೈನಕಾಲಜಿಯನ್ನು ಆರಿಸ್ಕೊಂಡ್ರು ಅಥವಾ ಹೇಗೆ ನೀವು ಈ ಫೀಲ್ಡಿಗೆ ಬಂದಿದ್ದು? ಸೊ ಗೈನಕಾಲಜಿ ಅಂದಿದ್ದು ಬೇಸಿಕ್ಲಿ ಇದು ಮಹಿಳೆಯರ ಹೆಲ್ತ್ ಪ್ರಾಬ್ಲಮ್ ಸಂಬಂಧಪಟ್ಟಂತ ಅದನ್ನು ಡೀಲ್ ಮಾಡೋದು ಒಂದು ವೃತ್ತಿ. ಸೊ ನಾನು ನನ್ನ MBBS ಟೈಮಲ್ಲಿ ನನ್ನ ಇಂಟರ್ನ್ಶಿಪ್ಪಲ್ಲಿ ಏನು ಅನುಭವ ಆಗಿತ್ತು ಅದರ ಬೇಸಿಸ್ ಮೇಲೆ ನಾನು ಇದನ್ನ ಆಯ್ಕೆ ಮಾಡ್ಕೊಂಡಿರೋದು. ಆ್ಯಂಡ್ ಮೇನ್ಲಿ ಏನು ಹೇಳಿದ್ರೆ ಅಂದರೆ ಆಬ್ಸ್ಟೆಟಿಕ್ಸ್ ಇದು ಒಂದು ತುಂಬ ರಿವಾರ್ಡಿಂಗ್ ಒಂದು ಜಾಬ್. ಏನು ಅಂತಂದರೆ ನಾವು ಒಂದೇ ಟೈಮಲ್ಲಿ ತಾಯಿ ಮತ್ತು ಮಗು ಎರಡದ್ದು ಜೀವದ ಜವಾಬ್ದಾರಿ ನಮ್ಮಲ್ಲಿ ಇರುತ್ತೆ. ಸೊ ಹಾಗಾಗಿ ನಾನು ಇದನ್ನು ವೃತ್ತಿಯನ್ನು ಆಯ್ಕೆ ಮಾಡ್ಕೊಂಡಿರೋದು. ತುಂಬ ಚಾಲೆಂಜಿಂಗ್ ಆಗಿರೋ ವೃತ್ತಿ. ಈಗ ಒಂದು ಹೆಣ್ಮಗಳು ಅವಳು ಯಾವ ವಯಸ್ಸಿನಿಂದ ಗೈನಕಾಲಜಿಸ್ಟನ್ನು ಭೇಟಿಯಾಗಬಹುದು? ಅಂದರೆ ಏನಾದರೂ ಸಮಸ್ಯೆ ಬಂದ್ರಷ್ಟೇ ಭೇಟಿಯಾಗೋದಾ ಅಥವಾ ಹೇಗೆ, ಏನು ಹೇಳ್ತೀರಿ? ಸೊ ನಾವು ಗೈನಕಾಲಜಿಯಲ್ಲಿ ಹೆಣ್ಣು ಮಗಳನ್ನು ಏಜ್ ವೈಸ್ ಗ್ರೂಪ್ ಮಾಡ್ತೇವೆ. ಸೊ ಒಂದು ಪ್ಯೂಬರ್ಟಿ ಏಜ್ ಅಂತ. ಪ್ಯೂಬರ್ಟಿ ಏಜು ಅಂತಂದರೆ ಫ್ರಮ್ ಅಬೌಟ್ 10th ಅವರು ವಯಸ್ಸು 10ನೇ ವಯಸ್ಸಿನಿಂದ ಆಲ್ಮೋಸ್ಟ್ 14 to 15 ವಯಸ್ಸುವರೆಗೆ. ಸೊ ಅದಾದ ನಂತರ ಅಡೋಲೆಸೆಂಟ್ ಪೀರಿಯಡ್ ಅಂತ ಬರುತ್ತೆ. ಇದು ಫ್ರಮ್ 14 ಏಜ್ ಟು ಅಪ್ ಟು 18 ಏಜ್ವರೆಗೂ ಬರುತ್ತೆ. ಸೊ ಈ ಟೈಮಲ್ಲಿ ಅವರಿಗೆ ಏನಾದರೂ ಸಮಸ್ಯೆಗಳು ಇಲ್ಲ, ಅವ್ರು ನಾರ್ಮಲ್ ಆಗಿ ಪೀರಿಯಡ್ಸ್ ಸ್ಟಾರ್ಟ್ ಆಗುತ್ತೆ ಇಲ್ಲ ಆ ಥರ ಅದರಿಂದ ಬರೋದು ಲೈಕ್ ಏನಾದರೂ ಅವ್ರಿಗೆ ಡೌಟ್ಸ್ ಇರುತ್ತೆ. ಸೊ ಇದನ್ನು ನಾವು ಕೌನ್ಸಿಲಿಂಗ್ಗೋಸ್ಕರನೂ ಬರ್ಬೋದು. ಸೊ ಸಾಮಾನ್ಯವಾಗಿ ಹೆಣ್ಣು ಮಕ್ಕಳಲ್ಲಿ ಪೀರಿಯಡ್ಸ್ ನಾನು ಹೇಳ್ದಂಗೆ ಫ್ರಮ್ ಏಜ್ 10ನೇ ವಯಸ್ಸಿನಿಂದ 15ನೇ ವಯಸ್ಸುವರೆಗೂ ಸ್ಟಾರ್ಟ್ ಆಗಬೇಕು. ಸೊ ಕೆಲವೊಬ್ಬರಲ್ಲಿ ಅದು ತುಂಬ ಬೇಗ ಅಟ್ ದ ಏಜ್ ಆಫ್ 8th ಏಜ್ ಅಂದ್ರೆ ಆಲ್ಮೋಸ್ಟ್ 3rd ಇಲ್ಲ 4th ಸ್ಟ್ಯಾಂಡರ್ಡು ಹೀಗೇನೆ ಸ್ಟಾರ್ಟ್ ಆಗಿಬಿಡುತ್ತೆ. ಸೊ ಅದನ್ನ ನಾವು ಪ್ರಿಕಾಷಿಯಸ್ ಪ್ಯೂಬರ್ಟಿ ಅಂತ ಕರಿತೇವೆ. ಸೊ ದಿಸ್ ಇಸ್ ಆಲ್ಸೋ ಅಬ್ನಾರ್ಮಲ್. ಆಮೇಲೆ ಇಫ್ ದ ಪೀರಿಯಡ್ ಡಸ್ ನಾಟ್ ಸ್ಟಾರ್ಟ್ ಬೈ ದ ಏಜ್ ಆಫ್ 15 ಅಂದ್ರೆ ಅವ್ರಿಗೆ 15 ವಯಸ್ಸು ಮುಗಿದ ಮೇಲೂ ಕೆಲವೊಬ್ರಿಗೆ ಸ್ಟಾರ್ಟ್ ಆಗಿರಲ್ಲ. ಸೊ ಅದನ್ನ ನಾವು ಪ್ರೈಮರಿ ಅಮೆನೋರಿಯಾ ಅಂತ ಕರಿತೇವೆ. ಸೊ ಇದು ಒಂದು ಅಬ್ನಾರ್ಮಲ್, ಏನಾದರೂ ಅವರಲ್ಲಿ ಹಾರ್ಮೋನಲ್ ಪ್ರಾಬ್ಲಮ್ಸ್ ಆಗಲಿ ಇಲ್ಲ ಯೂಟ್ರಸ್ದಲ್ಲಿ ಏನಾದರೂ ಟ್ರ್ಯಾಕಲ್ ಪ್ರಾಬ್ಲಮ್ ಆಗಲಿ ಈ ಥರ ಇರುತ್ತೆ. ಸೊ ಅದನ್ನು ನಾವು ಒಂದ್ಸಲ ಬಂದು ಕನ್ಸಲ್ಟ್ ಮಾಡ್ಕೋಬೇಕಾಗುತ್ತೆ. ನೆಕ್ಸ್ಟ್ ನಾವು ಇನ್ನೊಂದು ಇರೋದಂದ್ರೆ ರೆಪ್ರೊಡಕ್ಟಿವ್ ಏಜ್. ಇದು ಫ್ರಮ್ 20 ಏಜಿಂದ ಆಲ್ಮೋಸ್ಟ್ 40 to 42 ಏಜ್ವರೆಗೂ ಇರುತ್ತೆ. ಸೊ ಈ ಟೈಮಲ್ಲಿ ಪ್ರೆಗ್ನೆನ್ಸಿ ಆಗಲಿ ಇಲ್ಲ ಇನ್ಫರ್ಟಿಲಿಟಿ ಆಗಲಿ ಅದರ ಸಂಬಂಧಪಟ್ಟಂಥ ಏನಾದರೂ ತೊಂದರೆಗಳು ಆಗಲಿ ಇಲ್ಲ ಅದರದ್ದು ರಿಲೇಟೆಡ್ ಏನಾದರೂ ಪ್ರಾಬ್ಲಮ್ಸ್ಗೂ ಗೈನಕಾಲಜಿಸ್ಟ್ನ ಕನ್ಸಲ್ಟ್ ಮಾಡ್ಬೋದು. ಅದಾದಮೇಲೆ ದರ್ ಇಸ್ ಪೆರಿಮೆನೋಪಾಸಲ್ ಏಜ್ ಅಂತ ಹೇಳ್ತೇವೆ. ಸೊ ಫ್ರಮ್ 42 ಏಜಿಂದ ಅಪ್ ಟು 45 ಏಜ್. ಸೊ ದಿಸ್ ಇಸ್ ಬಿಫೋರ್ ಅಟೇನಿಂಗ್ ಮೆನೋಪಾಸ್. ಅದಾದಮೇಲೆ ಮೆನೋಪಾಸಲ್ ಪೀರಿಯಡ್ ಅಂತ ಹೇಳ್ತೇವೆ. ದಟ್ ಈಸ್ ಫ್ರಮ್ 45 to 55 ಏಜ್ವರೆಗೂ. ಸೊ ಇದಾದಮೇಲೆ ದರ್ ಇಸ್ ಪೋಸ್ಟ್ ಮೆನೋಪಾಸಲ್ ಪೀರಿಯಡ್ ಫ್ರಮ್ 55 ಆ್ಯಂಡ್ ಅಬವ್. ಸೊ ಈಗ ಏನು ಸಮಸ್ಯೆ ಬಂದ್ರಷ್ಟೇ ಗೈನಕಾಲಜಿಸ್ಟ್ನ ಮೀಟ್ ಮಾಡಬೇಕು ಅನ್ನೋದು ಇಟ್ಸ್ ನಾಟ್. ಏನಂತಂದರೆ ಎನಿ ಟೈಮ್ ಆ್ಯನ್ಯುವಲ್ ಹೆಲ್ತ್ ಚೆಕಪ್ಸ್ಗಳಾಗಲಿ ಇಲ್ಲ ಸ್ಕ್ರೀನಿಂಗ್ಗಳಿಗಾಗಲಿ ಸೊ ಯಾವಾಗಾದರೂ ದೇ ಕ್ಯಾನ್ ಕನ್ಸಲ್ಟ್ ಅ ಗೈನಕಾಲಜಿಸ್ಟ್. ಮೇಡಮ್, ಈಗ ಹೆಣ್ಮಕ್ಳು ನೀವು ಹೇಳಿದಾಗೆ ಪೀರಿಯಡ್ಸಿಂದ ಅವರದ್ದು ಒಂದು ಹಂತ ಸ್ಟಾರ್ಟ್ ಆಗುತ್ತೆ. ಈಗ ಸಾಮಾನ್ಯ ಋತುಚಕ್ರ ಪೀರಿಯಡ್ಸ್ ಅಂದರೆ ಏನು, ಮತ್ತೆ ನಾರ್ಮಲ್ ಆಗಿರೋ ಋತುಚಕ್ರದಲ್ಲಿ ಎಷ್ಟು ದಿನಗಳ ಪೀರಿಯಡ್ ಇರುತ್ತೆ, ಎಷ್ಟು ದಿನದಿಂದ ಶುರು ಆಗುತ್ತೆ, ಎಷ್ಟು ದಿನಕ್ಕೆ ಮುಗಿದ್ರೆ ಅದು ಹೆಲ್ದಿ ಪೀರಿಯಡ್ ಅಂತ ಆಗಬಹುದು?
ಸೊ ನಾರ್ಮಲ್ ಮೆನ್ಸ್ಟ್ರುಯೇಷನ್ ಅಂತ ಅಂದರೆ ಇದು ಒಂದು ಫಿಸಿಯಾಲಜಿಕಲ್ ಪ್ರಾಸೆಸ್. ಎವ್ರಿ ವುಮನ್ ಹ್ಯಾಸ್ ಟು ಅಂಡರ್ಗೋ ಮೆನ್ಸ್ಟ್ರುಯೇಷನ್. ಅವಳಲ್ಲಿ ಪ್ರತಿ ಫ್ರಮ್ ದ ಏಜ್ ಆಫ್ ಪ್ಯೂಬರ್ಟಿಯಿಂದ ಅಪ್ ಟು ದ ಏಜ್ ಆಫ್ ಮೆನೋಪಾಸ್. ಸೊ ಆನ್ ಆನ್ ಆವ್ರೇಜ್ ಹೇಳ್ತೀವಿ ಅಪ್ ಟು 450 ಸೈಕಲ್ಸ್ ಆಫ್ ಮೆನ್ಸ್ಟ್ರುಯೇಷನ್ ಇರುತ್ತೆ ಒಂದು ವುಮನಲ್ಲಿ ಅಂತ. ಸೊ ನಾರ್ಮಲ್ ಮೆನ್ಸ್ಟ್ರುಯೇಷನ್ ಅಂತ ಅಂದರೆ ಅದನ್ನು ಸೈಕಲ್. ಸೊ ಇಟ್ ಶುಡ್ ಲಾಸ್ಟ್ ಫ್ರಮ್ ಅಬೌಟ್ 24 to 38 ಡೇಸ್. ಸೊ ಈಚ್ ಸೈಕಲ್ ಒಂದು ಸೈಕಲಿಂದ ನೆಕ್ಸ್ಟ್ ಸೈಕಲ್ವರೆಗೆ ಫ್ರಮ್ 24 to 38 ಡೇಸ್ ದ ಡಿಫ್ರೆನ್ಸ್ ಇರಬೇಕು. ಮತ್ತು ಅದು ನಾರ್ಮಲ್ ಇದು ಪೀರಿಯಡ್ ಫ್ಲೋ ಹೇಗೆ ಇರುತ್ತೆ ಅಂತ. ಸೊ ಇಟ್ ಶುಡ್ ಲಾಸ್ಟ್ ಫ್ರಮ್ ಅಬೌಟ್ 3rd ಡೇಯಿಂದ 7th ಡೇವರೆಗೂ ಪೀರಿಯಡ್ ಫ್ಲೋ ಇರುತ್ತೆ. ಸೊ ದಿಸ್ ಇಸ್ ನಾರ್ಮಲ್. ಆಮೇಲೆ ಎಷ್ಟು ವಾಲ್ಯೂಮ್ ಲೈಕ್ ಪೀರಿಯಡ್ ಬ್ಲಡ್ ಲಾಸ್ ಎಷ್ಟಾಗುತ್ತೆ ಅಂತ. ಸೊ ಇದು ಸಬ್ಜೆಕ್ಟಿವ್. ಒಂದು ಹೆಣ್ಣಿಂದ ಇನ್ನೊಂದು ಹೆಣ್ಣಿಗೆ ಇದು ಡಿಫ್ರೆನ್ಸ್ ಆಗಿರುತ್ತೆ. ಸೊ ಆ ಹೆಣ್ಣು ಅವ್ರದ್ದು ಪೀರಿಯಡ್ಸ್ ಹೇಗೆ ಮುಂಚೆಯಿಂದ ನಡೀತಾ ಇದೆ ಅದ್ರ ಪ್ರಕಾರ ಅವರು ಇದನ್ನ ಗಮನಿಸ್ಕೊಳ್ಬೇಕಾಗತ್ತೆ. ಅಂದ್ರೆ ಮುಂಚೆ ಎಲ್ಲ ಹೇಗೆ ಆಗ್ತಾ ಇತ್ತು, ಈಗ ಅದ್ರಲ್ಲಿ ಏನಾದ್ರೂ ಡಿಫ್ರೆನ್ಸ್ ಬರ್ತಾ ಇದೆಯಾ, ಅಂದ್ರೆ ಈಗ ಜಾಸ್ತಿ ಪೀರಿಯಡ್ ಬ್ಲಡ್ ಲಾಸ್ ಆಗ್ತಾ ಇದೆ, ಅದರಲ್ಲಿ ಕ್ಲಾಟ್ಸ್ ತರ ಹೋಗ್ತಾ ಇದೆ. ಸೊ ಈ ತರ ಆತಂದ್ರೆ ಅದು ಅಬ್ನಾರ್ಮಲ್. ಸೊ ಅವಾಗ ಅವರು ಬಂದು ಗೈನಕಾಲಜಿಸ್ಟ್ನ ಕನ್ಸಲ್ಟ್ ಮಾಡಬೇಕಾಗತ್ತೆ. ಈಗ ಅದೇ ಹೆಣ್ಮಗಳಿಗೆ ಪೀರಿಯಡ್ ಸ್ಟಾರ್ಟ್ ಆಗುತ್ತೆ ಮೇಡಮ್, ಆದರೆ ಕೆಲವೊಂದು ಅನಿರೀಕ್ಷಿತ ಬದಲಾವಣೆಗಳು ಪೀರಿಯಡ್ಸಿಂದ ಪೀರಿಯಡ್ಸ್ಗೆ ಕಾಣಿಸ್ಕೊಳ್ಳುತ್ತೆ. ಅದಕ್ಕೆ ಕಾರಣಗಳೇನು, ಅದು ಯಾಕೆ ಶುರುವಾಗುತ್ತೆ, ಹೇಗಾಗುತ್ತೆ? ಸೊ ಇದನ್ನ ನಾವು ಎಬ್ನಾರ್ಮಲ್ ಯೂಟ್ರೈನ್ ಬ್ಲೀಡಿಂಗ್ ಅಂತ ಕರಿತೇವೆ. ಸೊ ಇದರಲ್ಲಿ ಯಾವ್ಯಾವ ತರ ಇದೆ ಅಂತಂದ್ರೆ, ಒಂದು ಫಸ್ಟ್ ನ ಮೆನೋರೇಜಿಯಾ, ಅಂದ್ರೆ ಪೀರಿಯಡ್ಸ್ ಫ್ಲೋ ಜಾಸ್ತಿ ಆದಾಗ. ಸೊ ಇದು ನಾನು ಹೇಳ್ದಂಗೆ ಹೆವಿ ಮೆನ್ಸ್ಟ್ರುಯಲ್ ಬ್ಲೀಡಿಂಗ್ ಅಂತ ಹೇಳ್ತೇನೆ. ಸೊ ಅದರಲ್ಲಿ ಕೆಲವೊಬ್ಬರಿಗೆ ಪೀರಿಯಡ್ಸು ಫ್ರಮ್ ಅಪ್ ಟು 10th ಡೇವರೆಗೂ ಕಂಟಿನ್ಯೂಸ್ ಆಗಿ ಫ್ಲೋ ಇರುತ್ತೆ. ಆ್ಯಂಡ್ ಒಂದೇ ದಿನದಲ್ಲಿ ದ ಯೂಸೇಜ್ ಆಫ್ ಪ್ಯಾಡ್ಸ್, ಇಫ್ ಅವ್ರು ಪ್ಯಾಡ್ಸ್ ಯೂಸ್ ಮಾಡ್ತಾ ಇದ್ರೆ, ಸೊ ಒಂದೇ ದಿನದಲ್ಲಿ ಮೋರ್ ದೆನ್ 6 to 7 ಪ್ಯಾಡ್ಸು ಆ್ಯಂಡ್ ಕಂಟಿನ್ಯೂಸ್ ಆಗಿ ಎವ್ರಿ 3 ಅವರ್ಸ್ಗೆ 4 ಅವರ್ಸ್ಗೆ ಚೇಂಜ್ ಮಾಡೋ ಥರ ಇರೋದು, ಈ ಥರ ಸಮಸ್ಯೆ ಇದ್ರೂ ಅದನ್ನ ಹೆವಿ ಮೆನ್ಸ್ಟ್ರುಯಲ್ ಬ್ಲೀಡಿಂಗ್ ಅಂತೇವೆ. ಆ್ಯಂಡ್ ಅವಳೇ ನೋಟಿಸ್ ಮಾಡ್ದಂಗೆ ಹೆವಿ ಕ್ಲಾಟ್ಸ್ ಪಾಸ್ ಆಗೋದು, ಈ ಥರ ಏನಾದರೂ ಆದ್ರೂ ಹೆವಿ ಮೆನ್ಸ್ಟ್ರುಯಲ್ ಬ್ಲೀಡಿಂಗ್ ಅಂತ ಅಂತೇವೆ. ಸೊ ಇದು ಒಂಥರ ಮೆನೋರೇಜಿಯಾ ಆಯಿತು. ನೆಕ್ಸ್ಟ್ ಏನು ಅಂತಂದ್ರೆ ರಿಪೀಟೆಡ್ ಫ್ರೀಕ್ವೆಂಟ್ ಆಗಿ ಪೀರಿಯಡ್ ಸೈಕಲ್ ಬರೋದು. ಅಂದ್ರೆ ಎವ್ರಿ ಲೆಸ್ ದನ್ 24 ಡೇಸ್. ನಾನು ಹೇಳಿದೆ ಕೆಲವೊಬ್ಬರಿಗೆ 20 ಡೇಸ್ಗೆ ಬರುತ್ತೆ, 15 ಡೇಸ್ಗೆ ಬರುತ್ತೆ. ಸೊ ಇದನ್ನ ಪಾಲಿಮೆನೋರಿಯಾ ಅಂತ ಕರಿತೇವೆ. ಸೊ ದಿಸ್ ಇಸ್ ಆಲ್ಸೋ ಅಬ್ನಾರ್ಮಲ್. ಈ ತರ ಇರೋದಕ್ಕೆ ಮೇ ಬಿ ದೇರ್ ಇಸ್ ಸಮ್ ಥೈರಾಯ್ಡ್ ಪ್ರಾಬ್ಲಮ್ ಆಗಲಿ, ಇಲ್ಲ ಏನಾದರೂ PCO ಪ್ರಾಬ್ಲಮ್ ಆಗಲಿ, ಆ ಥರನೂ ಕಾರಣಗಳಿರುತ್ತೆ. ಸೊ ಅದನ್ನ ಅವರು ಬಂದು ಕನ್ಸಲ್ಟ್ ಮಾಡಿ ಅದನ್ನ ಇವ್ಯಾಲ್ಯೂಯೇಟ್ ಮಾಡ್ಕೋಬೇಕಾಗತ್ತೆ. ಇನ್ನೊಂದು ಇದರದ್ದು ಏನು ಅಂದ್ರೆ ಆಲಿಗೋಮೆನೋರಿಯಾ ಅಂತ ಹೇಳ್ತೇವೆ. ಸೊ ಇದು ವೆನ್ ದ ಪೀರಿಯಡ್ ಫ್ರೀಕ್ವೆನ್ಸಿ ಇಸ್ ಡಿಲೇ ಆಗುತ್ತೆ. ಸೊ ಕೆಲವೊಬ್ಬರಿಗೆ 2 ತಿಂಗಳಾದ್ರೂ ಪೀರಿಯಡ್ಸ್ ಆಗಲ್ಲ, 3 ತಿಂಗಳಾದ್ರೂ ಆಗಲ್ಲ. ಸೊ ಇದನ್ನ ನಾವು ಆಲಿಗೋಮೆನೋರಿಯಾ ಅಂತ ಕರಿತೇವೆ. ಸೊ ಹೀಗಾದ್ರೂ ಕೆಲವೊಬ್ಬರಿಗೆ ಥೈರಾಯ್ಡ್ ಪ್ರಾಬ್ಲಮ್ಸ್ ಆಗಲಿ, ಅದೇ ಹಾರ್ಮೋನಲ್ ವೇರಿಯೇಷನ್ಸ್ ಆದರೆ ಆ ಥರ ಆಗುತ್ತೆ. ಸೊ ನೆಕ್ಸ್ಟ್ ಏನು ಅಂತಂದರೆ, ಕೆಲವೊಬ್ಬರಿಗೆ ಪೀರಿಯಡ್ಸ್ ಟೈಮಲ್ಲಿ ತುಂಬ ಪೇನ್ ಆಗುತ್ತೆ. ಸೊ ದಟ್ ಈಸ್ ಒನ್ ವೆರಿ ಫ್ರೀಕ್ವೆಂಟ್ ಸಿಂಪ್ಟಮ್. ಅದನ್ನು ನಾವು ಡಿಸ್ಮೆನೋರಿಯಾ ಅಂತ ಕರಿತೇವೆ. ಸೊ ಯೂಶುವಲ್ ಮೆನ್ಸ್ಟ್ರುಯಲ್ ಸೈಕಲಲ್ಲಿ ಪೇನ್ ಇರುತ್ತೆ, ಬಟ್ ಸಹಜ ಮಾಡ್ಕೊಳ್ಳೋಷ್ಟು ಇರುತ್ತೆ. ಬಟ್ ತುಂಬ ಸಿವಿಯರ್ ಡಿಸ್ಮೆನೋರಿಯಾ ಅಂತಂದರೆ ಅವರಿಗೆ ಅದರ ಜೊತೆ ಫುಲ್ ಪೀರಿಯಡ್ ಕ್ರಾಂಪ್ಸ್ ಆಗುತ್ತೆ, ಬ್ಯಾಕ್ ಪೇನ್ ಇರುತ್ತೆ, ಕಾಲ್ ಸೆಳೆತ ಇರುತ್ತೆ, ಅವರಿಗೆ ತನ್ನ ನಾರ್ಮಲ್ ರುಟೀನ್ ಮಾಡ್ಕೊಳ್ಳೋಕ್ಕೂ ಆಗಲ್ಲ. ಸೊ ಇದನ್ನ ಸಿವಿಯರ್ ಡಿಸ್ಮೆನೋರಿಯಾ ಅಂತ ಕರಿತೇವೆ. ಸೊ ಹೀಗೂ ಕಂಟಿನ್ಯೂಸ್ ಆಗಿ ಅವರಿಗೆ ಹೀಗಾಗ್ತಾ ಇದ್ರೂ ಒಂದ್ಸಲ ಬಂದು ನಾವು ಕನ್ಸಲ್ಟ್ ಮಾಡ್ಕೋಬೇಕು. ಬಿಕಾಸ್ ಇದು ಒಂದು ಮೇ ಬಿ ದೆರ್ ಇಸ್ ಸಮ್ ಕಾಸ್ ಫಾರ್ ಇಟ್ ಅಂತ. ಆ್ಯಂಡ್ ಏನು ಹೇಳ್ತೇವೆ, ಒಂದು ಸೈಕಲ್ ಆಫ್ ಮೆನ್ಸ್ಟ್ರುಯೇಷನ್ ಇಂದ ಇನ್ನೊಂದು ಸೈಕಲ್ ಆಫ್ ಮೆನ್ಸ್ಟ್ರುಯೇಷನ್. ಸೊ ನಮ್ದು ಪೀರಿಯಡ್ ಫ್ಲೋ 5 ಡೇಸ್ ಆಗಲಿ 7 ಡೇಸ್ಗಾಗಲಿ ಸ್ಟಾಪ್ ಆದರೆ ನೆಕ್ಸ್ಟ್ ಪೀರಿಯಡ್ ಸ್ಟಾರ್ಟ್ ಆಗೋವರೆಗೂ ಮತ್ತೆ ಬ್ಲೀಡಿಂಗ್ ಆಗಬಾರ್ದು. ಅದನ್ನ ನಾವು ಇಂಟರ್ ಮೆನ್ಸ್ಟ್ರುಯಲ್ ಬ್ಲೀಡಿಂಗ್ ಅಂತ ಕರಿತೇವೆ. ಸೊ ಅದನ್ನು ಇಸ್ ಅಬ್ನಾರ್ಮಲ್ ಅಂತಾನೆ ಕನ್ಸಿಡರ್ ಮಾಡ್ತೇವೆ. ಸೊ ಹೀಗಿದ್ರೂ ಅವ್ರು ಕನ್ಸಲ್ಟ್ ಮಾಡ್ಕೋಬೇಕಾಗತ್ತೆ. ಇನ್ನೊಂದು ಏನು ಅಂತಂದ್ರೆ ಪೋಸ್ಟ್ ಕಾಯಿಟಲ್ ಬ್ಲೀಡಿಂಗ್. ಅದು ಅಂದ್ರೆ ಲೈಂಗಿಕ ಇದು ಸಂದರ್ಭ ಹೊಂದಾದ್ಮೇಲೆ ನೆಕ್ಸ್ಟ್ ಆವಾಗ ಏನಾದ್ರೂ ಬ್ಲೀಡಿಂಗ್ ಆದ್ರೂ ದಟ್ ಇಸ್ ಅಬ್ನಾರ್ಮಲ್. ಸೊ ಈ ತರ ಆಗಿ ಮತ್ತೆ ಕೆಲವೊಬ್ಬರಿಗೆ ಮೆನೋಪಾಸ್ ಸ್ಟಾಪ್ ಆದ್ಮೇಲೆನೂ ಅವರಿಗೆ ಬ್ಲೀಡಿಂಗ್ ಆಗ್ತಾ ಇರುತ್ತೆ. ಸೊ ಈ ತರ ಆದ್ರೂ ದಟ್ ಇಸ್ ಪ್ರಾಬ್ಲಮ್ಯಾಟಿಕ್ ಕಂಡೀಷನ್ಸ್. ದೇ ಹ್ಯಾವ್ ಟು ಕಮ್ ಅಂಡ್ ಕನ್ಸಲ್ಟ್. ಓಕೆ. ಈಗ ಮೇಡಮ್, ಈಗಿನ ಮಕ್ಕಳಲ್ಲಿ ನಾವು ನೋಡಿದಾಗೆ ಮೊಬೈಲ್ ಸ್ಟ್ರೆಸ್ಸು ಅಥವಾ ಅವರ ರುಟೀನ್, ಅವರದ್ದು ಫುಡ್ ಸಿಸ್ಟಮ್ ಇರ್ಬೋದು, ಏನೋ ಇರ್ಬೋದು, ನಿದ್ರೆಗೆಡೋದು, ಈ ಥರ ಎಲ್ಲ ಪ್ರಾಬ್ಲಮ್ಸಿಂದ ಹಾರ್ಮೋನಲ್ ಇಂಬ್ಯಾಲೆನ್ಸ್ ಆಗುತ್ತೆ ಅಂತ ಕೇಳ್ತೀವಿ. ಅದು ಎಷ್ಟರ ಮಟ್ಟಿಗೆ ಸತ್ಯ? ಅಥವಾ ಮತ್ತೊಂದೇನು ಅಂದರೆ, ದೇಹದಲ್ಲಿ ಬೆಳವಣಿಗೆಗಳು, ಅತಿಯಾದ ಬೆಳವಣಿಗೆ ಆಗೋದು, ಇದು ಎಲ್ಲದು ಸ್ಟ್ರೆಸ್ಸಿಂದ ಅಥವಾ ನಿದ್ದೆಗೆಡೋದ್ರಿಂದ, ಇದು ಅದಕ್ಕೆ ಏನಾದ್ರು ರಿಲೇಟೆಡ್ ಇದೆಯಾ? ಹೌದು, ಇದು ತುಂಬ ರಿಸರ್ಚ್ ಆಗಿರೋದು ಒಂದು ಇದು. ಬಿಕಾಸ್ ಈಗಿನ ಮಕ್ಕಳಲ್ಲಿ ಇದು ರ್ಯಾಂಪೆಂಟ್ ಆಗಿಬಿಟ್ಟಿದೆ. ಮೊಬೈಲ್ ಯೂಸ್ ಆಗಲಿ, ಇಲ್ಲ ನಿದ್ರೆಗೆಡೋದಾಗ್ಲಿ,
ಆಲ್ಮೋಸ್ಟ್ ನಿದ್ದೆ ರಾತ್ರಿ ಅವರು ಫುಲ್ ಮೊಬೈಲ್ ಸ್ಕ್ರೋಲ್ ಮಾಡ್ತಾ ಇರ್ತಾರೆ. ಹೌದು ಸೊ ನಿದ್ದೆ ಆಲ್ಮೋಸ್ಟ್ 2 ಗಂಟೆಯಿಂದ 8 ಗಂಟೆ, ಒಂದು ನಾರ್ಮಲಿ ನಿದ್ದೆ 8 ರಿಂದ 10 ಗಂಟೆವರೆಗೂ ಬೇಕಾಗುತ್ತೆ. ಬಟ್ ಈಗಿನ ಮಕ್ಕಳು ಆಲ್ಮೋಸ್ಟ್ ಒಂದು 4 to 6 ಅವರ್ಸ್ ಅಷ್ಟೇ ನಿದ್ದೆ ಮಾಡ್ತಾರೆ. ಸೊ ಇದು ಡೈರೆಕ್ಟ್ ರಿಲೇಟೆಡ್ ಟು ಹಾರ್ಮೋನಲ್ ಪ್ರಾಬ್ಲಮ್ಸ್ಗೆ ಆಗುತ್ತೆ. ಹೇಗೆ ಅಂತಂದ್ರೆ ಇದು ಮೊಬೈಲ್ ಇಂದ ಒಂದು ಬ್ಲೂ ಲೈಟ್ ಅಂತ ಎಮಿಟ್ ಆಗ್ತಾ ಇರುತ್ತೆ. ಸೊ ದಿಸ್ ಬ್ಲೂ ಲೈಟ್ ಏನಿದೆ, ದಟ್ ವೇವ್ ಲೆಂತ್, ಇಟ್ ಎಫೆಕ್ಟ್ಸ್ ದ ಮೆಲಟೋನಿನ್ ಸೆಕ್ರೇಷನ್. ನಮ್ಮ ಪಿಟ್ಯೂಟರಿ ಗ್ಲ್ಯಾಂಡ್ನಿಂದ ಏನು ಮೆಲಟೋನಿನ್ ಅಂತ ಸೆಕ್ರೇಟ್ ಆಗ್ತಾ ಇರುತ್ತೆ, ಸೊ ಅದನ್ನು ಇದು ಹ್ಯಾಂಪರ್ ಮಾಡುತ್ತೆ. ಸೊ ಅದನ್ನು ರಿಡ್ಯೂಸ್ ಮಾಡುತ್ತೆ. ಸೊ ಮೆಲಟೋನಿನ್ ಇಸ್ ಅ ಸ್ಲೀಪ್ ಹಾರ್ಮೋನ್. ಅದನ್ನು ಸ್ಲೀಪ್ ರೆಗ್ಯುಲೇಟ್ ಮಾಡ್ತಾ ಇರುತ್ತೆ. ಸೊ ಅದು ಇದನ್ನು ಡೈರೆಕ್ಟ್ಲಿ ರಿಡ್ಯೂಸ್ ಮಾಡ್ತಾ ಇರೋದ್ರಿಂದ ಸೊ ಮೊಬೈಲ್ ಯೂಸ್ ಇಸ್ ಡೈರೆಕ್ಟ್ಲಿ ಕಾಸ್ ನಮ್ದು ಸ್ಲೀಪ್ ಸೈಕಲ್ನ ವೇರಿ ಮಾಡುತ್ತೆ. ಸೊ ಪ್ಲಸ್ ನೀವು ಹೇಳ್ದಂಗೆ ಸ್ಟ್ರೆಸ್ ಆಗಲಿ, ಸೊ ಸ್ಟ್ರೆಸ್ಸು ಮಕ್ಕಳಲ್ಲಿ ಈಗ ಹೆಚ್ಚಿಗೆ ಮೆಂಟಲ್ ಸ್ಟ್ರೆಸ್ ಇರಲಿ, ಇನ್ನು ಯಾವ ಥರದ್ದು ಸ್ಟ್ರೆಸ್ ಇರಲಿ, ಇಟ್ ಎಫೆಕ್ಟ್ಸ್ ದ ಕಾರ್ಟಿಸಾಲ್ ಹಾರ್ಮೋನ್ ಅಂತ ಹೇಳ್ತೇವೆ. ಸೊ ದಿಸ್ ಹಾರ್ಮೋನ್ ಲೆವೆಲ್ ಅದನ್ನು ಏರುಪೇರು ಆದಾಗ ನಮ್ಮ ಬಾಡಿಯಲ್ಲಿ ಏನು ಈಸ್ಟ್ರೋಜನ್ ಆ್ಯಂಡ್ ಪ್ರೊಜೆಸ್ಟರಾನ್ ಸಿಂಥಸಿಸ್ ಇರುತ್ತೆ ಅದನ್ನು ಎಫೆಕ್ಟ್ ಆಗುತ್ತೆ. ಸೊ ಹಾಗಾಗಿ ಡೈರೆಕ್ಟ್ಲಿ ಇಟ್ ಕಾಸಸ್ ಮೆನ್ಸ್ಟ್ರುಯಲ್ ಪ್ರಾಬ್ಲಮ್ಸ್ ಆಗುತ್ತೆ. ಸೊ ಮೂರು ಒಂದಕ್ಕೊಂದು ಪೂರಕ. ಮೊಬೈಲ್ ಜಾಸ್ತಿ ನೋಡೋದು, ಅದರಿಂದ ನಿದ್ದೆಗೆಡೋದು, ಅದರಿಂದ ಸ್ಟ್ರೆಸ್ ಆಗೋದು, ಅದರಿಂದ ಹಾರ್ಮೋನಲ್ ಇಂಬ್ಯಾಲೆನ್ಸ್ ಆಗೋದು. ಇದು ಸ್ಲೀಪ್ ಸೈಕಲ್ ವೇರಿಯೇಷನ್ ಆದಾಗ ನಮ್ಮ ಬಾಡಿಯಲ್ಲಿ ಮತ್ತೆ ಹಾರ್ಮೋನ್ ವೇರಿಯೇಷನ್ ಆಗ್ತಾ ಇರುತ್ತೆ. ಸೊ ಲೆಪ್ಟಿನ್ ಆ್ಯಂಡ್ ಗ್ರೆಲಿನ್ ಅಂತ 2 ಹಾರ್ಮೋನ್ಗಳಿದ್ದಾವೆ. ಸೊ ಲೆಪ್ಟಿನ್ ಅನ್ನೋದು ಇಟ್ಸ್ ಅ ಸೆಟೈಟಿ ಹಾರ್ಮೋನ್, ಅಂದ್ರೆ ನಮಗೆ ಹಸಿವು ತುಂಬಿದೋ ಅನ್ನೋ ಹಾರ್ಮೋನು. ವೆರಸ್ ಗ್ರೆಲಿನ್ ಅನ್ನೋದು ಹಂಗರ್ ಹಾರ್ಮೋನು. ಸೊ ಇದು 2 ಹಾರ್ಮೋನ್ಗಳನ್ನು ಅದನ್ನ ಸ್ಲೀಪ್ ಸೈಕಲ್ ಏನಿರುತ್ತೆ ಇಟ್ ವೇರಿಸ್ ಆಗುತ್ತೆ. ಸೊ ಇದರಿಂದ ನಾವು ಹೆಚ್ಚಿಗೆ ತಿನ್ನೋದು ಆ ಥರನೂ ಆಗುತ್ತೆ ಇದರಿಂದ. ಅಂಡ್ ನಮ್ಮ ಬಾಡಿಯಲ್ಲಿ ಒಂದು ಬಯಾಲಜಿಕಲ್ ಕ್ಲಾಕ್ ಅಂತ ಇರುತ್ತೆ. ನಮ್ಮ ಬಾಡಿ ಸೆಟ್ ಟು ದಟ್ ಕ್ಲಾಕ್. ಡೇ ಅಂಡ್ ನೈಟ್ ಡಿಫರೆನ್ಸ್ ಇಂದ ಒಂದು ಸರ್ಕ್ಯಾಡಿಯನ್ ರಿದಮ್ ಅಂತ ಇರುತ್ತೆ. ಸೊ ಈ ಸರ್ಕ್ಯಾಡಿಯನ್ ರಿದಮ್ ಇಂದಾನೆ ನಮ್ಮ ಬಾಡಿಯಲ್ಲಿ ವೇರಿಯಸ್ ಹಾರ್ಮೋನ್ಸ್, ಗ್ರೋತ್ ಹಾರ್ಮೋನ್ ಆಗಲಿ, ಕಾರ್ಟಿಸಾಲ್ ಆಗಲಿ, ಬೇರೆ ಸೆಕ್ಸ್ ಹಾರ್ಮೋನ್ಸ್ ಆಗಲಿ, ಇದೆಲ್ಲ ಪ್ರೊಡ್ಯೂಸ್ ಆಗ್ತಾ ಇರುತ್ತೆ. ಸೊ ಈ ನಮ್ಮ ಸ್ಲೀಪ್ ಸೈಕಲ್ ಏನು ವೇರಿಯೇಷನ್ ಆದಾಗ ಇದರದ್ದು ಪರಿಣಾಮ ಬೇರೆದ್ರ ಮೇಲೆಲ್ಲ ಆಗುತ್ತೆ. ಮೇಡಮ್, ಈಗ ಹಿಂದಿನ ಕಾಲದಲ್ಲಿ ಮಹಿಳೆಯರಿಗೆ ಕೇವಲ ಪೀರಿಯಡ್ಸ್ ಟೈಮಲ್ಲಿ ಬಟ್ಟೆ ಒಂದೇ ಯೂಸ್ ಮಾಡೋ ಆಪ್ಷನ್ ಇತ್ತು. ಬಟ್ ಈಗ ಆಪ್ಷನ್ಗಳು ಹಲವಾರು. ಸ್ಯಾನಿಟರಿ ಪ್ಯಾಡ್ಸ್ಗಳಿವೆ, ಟೆಂಪಾನ್ಸ್ಗಳಿವೆ, ಮೆನ್ಸ್ಟ್ರಲ್ ಕಪ್ಗಳಿವೆ, ಆಮೇಲೆ ಹೀಗೆ ಬೇರೆ ಬೇರೆ ಆಪ್ಷನ್ಗಳಿವೆ. ಇದರಲ್ಲಿ ಯಾವುದು ಹೆಚ್ಚು ಸೂಕ್ತ ಅನ್ಸುತ್ತೆ ನಿಮಗೆ? ಹೌದು, ಇವಾಗ ಇಷ್ಟೊಂದೆಲ್ಲ ಡೆವಲಪ್ ಆಗಿದೆ, ಇಷ್ಟೊಂದೆಲ್ಲ ಹೊಸ ಪ್ರಾಡಕ್ಟ್ಸ್ಗಳು ಬರ್ತಾ ಇದ್ದಾವೆ. ಬಟ್ ಇದರಲ್ಲಿ ಯಾವುದೇ ಒಂದು ಉತ್ತಮ ಇಲ್ಲ ಇನ್ನೊಂದು ಅತ್ಯುತ್ತಮ ಇದಂತ ಹೇಳಕ್ಕಾಗಲ್ಲ. ಬಿಕಾಸ್ ಇದು ಒಬ್ಬೊಬ್ಬರ ಹೆಣ್ಣು ಅವ್ರ ಮೇಲೆ ಡಿಪೆಂಡ್ ಆಗಿರುತ್ತೆ. ಕೆಲವೊಬ್ರು ಅವ್ರದ್ದು ಆರ್ಥಿಕ ಇದಾಗ್ಲಿ, ಫೈನಾನ್ಷಿಯಲ್ ಕಂಡೀಷನ್ ಆಗಲಿ, ಇಲ್ಲ ಅವ್ರ ಕೇಪಬಿಲಿಟಿ ಆಗಲಿ, ಅದ್ರ ಮೇಲೆ ಡಿಪೆಂಡ್ ಇರುತ್ತೆ. ಸೊ ಬಟ್ ನಾವು ಹೇಳ್ತಾ ಹೋಗಂಗೆ ಬಟ್ಟೆ ಇವಾಗ ಯೂಸ್ ಮಾಡಬಾರ್ದು. ಬಿಕಾಸ್ ಅದರಿಂದ ಏನಾಗುತ್ತೆ, ದ ಡಿಸ್ಪೋಸಬಲ್ ನಾವು ಸೇಮ್ ಬಟ್ಟೆನ ಯೂಸ್ ಮಾಡಿ ತೊಳೆದು ಮತ್ತೆ ಯೂಸ್ ಮಾಡ್ತಾ ಇರ್ತಾರೆ. ಸೊ ಹಾಗಾಗಿ ಅದರಿಂದ ಇನ್ಫೆಕ್ಷನ್ ಆಗಲಿ, ಎಂಡೋಮೆಟ್ರಿಯಲ್ ಇನ್ಫೆಕ್ಷನ್ ಆಗಲಿ, ಮತ್ತೆ ಪೆಲ್ವಿಕ್ ಇನ್ಫೆಕ್ಷನ್ ಆಗೋ ಚಾನ್ಸಸ್ ಇರುತ್ತೆ. ಸೊ ಅದಕ್ಕಿಂತ ಇವಾಗ ಸ್ಯಾನಿಟರಿ ಪ್ಯಾಡ್ಸ್ ಅಂತೂ ತುಂಬಾ ಈಗ ಅಫೋರ್ಡಬಲ್ ಪ್ರೈಸಸ್ ಎಲ್ಲ ಯೂಸ್ ಮಾಡ್ಬೋದು. ಅದನ್ನ ನಾವು ಈಸಿಯಾಗಿ ಕ್ಯಾರಿನೂ ಮಾಡ್ಕೋಬಹುದು. ಅದರಲ್ಲೂ ಈಸಿಲಿ ಅಪ್ ಟು 5 days ನಾವೇನು ಪೀರಿಯಡ್ಸ್ ಫ್ಲೋ ಇರುತ್ತಲ್ಲ, ಸೊ ಅವ್ರ ಫ್ಲೋ ಡಿಪೆಂಡ್ ಆಗಿ ಎಷ್ಟು ಅವ್ರಿಗೆ ಪ್ಯಾಡ್ಸ್ ಬೇಕಾಗುತ್ತೆ ಅದನ್ನ ಬೇಕಾದ್ರೆ ಯೂಸ್ ಮಾಡ್ಕೋಬಹುದು. ಸೊ ಬಟ್ ಏನಂದ್ರೆ ಸ್ಯಾನಿಟರಿ ಪ್ಯಾಡ್ಸ್ ಅಲ್ಲಿ ಡಿಸ್ಪೋಸ್ ಮಾಡೋದು ಒಂದು ಕಷ್ಟ. ಸ್ವಲ್ಪ ಹುಡುಗಿಯರಿಗೆ ಅದು ಎಲ್ಲೂ ಡಸ್ಟ್ಬಿನ್ ಸಿಗಲ್ಲ, ಅವರು ಅದನ್ನ ಹಂಗೆ ಕ್ಯಾರಿ ಮಾಡ್ಕೊಂಡು ಹೋಗ್ತಾರೆ. ಇಲ್ಲ ಎಲ್ಲಾದ್ರೂ ಫ್ಲಶ್ ಸಿಕ್ತು ಬಾತ್ರೂಮ್ ಅಲ್ಲಿ ಅಲ್ಲೇ ಹಾಕ್ಬಿಡ್ತಾರೆ. ಸೊ ಡಿಸ್ಪೋಸಿಂಗ್ ಈಸ್ ಅ ಪ್ರಾಬ್ಲಮ್. ಸೊ ಸ್ವಲ್ಪ ಅದನ್ನ ಸಾರ್ಟ್ ಔಟ್ ಮಾಡ್ಕೋಬೇಕಾಗತ್ತೆ. ಅದನ್ನ ಬಿಟ್ರೆ ಈಗ ಹೊಸದಾಗಿ ಕಂಡು ಹಿಡಿದಿರೋದು ಅಂದ್ರೆ ಮೆನ್ಸ್ಟ್ರುಯಲ್ ಕಪ್ಗಳು. ಸೊ ಇಟ್ಸ್ ಅ ವೆರಿ ಗುಡ್ ಆಪ್ಷನ್ ಇವಾಗ, ಬಿಕಾಸ್ ದಿಸ್ ಇಸ್ ಇಕೋ ಫ್ರೆಂಡ್ಲಿ. ದಿಸ್ ಇಸ್ ಮೇಡ್ ಅಪ್ ಆಫ್ ಸಿಲಿಕಾನ್ ಮಟೀರಿಯಲ್ ಅಂತ ಹೇಳ್ತೇವೆ. ಸಿಲಿಕಾನ್ ಆಗಲಿ, ಲೇಟೆಕ್ಸ್ ಆಗಲಿ ಇರುತ್ತೆ. ಸೊ ಇದರಲ್ಲಿ ಡಿಫ್ರೆಂಟ್ ಸೈಜಸ್ಗಳಿದೆ. ಸ್ಮಾಲ್ ಸೈಜ್ ಆಗಲಿ, ಮೀಡಿಯಂ ಸೈಜ್ ಆಗಲಿ, ಲಾರ್ಜ್ ಸೈಜ್ ಫ್ಲೋ ಮೇಲೆ ಡಿಪೆಂಡಿಂಗ್ ಆನ್ ದ ಲಾಕ್ಸಿಟಿ ಆಫ್ ದ ವಜೈನಾ ಆಲ್ಸೋ. ಅದ್ರ ಬೇಸಿಸ್ ಮೇಲೆ ಇದು ಯೂಸ್ ಮಾಡ್ಕೋಬೇಕಾಗುತ್ತೆ. ಸೊ ಇದು ಫಸ್ಟ್ ಟೈಮ್ ಯೂಸರ್ಗೆ ಸ್ವಲ್ಪ ಕಷ್ಟ. ಬಿಕಾಸ್ ಹೇಗೆ ಇನ್ಸರ್ಟ್ ಮಾಡೋದು, ಎಷ್ಟು ಇದು ಡಿಸ್ಪೋಸ್ ಮಾಡೋದು ಅವರಿಗೆ ಅರ್ಥ ಇರಲ್ಲ. ಬಟ್ ಒನ್ಸ್ ದೇ ಗೆಟ್ ಯೂಸ್ ಟು ಇಟ್, ದಿಸ್ ಇಸ್ ಮೋಸ್ಟ್ ಈಕೋ ಫ್ರೆಂಡ್ಲಿ ಆಗಲಿ, ಎಕನಾಮಿಕಲ್ ಆಗಲಿ ಇರುತ್ತೆ. ಸೊ ಇದನ್ನ ಒನ್ಸ್ ದೇ ಬೈ ಮಾಡಿದ್ರೆ ಫಸ್ಟ್ ಟೈಮ್ ಅದನ್ನ ಕ್ಲಿಯರ್ ಆಗಿ ಸ್ಯಾನಿಟೈಸ್ ಮಾಡ್ಕೋಬೇಕು. ಅಂದ್ರೆ ಹಾಟ್ ವಾಟರ್ ಅಲ್ಲಿ ಫ್ರಮ್ 10 to 15 minutes
ಬಾಯ್ಲಿಂಗ್ ವಾಟರಲ್ಲಿ ಅವರು ಕ್ಲೀನ್ ಮಾಡ್ಕೊಂಡು ಇಟ್ಕೊಂಡು ನೆಕ್ಸ್ಟ್ ಅದನ್ನ ಆನ್ ದ ಡೇ ಆಫ್ ಮೆನ್ಸ್ಟ್ರುಯೇಷನ್ ದೇ ಹ್ಯಾವ್ ಟು ಇನ್ಸರ್ಟ್ ಇಟ್. ಸೊ ಒಂದ್ಸಲಿ ಇನ್ಸರ್ಟ್ ಮಾಡಿದ್ರೆ ಅದು ಅಪ್ ಟು 8 to 10 hours ವರೆಗೂ ಬೇಸ್ಡ್ ಆನ್ ದ ಫ್ಲೋ ಇರುತ್ತೆ. ಸೊ ಫಸ್ಟ್ ಡೇ ಇಫ್ ದ ಫ್ಲೋ ಇಸ್ ಜಾಸ್ತಿ ಅಂದ್ರೆ ಸ್ವಲ್ಪ ಬೇಗನೆ ತೆಗಿಬೇಕಾಗುತ್ತೆ. ಬಟ್ ಅಪ್ ಟು 6 to 8 hours ಇಟ್ ಹ್ಯಾಸ್ ದ ಕೇಪಬಿಲಿಟಿ ಟು ಹೋಲ್ಡ್ ದ ಮೆನ್ಸ್ಟ್ರುಯಲ್ ಫ್ಲೋ. ಸೊ ಇದನ್ನ ಮತ್ತೆ ಚೇಂಜ್ ಮಾಡ್ಬೇಕಂತಂದ್ರೆ ನೆಕ್ಸ್ಟ್ ಮತ್ತೆ ಹೋಗಿ ಸ್ಯಾನಿಟೈಸ್ ಮಾಡ್ಕೊಂಡೇ ಮಾಡ್ಬೇಕು, ಕ್ಲೀನ್ ಮಾಡಿ ಮತ್ತೆ 10 to 15 minutes ಬಾಯ್ಲ್ ಮಾಡ್ಕೊಂಡು ಕ್ಲೀನ್ ಮಾಡ್ಕೊಂಡು ಬೇಕಾದ್ರೆ ದೇ ಕ್ಯಾನ್ ರೀಯೂಸ್. ಸೊ ಈ ತರ ಮಾಡ್ಕೊಂಡು ದೇ ಕ್ಯಾನ್ ಯೂಸ್ ದ ಸೇಮ್ ಕಪ್ ಫಾರ್ ಅಪ್ ಟು 5 years ಅಂತ ಇದೆ. ಸೊ ಅಲ್ಲಿವರೆಗೂ ಅವರು ಇಟ್ಕೊಂಡು ಚೇಂಜ್ ಮಾಡ್ತಾ ಇರ್ಬೋದು. ಸೊ ಇದನ್ನ ಬಿಟ್ರೆ ಈಗ ನೆಕ್ಸ್ಟ್ ಪೀರಿಯಡ್ ಪ್ಯಾಂಟೀಸ್ ಅಂತ ನೆಕ್ಸ್ಟ್ ಈಗ ರೀಸೆಂಟ್ ಆಗಿ ಬಂದಿದೆ. ಸೊ ಇದು ಸೇಮ್ ಪೀರಿಯಡ್ ಪ್ಯಾಂಟಿ ಅಂತಂದ್ರೆ ದೇ ನಾಟ್ ನೀಡ್ ಟು ಯೂಸ್ ಸ್ಯಾನಿಟರಿ ಪ್ಯಾಡ್ಸ್ ಅಲಾಂಗ್ ವಿತ್ ದಟ್. ಆ ಪ್ಯಾಂಟಿಯಲ್ಲೇನೆ ದರ್ ಆರ್ ಮೈಕ್ರೋ ಫೈಬರ್ ಇರೋದು ಒಂದು ಇರುತ್ತೆ. ಸೊ ದರ್ ಆರ್ ಮಲ್ಟಿ ಲೇಯರ್ಸ್ ಇಂಟು ಇಟ್. ಸೊ ಅಬ್ಸಾರ್ಬೆಂಟ್ ಲೇಯರ್ ಇರುತ್ತೆ. ಸೊ ಅದು ತಂತಾನಾಗಿ ಇಟ್ ವಿಲ್ ಅಬ್ಸಾರ್ಬ್ ದ ಮೆನ್ಸ್ಟ್ರುಯಲ್ ಫ್ಲೋ, ಮೆನ್ಸ್ಟ್ರುಯಲ್ ಬ್ಲಡ್ ಏನಿರುತ್ತೆ ಅದು ತಂತಾನಾಗೆ ಇಟ್ ವಿಲ್ ಅಬ್ಸಾರ್ಬ್. ಸೊ ನಾವು ಅದನ್ನು ಸೇಮ್ ನಾವು ಹೇಗೆ ನಮ್ಮ ಪ್ಯಾಂಟೀಸನ್ನು ವಾಶ್ ಮಾಡ್ಕೋತೀವಿ ಅದನ್ನೇ ನಾರ್ಮಲ್ ವಾಟರಲ್ಲಿ ವಾಶ್ ಮಾಡಿಕೊಂಡು ಕ್ಲೀನಾಗಿ ಡ್ರೈ ಮಾಡಿಕೊಂಡು ನೆಕ್ಸ್ಟ್ ಅದನ್ನೇ ರಿಯೂಸ್ ಮಾಡ್ಕೋಬೋದು. ಸೊ ಇದು ಅಪ್ ಟು 1 to 2 years ಯೂಸ್ ಮಾಡ್ಕೋಬೋದು ಅಂತ ಇದೆ. ಬಟ್ ಮೇನ್ ಥಿಂಗ್ ಅದೇ ಬಟ್ಟೆ ಆಗಲಿ ಟ್ಯಾಂಪೋನ್ ಆಗಲಿ, ಟ್ಯಾಂಪೋನ್ ಟ್ಯಾಂಪೋನ್ ಅಂದರೆ ಅದು ಒಂದು ಕಾಟನ್ ಬಾಲ್ ಥರ ಇರುತ್ತೆ, ಅದನ್ನು ವಜಾನದಲ್ಲಿ ಇನ್ಸರ್ಟ್ ಮಾಡಿಕೊಂಡು ಹಾಗೆ ಬಿಟ್ಬಿಡ್ತಾರೆ. ದಟ್ ಇಸ್ ವೆರಿ ಮಚ್ ಡೇಂಜರಸ್ ಬಿಕಾಸ್ ಅದರಿಂದ ಸಿವಿಯರ್ ಆಗಿ ಇನ್ಫೆಕ್ಷನ್ ಆಗ್ಬೋದು, ಸೆಪ್ಸಿಸ್ ಆಗ್ಬೋದು, ನಾವು ಟಾಕ್ಸಿಕ್ ಶಾಕ್ ಸಿಂಡ್ರೋಮ್ ಅಂತ ಹೇಳ್ತೇವೆ. ಸೊ ಈ ಥರ ಆಗೋ ಕಂಡೀಷನು ಇರುತ್ತೆ. ಸೊ ಹಾಗಾಗಿ ಸ್ವಲ್ಪ ಮೆನ್ಸ್ಟ್ರುಯಲ್ ಹೈಜೀನ್ ಬಗ್ಗೆ ಇಂಪಾರ್ಟೆನ್ಸ್ ತಗೊಳ್ಳೋದು ತುಂಬ ಇಂಪಾರ್ಟೆಂಟ್. ಓಕೆ, ಇದನ್ನ ಎಲ್ಲ ಏಜ್ ಅವರು ಯೂಸ್ ಮಾಡ್ಬೋದಾ? ಮೆನ್ಸ್ಟ್ರುಯಲ್ ಕಪ್ ಆಗಲಿ ಅಥವಾ ಟೆಂಪಾನ್ಸ್ ಆಗಲಿ ಆ ಥರ? ಮೆನ್ಸ್ಟ್ರುಯಲ್ ಕಪ್ಪು ಮೋಸ್ಟ್ಲಿ ದೋಸ್ ಹೂ ಆರ್ ಸೆಕ್ಷುವಲಿ ಆಕ್ಟಿವ್, ಅಂದ್ರೆ ಅವರಿಗೆ ಒನ್ಸ್ ಅದು ಇನ್ಸರ್ಟ್ ಮಾಡೋದು ಈಸಿ ಆದ್ರೆ ದೇ ಕ್ಯಾನ್ ಯೂಸ್ ಇಟ್. ಬಟ್ ಅದರಲ್ಲಿ ತುಂಬಾ ಸೈಜ್ಗಳಿದ್ದಾವೆ. ಸೊ ಅವ್ರಿಗೆ ಅಪ್ರೋಪ್ರಿಯೇಟ್ ಅನ್ಸಿರೋ ಸೈಜ್ ಅನ್ನ ದೇ ಕ್ಯಾನ್ ಚೂಸ್ ಅಂಡ್ ಪುಟ್. ಸೊ ಹುಡುಗಿಯರಿಗೆ ಅದು ಮಾಡಲೇಬಾರ್ದು ಅಂತ ಇಲ್ಲ. ಇಫ್ ದೇ ಆರ್ ಕಂಫರ್ಟಬಲ್ ಟು ಯೂಸ್ ದೇ ಕ್ಯಾನ್ ಯೂಸ್ ಇಟ್. ಓಕೆ ಓಕೆ ಮೇಡಮ್, ಈಗ ಪೀರಿಯಡ್ಸ್ ಬಗ್ಗೆ ತಿಳ್ಕೊಂಡಾಯ್ತು, ಅದರ ಬಗ್ಗೆ ಯೂಸ್ ಮಾಡೋದೆಲ್ಲ ತಿಳ್ಕೊಂಡಾಯ್ತು. ಬಟ್ ಈಗ ಅನಿವಾರ್ಯ ಕಾರಣಗಳಿಂದ ಕೆಲವೊಂದು ಸರಿ ಪೀರಿಯಡ್ಸನ್ನು ಪೋಸ್ಟ್ಪೋನ್ ಮಾಡಬೇಕು ಅಂತ ಆದಾಗ ಟ್ಯಾಬ್ಲೆಟ್ಸ್ಗಳನ್ನ ಯೂಸ್ ಮಾಡ್ತಾರೆ. ಅದು ಎಷ್ಟು ಒಳ್ಳೆಯದು ಅಥವಾ ಅದರಿಂದ ಏನೇನು ಡಿಸ್ಅಡ್ವಾಂಟೇಜಸ್ ಇದೆ ಅದನ್ನೊಂಚೂರು ಹೇಳ್ತೀರಾ? ಸೊ ಇದು ನಾವು ದಿಸ್ ಇಸ್ ನಾಟ್ ರೆಕಮೆಂಡೆಡ್ ಕಂಟಿನ್ಯೂಸ್ಲಿ. ಏನಂತ ಇದು ತುಂಬ ಅನಿವಾರ್ಯದಾಗಲಿ ಆ ಥರ ಕಂಡೀಷನಲ್ಲಿ ಇದನ್ನು ಬೇಕಾದರೆ ಯೂಸ್ ಮಾಡ್ಕೋಬೋದು. ಸೊ ಇದೇನು ಅಂತಂದರೆ ಇಟ್ಸ್ ಪ್ರೊಜೆಸ್ಟರಾನ್ ಹಾರ್ಮೋನ್ಸ್ ಅಂತ ಹೇಳ್ತೇವೆ. ಅದನ್ನು ಪ್ರಿಸ್ಕ್ರೈಬ್ ಮಾಡಿರ್ತಾರೆ ಯೂಶಲಿ ಟು ಡಿಲೇ ದ ಪೀರಿಯಡ್ಸ್ ಆಗಲಿ ಇಲ್ಲ ಪ್ರೀಪೋನ್ ಮಾಡೋದಕ್ಕಾಗಲಿ. ಸೊ ಯೂಶಲಿ ಪ್ರೊಜೆಸ್ಟರಾನ್ ಹಾರ್ಮೋನ್ಸ್ಗಳನ್ನು ಪ್ರಿಸ್ಕ್ರೈಬ್ ಮಾಡ್ತಾರೆ. ಬಟ್ ಏನಾಗುತ್ತೆ ಕೆಲವೊಂದ್ಸಲ ಇದರದ್ದು ಸೈಡ್ ಎಫೆಕ್ಟ್ಸ್ಗಳಿರ್ತವೆ. ಲೈಕ್ ಕಂಟಿನ್ಯೂಸ್ ಅವರು ತುಂಬ ಸಲ ಇದನ್ನು ಕಂಟಿನ್ಯೂಸ್ ಆಗಿ ಯೂಸ್ ಮಾಡ್ತಾ ಇದ್ರೆ ಸೊ ದೇಹದಲ್ಲಿ ಮೇ ಬಿ ಲೈಕ್ ಮೈನರ್ ಸೈಡ್ ಎಫೆಕ್ಟ್ಸ್ ಅಂತಂದ್ರೆ ಹೆಡೇಕ್ ಆಗಲಿ, ವಾಮಿಟಿಂಗ್ ಆಗಲಿ, ಇಲ್ಲ ಕೆಲವೊಬ್ಬರಿಗೆ ಬ್ರೆಸ್ಟ್ ಟೆಂಡರ್ನೆಸ್ ಆಗಲಿ, ಬ್ಲೋಟಿಂಗ್ ಸೆನ್ಸೇಷನ್ ಆಗಲಿ, ಇಲ್ಲ ಫ್ಲೂಯಿಡ್ ರಿಟೆನ್ಷನ್ ಆಗಲಿ, ಈ ಥರ ಆಗುತ್ತೆ. ಸೊ ದೀಸ್ ಆರ್ ಮೈನರ್ ಪ್ರಾಬ್ಲಮ್ಸ್. ಬಟ್ ಕೆಲವೊಬ್ಬರಲ್ಲಿ ದೇ ವಿಲ್ ಹ್ಯಾವ್ ಸಮ್ ಅವ್ರ ಸಿಸ್ಟಮಿಕ್ ಪ್ರಾಬ್ಲಮ್ಸ್ ಇರುತ್ತೆ. ಕೆಲವೊಬ್ಬರಿಗೆ ಮೈಗ್ರೇನ್ ಪ್ರಾಬ್ಲಮ್ ಇರುತ್ತೆ, ಕೆಲವೊಬ್ಬರಲ್ಲಿ ಲಿವರ್ದು ಏನಾದರೂ ಸಮಸ್ಯೆ ಇರುತ್ತೆ, ಕೆಲವೊಬ್ಬರಲ್ಲಿ ಹಾರ್ಟಲ್ಲಿ ತೊಂದರೆ ಇರುತ್ತೆ. ಸೊ ಇದನ್ನು ಅನ್ಡಯಾಗ್ನೋಸ್ ಆಗಿ ಇರುತ್ತೆ. ಸೊ ಅವರು ಈ ಥರ ಕಂಟಿನ್ಯೂಸ್ ಆಗಿ ಈ ಥರ ಹಾರ್ಮೋನ್ಸ್ಗಳು ತಗೊಳ್ತಾ ಇದ್ರೆ ಸೊ ಅವರಲ್ಲಿ ಸೀರಿಯಸ್ ಆಗಿ ಪ್ರಾಬ್ಲಮ್ ಆಗೋ ಚಾನ್ಸಸ್ ಇರುತ್ತೆ. ಮೇ ಬಿ ಕಾರ್ಡಿಯೋವ್ಯಾಸ್ಕ್ಯುಲರ್ ರಿಸ್ಕ್ ಆಗಲಿ ಇಲ್ಲ ಸ್ಟ್ರೋಕ್ ಆಗೋ ಚಾನ್ಸಸ್ ಇರುತ್ತೆ, ಥ್ರಾಂಬೋಎಂಬೋಲಿಕ್ ಡಿಸಾರ್ಡರ್ಸ್ ಆಗೋ ಚಾನ್ಸಸ್ ಇರುತ್ತೆ. ಸೊ ಆ ಥರ ವಿತೌಟ್ ಪ್ರಿಸ್ಕ್ರಿಪ್ಷನ್ ಇದನ್ನು ತಗೊಳ್ಬೇಡ ಅಂತ ಹೇಳೋದು ನನ್ನ ಅಡ್ವೈಸ್. ಒಮ್ಮೆ ತಗೊಂಡ್ರು ಪ್ರಿಸ್ಕ್ರಿಪ್ಷನ್ ಡಾಕ್ಟರ್ ಸಲಹೆ ಮೇಲೆಗೆ ತಗೋಬೇಕು. ಅದು ಅಪರೂಪಕ್ಕೆ ತಗೊಂಡ್ರೆ ಬೆಟರ್ ಅಂತ. ಅಂದ್ರೆ ತುಂಬಾ ಅನಿವಾರ್ಯ ಇದ್ದಾಗ ತಗೊಂಡ್ರೆ ಬೆಟರ್. ಮೇಡಮ್, ಈಗ ಕೆಲವಷ್ಟು ಜನರಲ್ಲಿ ಪೀರಿಯಡ್ಸ್ಗಳು ಇರ್ರೆಗ್ಯುಲರ್ ಆಗಿ ಬರುತ್ತೆ. ಒಂದ್ಸರಿ ಬೇಗ ಆಗೋದು, ಒಂದ್ಸರಿ ಆಮೇಲೆ ಆಗೋದು, ಅಂದ್ರೆ ಟೈಮ್ ತಗೊಳ್ಳೋದು. ಅದಕ್ಕೆ ಕಾರಣಗಳೇನು? ಹೌದು, ನಾನು ಆಗ್ಲೇ ಹೇಳ್ತಿದ್ದಂಗೆ ಇರ್ರೆಗ್ಯುಲರ್ ಪೀರಿಯಡ್ ಈಗಂತೂ ತುಂಬಾ ಕಾಮನ್ ಆಗ್ಬಿಟ್ಟಿದೆ. ತುಂಬಾ ನಮ್ಮ OPD ಯಲ್ಲೂ ನೋಡ್ತೇವೆ. ತುಂಬಾ ಹೆಣ್ಮಕ್ಳು ಪೀರಿಯಡ್ಸ್ ಡಿಲೇ ಆಯ್ತು ಅಂತ ಬರ್ತಾರೆ, ಇಲ್ಲ ಪೀರಿಯಡ್ಸ್ ಬೇಗ ಬಂತು ಅಂತ ಆಯ್ತಾರೆ. ಸೊ ಇದಕ್ಕೆ ಮೇನ್ ಕಾಸಸ್ ಅಂತಂದ್ರೆ ಹಾರ್ಮೋನಲ್ ಇಂಬ್ಯಾಲೆನ್ಸ್ಗಳಾಗುತ್ತೆ. ಸೊ ಅದರಲ್ಲಿ ಒನ್ ಆಫ್ ದ ಮೋಸ್ಟ್ ಕಾಮನ್ ಕಾಸಸ್ ಥೈರಾಯ್ಡ್ ಪ್ರಾಬ್ಲಮ್, ಹೈಪೋಥೈರಾಯ್ಡಿಸಮ್ ಆಗಲಿ ಇಲ್ಲ ಹೈಪರ್ ಥೈರಾಯ್ಡಿಸಮ್ ಆಗಲಿ. ಸೊ ಹಾಗಾಗಿ ಥೈರಾಯ್ಡ್ ಅನ್ನ ಚೆಕ್ ಮಾಡ್ಕೋಬೇಕು. ಸೊ ಬಂದು ನಾವು ಅದನ್ನೇ ಸಜೆಸ್ಟ್ ಮಾಡ್ತೇವೆ, ಥೈರಾಯ್ಡ್. ಸೊ ಇನ್ ಕೇಸ್ ಅವರಲ್ಲಿ ಏನಾದರೂ ಈ ಥರ ಥೈರಾಯ್ಡ್ ಪ್ರಾಬ್ಲಮ್ ಇದೆ, ಇಟ್ ಇಸ್ ಟ್ರೀಟಬಲ್ ಬೈ ಸಮ್ ಥೈರಾಯ್ಡ್ ಹಾರ್ಮೋನ್ಸ್ ಅನ್ನ ಕೊಡ್ತೇವೆ. ಸೊ ಅದನ್ನ ಟ್ರೀಟ್ ಆಗುತ್ತೆ. ಇನ್ನೊಂದು ಮೋಸ್ಟ್ ಕಾಮನ್ ಕಾಸ್ ಇವಾಗ ಈ ಜನರೇಷನ್ ಅಲ್ಲಿ ನಾವು ನೋಡ್ತಕ್ಕಂಗೆ ಅಂತದ್ದು ಪಾಲಿಸಿಸ್ಟಿಕ್ ಓವೇರಿಯನ್ ಸಿಂಡ್ರೋಮ್.
ಅದನ್ನ PCOS ಅಂತ ಕರಿತೇವೆ. ಹಾ. ಸೊ PCOS ಇಟ್ಸ್ ಆಲ್ಸೋ ಒನ್ ಆಫ್ ದ ಮೇಜರ್ ರೀಸನ್ ಫಾರ್ ಇರ್ರೆಗ್ಯುಲರ್ ಪೀರಿಯಡ್ಸ್ಗಾಗಲಿ. ಹಾ. ಸೊ ಇದು ಪಾಲಿಸಿಸ್ಟಿಕ್ ಓವರಿ ಅಂತ ಅಂದ್ರೆ ಏನಾಗುತ್ತೆ, ನಮ್ದು ಯೂಶುವಲ್ ಅಂಡಾಶಯ ಅಂತ ಏನಿರುತ್ತೆ ಹಾ. ಅದು ಎವ್ರಿ ಸೈಕಲ್ ಮೆನ್ಸ್ಟ್ರುವಲ್ ಸೈಕಲ್ ಅಲ್ಲಿ ಸೊ ಇಟ್ ರಿಲೀಸಸ್ Eggs. ಎಗ್ ರಿಲೀಸ್ ಹೌದು, ಆಗುತ್ತೆ. ಸೊ ಅದು ಎಗ್ ರಿಲೀಸ್ ಆಗಬೇಕು ಅಂತಂದ್ರೆ ನಮ್ದು ಓವರಿಯಲ್ಲಿ ಪ್ರೈಮೋಡಿಯಲ್ ಫಾಲಿಕಲ್ಸ್ ಅಂತ ಇರುತ್ತೆ. ಸೊ ಎವ್ರಿ ಸೈಕಲ್ ಈ ಪ್ರೈಮೋಡಿಯಲ್ ಫಾಲಿಕಲ್ ರಪ್ಚರ್ ಆಗ್ಬಿಟ್ಟು ಎಗ್ ಹೊರಗೆ ಬರುತ್ತೆ. ಸೊ ಇದನ್ನ PCOS ಅಲ್ಲಿ ಏನಾಗುತ್ತೆ, ಓವ್ಯುಲೇಷನ್ ಆಗಲ್ಲ, ದಿಸ್ ಎಗ್ ವಿಲ್ ನಾಟ್ ರಪ್ಚರ್. ಸೊ ಹಾಗಾಗಿ ಏನಾಗುತ್ತೆ, ಆ ಸಿಸ್ಟ್ ದಟ್ ಫ್ಲೂಯಿಡ್ ಫಿಲ್ಡ್ ಸಿಸ್ಟ್ ಏನಿರುತ್ತೆ ಅದು ಹಾಗೆ ಉಳ್ಕೊಂಡ್ಬಿಡುತ್ತೆ. ಸೊ ಕಂಟಿನ್ಯೂಸ್ ಆಗಿ 2 ಸೈಕಲ್ 3 ಸೈಕಲ್ ಹಾಗೆ ಆಗ್ತಾ ಈ ಸಿಸ್ಟ್ಗಳು ತುಂಬಾ ಅಂದ್ರೆ 1 ಸಿಸ್ಟ್ 3 ಸಿಸ್ಟ್ 4 ಸಿಸ್ಟ್ ಆಗ್ಬಿಟ್ಟು ಪಾಲಿಸಿಸ್ಟಿಕ್, ಪಾಲಿ ಅಂದ್ರೆ ಮಲ್ಟಿಪಲ್ ಸಿಸ್ಟ್ ಆಗುತ್ತೆ. ಸೊ ಇದು ಬೈಲಾಟ್ರಲ್ 2 ಅಂಡಾಶಯದಲ್ಲೂ ಈ ತರನೇ ಆಗ್ಬೋದು. ಸೊ ಕಲೆಕ್ಟಿವ್ ಆಗಿ ಆದಾಗ ಇದನ್ನ ಪಾಲಿಸಿಸ್ಟಿಕ್ ಓವೇರಿಯನ್ ಸ್ಟಾಕ್ ಆಗಿಬಿಡುತ್ತೆ ಅದು. ಹೌದು, ಸ್ಟಾಕ್ ಆಗುತ್ತೆ. ಸೊ ಅದ್ರಾಗ ಆವಾಗ ಓವ್ಯುಲೇಷನ್ ಆಗಲ್ಲ, ಅಂದ್ರೆ ಎಗ್ ರಿಲೀಸ್ ಆಗಲ್ಲ. ಸೊ ಆವಾಗ ಇದು ಪೀರಿಯಡ್ಸ್ ನಾವೇನು ಹೇಳ್ತೇವೆ ಮೆನ್ಸ್ಟ್ರುವಲ್ ಸೈಕಲ್ ಇದರಲ್ಲಿ ಹ್ಯಾಂಪರ್ ಆಗಿರುತ್ತೆ. ಸೊ ಇದರಿಂದ ಈ ಪ್ರಾಬ್ಲಮ್ ಆಗೋ ಚಾನ್ಸಸ್ ಇರುತ್ತೆ. ಸೊ ಇದು ಇನಿಷಿಯಲಿ ಓನ್ಲಿ PCOA ಇರುತ್ತೆ, ಲೈಕ್ ಜಸ್ಟ್ ನಾವು ಹೇಳ್ದಂಗೆ ಪಾಲಿಸಿಸ್ಟಿಕ್ ಓವರೀಸ್ ಇರುತ್ತೆ. ಬಟ್ ನೆಕ್ಸ್ಟ್ ಅದರ ನೆಕ್ಸ್ಟ್ ಅಂದ್ರೆ ಪಾಲಿಸಿಸ್ಟಿಕ್ ಓವೇರಿಯನ್ ಡಿಸೀಸ್. ಸೊ ಆದ್ಮೇಲೆ ಪಾಲಿಸಿಸ್ಟಿಕ್ ಓವೇರಿಯನ್ ಸಿಂಡ್ರೋಮ್. ಸೊ ಇಟ್ ಬಿಕಮ್ಸ್ ಅ ಕಾನ್ಸ್ಟಲೇಷನ್, ಒಂದು ಮೆಟಬಾಲಿಕ್ ಸಿಂಡ್ರೋಮ್ ಇನ್ಸುಲಿನ್ ರೆಸಿಸ್ಟೆನ್ಸ್ ಅಂತ ಏನ್ ಹೇಳ್ತೇವೆ ಅದನ್ನು ಕೂಡ ಸ್ಟಾರ್ಟ್ ಆಗುತ್ತೆ. ಸೊ ಅದ್ರ ಜೊತೆಗೆ ಇದರದ್ದು ನಾವು ಲಕ್ಷಣಗಳು ಅಂತಂದ್ರೆ ಫಸ್ಟ್ ಇಸ್ ಇರ್ರೆಗ್ಯುಲರ್ ಮೆನ್ಸಸ್, ಇರ್ರೆಗ್ಯುಲರ್ ಪೀರಿಯಡ್ಸ್, ಡಿಲೇ ಆಗೋದು. ಮೋಸ್ಟ್ ಕಾಮನ್ಲಿ ದ ಪೀರಿಯಡ್ಸ್ ಗೆಟ್ ಡಿಲೇ. ಪ್ಲಸ್ ಇನ್ನೊಂದು ಏನು ಅಂತ ಹೇಳಿದ್ರೆ ಹೇರ್ ಗ್ರೋತ್. ಸೊ ಕೆಲವೊಬ್ರು ಮೇಲ್ ಪ್ಯಾಟರ್ನ್ ಹೇರ್ ಗ್ರೋತ್ ಆಗಿ ನಾವು ಹರ್ಸಿಟಿಸಮ್ ಅಂತ ಕರಿತೇವೆ. ಸೊ ಹೇರ್ ದ ಫೇಸ್ ಆಗಲಿ ಬ್ಯಾಕ್ ಅಲ್ಲಿ ಚೆಸ್ಟ್ ಮೇಲೆ ಆಗುತ್ತೆ, ಈ ತರ ಅದನ್ನು ವೇರಿಯೇಷನ್ ಆಗುತ್ತೆ. ಸೊ ದಿಸ್ ಇಸ್ ಬಿಕಾಸ್ ಆಫ್ ಆಂಡ್ರೋಜನ್ ಎಕ್ಸೆಸ್. ನಮ್ಮ ಬಾಡಿಯಲ್ಲಿ ಮೇಲ್ ಟೈಪ್ ಹಾರ್ಮೋನ್ಸ್ ಎಕ್ಸೆಸ್ ಪ್ರೊಡ್ಯೂಸ್ ಆಗ್ತಾ ಇರೋದ್ರಿಂದ ಈ ತರ ಆಗುತ್ತೆ. ಸೊ ಪ್ಲಸ್ ಆಕ್ನೆ. ಸೊ ತುಂಬಾ ಹೆಣ್ಮಕ್ಳು ಮೊಡವೆಗಳು ಅದನ್ನು ಆಕ್ನೆ ಪ್ರಾಬ್ಲಮ್ ಅಂತಾನು ಬರ್ತಾರೆ. ಸೊ ಆಲ್ ದಿಸ್ ಆರ್ ರಿಲೇಟೆಡ್. ಸೊ ಇದನ್ನ ಪಾಲಿಸಿಸ್ಟಿಕ್ ಓವೇರಿಯನ್ ಸಿಂಡ್ರೋಮ್ ಅಂತ ಕರಿತೇವೆ. ಇದು ಸಹ ಯಾವ ಏಜ್ ಅವ್ರಿಗೆ ಬೇಕಾದ್ರೂ ಸ್ಟಾರ್ಟ್ ಆಗಬಹುದಾ? ಇದು ಮೋಸ್ಟ್ ಕಾಮನ್ಲಿ ಈಗ ರಿಪ್ರೊಡಕ್ಟಿವ್ ಏಜ್ ಆರ್ ಅರ್ಲಿ ಟೀನೇಜ್ ಗ್ರೂಪ್ ಅಂತ ಏನ್ ಹೇಳ್ತೇವೆ ಅಲ್ಲಿಂದ ಸ್ಟಾರ್ಟ್ ಆಗುತ್ತೆ. ಸೊ ಅಪ್ ಟು ಇದು 30, 35, 40 ವರ್ಗುನು ಇರುತ್ತೆ. ಸೊ ಅಲ್ಲಿಂದನೇ ಇದರಿಂದ ಪ್ರೆಗ್ನೆನ್ಸಿ ಮೇಲೆ ಮುಂದೆ ಏನಾದರೂ ಪ್ರಭಾವ ಬೀರಬಹುದಾ? ಹೌದು, ಪ್ರೆಗ್ನೆನ್ಸಿ ಅಂದ್ರೆ ಆಬ್ವಿಯಸ್ಲಿ ಇದು ಓವ್ಯುಲೇಷನ್ ಹ್ಯಾಂಪರ್ ಆಗಿರುತ್ತಲ್ಲ. ಸೊ ಪ್ರೆಗ್ನೆನ್ಸಿಗೆ ಮೇನ್ ಆಗಿ ಬೇಕಾಗಿರೋದು ಎಗ್ ರಿಲೀಸ್ ಆಗಬೇಕು. ಸೊ ದಟ್ ಓನ್ಲಿ ಇಸ್ ಹ್ಯಾಂಪರ್ಡ್ ಇನ್ PCOS. ಸೊ ಕಲೆಕ್ಟಿವ್ ಆಗಿ ನಾವು ಅದು ಫರ್ಟೈಲ್ ವಿಂಡೋ ಯಾವಾಗ ಓವ್ಯುಲೇಷನ್ ಆಗುತ್ತೆ ಅಂತ ವಿ ಕೆನಾಟ್ ಪ್ರಿಡಿಕ್ಟ್. ಸೊ ಬೇಸಿಕ್ಲಿ ನಾವು ಸ್ಕ್ಯಾನ್ಗಳು ಮಾಡಬೇಕಾಗುತ್ತೆ. ಸೊ ಆ ಥರ. ಸೊ ಇವರಲ್ಲಿ ಇನ್ಫರ್ಟಿಲಿಟಿ ಅಂತ ಏನು ಹೇಳ್ತೇವೆ. ಸೊ ದಟ್ ಇಸ್ PCOS ಇಸ್ ಒನ್ ಆಫ್ ದ ಮೋಸ್ಟ್ ಕಾಮನ್ ಕಾಸ್ ಫಾರ್ ಇನ್ಫರ್ಟಿಲಿಟಿ ಅಂತಲೂ ಹೇಳ್ತೇವೆ. ಸೊ ಇವರಲ್ಲಿ ಇಫ್ ದೇ ಕೆನಾಟ್ ಕನ್ಸೀವ್ ನ್ಯಾಚುರಲಿ ಆವಾಗ ನಾವು ಔಟ್ಸೈಡ್ ಓವ್ಯುಲೇಷನ್ ಇಂಡಕ್ಷನ್ ಅಂತ ಮಾಡಬೇಕಾಗತ್ತೆ. ಸೊ ನಾವು ಹೊರಗಡೆಯಿಂದ ಟ್ಯಾಬ್ಲೆಟ್ಸ್ ಕೊಟ್ಬಿಟ್ಟು ಅವರಲ್ಲಿ ಓವ್ಯುಲೇಷನ್ ಆಗೋ ಥರ ಟ್ರೈ ಮಾಡಬೇಕಾಗತ್ತೆ. ಸೊ ಆ ಥರ ಕಾಂಪ್ಲಿಕೇಶನ್ಸ್ ಆಗೋ ಚಾನ್ಸಸ್ ಇರುತ್ತೆ. ಈಗ ಮೇಡಮ್ PCOS ಅನ್ನೋದು ಒಂದು ಪ್ರಾಬ್ಲಮ್ ಅಂತ ಆದರೆ ಅದಕ್ಕೆ ಸೊಲ್ಯೂಷನ್ ಏನು, ಅದನ್ನ ಯಾವ ರೀತಿಯಲ್ಲಿ ನಾವು ನಿಯಂತ್ರಿಸ್ಕೊಳ್ಬಹುದು? ಸೊ PCOS ಈಗ ಹೇಳ್ದಂಗೆ ಅದು ಒಂದು ಲೈಫ್ ಸ್ಟೈಲ್ದು ಪ್ರಾಬ್ಲಮ್. ನಮ್ದು ಹೇಗೆ ನಮ್ಮ ದೈಹಿಕ ಪ್ರಾಬ್ಲಮ್ ಇದೆ, ಅದರಿಂದ ಬೇಸಿಕ್ಲಿ ಒಬೇಸಿಟಿ ಅಂತ ಹೇಳ್ತೇವೆ. ಸೊ ಬೊಜ್ಜು, ನಮ್ದು ವೆಯ್ಟ್ ಜಾಸ್ತಿ ಆದಂಗೆ ಇಟ್ ವಿಲ್ ಹ್ಯಾಂಪರ್ ಅವರ್ ಹಾರ್ಮೋನ್ ಪ್ರೊಡಕ್ಷನ್. ಸೊ ಇದನ್ನ ನಾವು ಫಸ್ಟ್ ನಿಯಂತ್ರಿಸಬೇಕು. ಏನಂತಂದ್ರೆ ವಿ ಹ್ಯಾವ್ ಟು ಡೈಟ್ ಮಾಡಿಫಿಕೇಶನ್, ರೂಟೀನ್ ಚೇಂಜ್ ಮಾಡ್ಕೋಬೇಕು. ಸೊ ಡೈಟ್ ಅಲ್ಲಿ ಏನಂತಂದ್ರೆ ಫಸ್ಟ್ ವಿ ಶುಡ್ ಅವಾಯ್ಡ್ ಈಟಿಂಗ್ ಜಂಕ್ ಫುಡ್ಸ್ ಆಗಲಿ ಇಲ್ಲ ಈ ಥರ ಪಿಜ್ಜಾ ಬರ್ಗರ್ಸ್ ಅಂತ ಏನು ಹೇಳ್ತಾರೆ. ಸೊ ಅದನ್ನು ಫಸ್ಟ್ ಸ್ಟಾಪ್ ಮಾಡಬೇಕು. ಚಿಕ್ಕ ಮಕ್ಕಳಾಗಲಿ ಟೀನೇಜಲ್ಲಾಗಲಿ ಇದನ್ನು ಸ್ಟಾಪ್ ಮಾಡಬೇಕಾಗತ್ತೆ. ಸೊ ಹೆಲ್ದಿ ಡಯಟನ್ನು ಅವರು ಅಳವಡಿಸ್ಕೋಬೇಕು. ಸೊ ಅದರಲ್ಲಿ ಏನು ಹೇಳ್ತೇವೆ, ಮೋಸ್ಟ್ಲಿ ಪ್ರೋಟೀನ್ಸ್ ಆಗಿರಲಿ, ಫ್ಯಾಟ್ಸ್ ಆಗಲಿ, ಮಲ್ಟಿವೈಟಮಿನ್ಸ್ ಆಗಲಿ, ಫೈಬರ್, ಬೇಸಿಕ್ಲಿ ಫ್ರೂಟ್ಸ್, ವೆಜಿಟೇಬಲ್ಸ್, ರಾ ವೆಜಿಟೇಬಲ್ಸ್ ಆಗಲಿ, ಫ್ರೂಟ್ಸ್ಗಳಾಗಲಿ ಅದನ್ನು ಯೂಸ್ ಮಾಡೋದು ನೋಡಬೇಕು. ಆ್ಯಂಡ್ ಡ್ರೈ ಫ್ರೂಟ್ಸ್. ಸೊ ದೇ ಆರ್ ಅ ವೆರಿ ರಿಚ್ ಸೋರ್ಸ್ ಆಫ್ ಆ್ಯಂಟಿ-ಆಕ್ಸಿಡೆಂಟ್ಸ್ ಅಂತ ಹೇಳ್ತಾರೆ. ಸೊ ಆಲ್ ದಿಸ್ ನಮ್ಮ ಡೈಟಲ್ಲಿ ನಾವು ಉಪಯೋಗಿಸ್ಕೊಳ್ತಾ ಇದ್ರೆ ಇಟ್ ವಿಲ್ ಹೆಲ್ಪ್ ಇನ್ ಇದು ಮ್ಯಾನೇಜಿಂಗ್ ದ ವೆಯ್ಟ್ ಮ್ಯಾನೇಜ್ಮೆಂಟ್. ಸೊ ಡೈಲಿ ರೂಟೀನನ್ನು ನಾವು ಸರಿ ಮಾಡ್ಕೊಳ್ಳೋದ್ರಿಂದ, ಡಿಸಿಪ್ಲಿನ್ ಮಾಡ್ಕೊಳ್ಳೋದ್ರಿಂದ, ಹೌದು, ಈವನ್ ಒಂದು 5 to 10% ನಮ್ಮದು ವೆಯ್ಟಲ್ಲಿ ಡಿಫರೆನ್ಸ್ ಆದರೆ ನಮ್ಮ ಹಾರ್ಮೋನ್ ಪ್ರೊಡಕ್ಷನಲ್ಲೂ ತುಂಬ ವ್ಯತ್ಯಾಸಗಳಾಗುತ್ತೆ. ಸೊ ಹಾಗಾಗಿ ಇಟ್ ಈಸ್ ವೆರಿ ಹೆಲ್ಪ್ಫುಲ್. ಸೊ PCOS ಓನ್ಲಿ ಟ್ಯಾಬ್ಲೆಟ್ಸ್ ಇಂದ ಕ್ಯೂರ್ ಆಗೋದಲ್ಲ, ಇಟ್ ಈಸ್ ಮೇನ್ಲಿ ಮ್ಯಾನೇಜ್ಡ್ ಬೈ ಲೈಫ್ ಸ್ಟೈಲ್ ಮಾಡಿಫಿಕೇಶನ್ಸ್. ಓಕೆ,
ಆ್ಯಂಡ್ ಎಕ್ಸಸೈಸಸ್ ಆಲ್ಸೋ. ಸೊ ಡೈಲಿ ಮಕ್ಕಳಲ್ಲಿ ಆಗಲಿ ಹೆಣ್ಮಕ್ಳು, ಸೊ ದೇ ಶುಡ್ Physical activities ಬೇಕೇ ಬೇಕು. ಅಟ್ಲೀಸ್ಟ್ 30 to 40 minutes ಆಫ್ ಯೋಗ ಆಗಲಿ, ಮೆಡಿಟೇಷನ್ ಆಗಲಿ, ಇಲ್ಲ ಲೈಟ್ ಎಕ್ಸಸೈಸ್ ಅಂತ ಏನು ಹೇಳ್ತೇವೆ, ಇಲ್ಲ ಜಿಮ್, ಇಫ್ ದೇ ಆರ್ ಜಿಮ್ಮಿಗೆ ಹೋಗ್ತಾರೆ ಅಂದರೆ ಜಿಮ್ಮಲ್ಲಿ ಆಕ್ಟಿವ್ ಆಗಿರ್ತಾರೆ ಅದಾದರೂ ಮಾಡ್ಬೋದು, ಇಲ್ಲ ಜಸ್ಟ್ ಜಾಗಿಂಗ್, ರನ್ನಿಂಗ್. ಸೊ ಫಿಸಿಕಲ್ ಆಕ್ಟಿವಿಟಿ ಬೇಸಿಕ್ಲಿ 140 minutesದು ಪ್ರಾಪರಾಗಿ ಫಿಸಿಕಲ್ ಆಕ್ಟಿವಿಟಿ ಇರಬೇಕು. ಮೇಡಮ್, ಈಗ ಮಹಿಳೆಯರು ಅನ್ಕೊಳ್ಳೆಯ ಸ್ವಾಭಾವಿಕವಾಗಿ ಸಹಜವಾಗಿ ಎಲ್ಲರಲ್ಲೂ ಒಂದ್ ರೀತಿ ಚಿಂತೆ ಅಂತ ಹೇಳ್ಬೋದು ಕಾಣೋದು, ಮೆನೋಪಾಸ್ ಶುರುವಾಗೋ ಟೈಮ್ ಬಂತು, ಮೆನೋಪಾಸ್ ಆಗುತ್ತೆ, ಮೆನೋಪಾಸು ಇನ್ನು ನಮಗೆ ಅಂತ. ಅದ್ರ ಬಗ್ಗೆ ಸ್ವಲ್ಪ ಹೇಳ್ತೀರಾ? ಅಂದ್ರೆ ಅದು ಯಾವಾಗಿಂದ ಸ್ಟಾರ್ಟ್ ಆಗುತ್ತೆ, ಪೀರಿಯಡ್ ಮುಗಿಯೋ ಹಂತದಲ್ಲ, ಮುಗಿಯೋ ಮುಗಿಯೋ ನಂತರನ, ಅಥವಾ ಅದರ ಲಕ್ಷಣಗಳೇನು, ಅದಕ್ಕೆ ಪರಿಹಾರಗಳೇನು? ಸೊ ಮೆನೋಪಾಸ್ ಅಂದರೆ ಋತುಬಂಧ. ಸೊ ನಾವು ಏನು ಮೆನ್ಸ್ಟ್ರುವಲ್ ಸೈಕಲ್ ಇಲ್ಲಿವರೆಗೂ ಇರ್ತಲ್ಲ, ಸೊ ದಟ್ ಈಸ್ ಅ ಕಾಮನ್ ಅಗೇನ್ ಒನ್ ಆಫ್ ದ ಫಿಸಿಯಾಲಜಿಕಲ್ ಪ್ರೊಸೆಸ್ ಓನ್ಲಿ. ಸೊ ಕಾಮನ್ಲಿ ಅಟ್ ದ ಏಜ್, ನಮ್ಮ ಇಂಡಿಯನ್ಸಲ್ಲಿ ಫ್ರಮ್ 45ರಿಂದ 55 ವರ್ಷದಲ್ಲಿ ಇದು ಯೂಶಲಿ ಮೆನೋಪಾಸ್ ಆಗುತ್ತೆ. ಸೊ ಆನ್ ಆನ್ ಆವ್ರೇಜ್ ಅಂತ ಹೇಳಿದ್ರೆ 45 to 50 ಏಜಲ್ಲಿ ಯೂಶಲಿ ಆಗುತ್ತೆ. ಸೊ ಅದಕ್ಕೂ ಮುಂಚೆ ಪೆರಿಮೆನೋಪಾಸಲ್ ಏಜ್ ಗ್ರೂಪ್ ಅಂತ ಹೇಳ್ತೇವೆ. 1 2 to 3 years ಮೆನೋಪಾಸ್ ಆಗೋ ಮುಂಚೆ ಪೆರಿಮೆನೋಪಾಸ್ ಅಂತ ಹೇಳ್ತೇವೆ. ಸೊ ಈ ಟೈಮಲ್ಲಿ ಕೆಲವೊಬ್ಬರಿಗೆ ಇರ್ರೆಗ್ಯುಲರ್ ಪೀರಿಯಡ್ಸು ಕಮ್ಮಿ ಆಗ್ತಾ ಬರುತ್ತೆ. ಸೊ ಆಲ್ಮೋಸ್ಟ್ 2 months 3 months ಆಗುತ್ತೆ, ಇರ್ರೆಗ್ಯುಲರ್ ಆಗುತ್ತೆ, ಆ್ಯಂಡ್ ಇವನ್ ದ ಫ್ಲೋ ರೆಡ್ಯೂಸ್ ಆಗುತ್ತೆ. ಸೊ ಇದನ್ನ ಪೆರಿಮೆನೋಪಾಸಲ್ ಏಜ್ ಗ್ರೂಪ್ ಅಲ್ಲಿ ಆಗುತ್ತೆ. ಸೊ ನೆಕ್ಸ್ಟ್ ಮೆನೋಪಾಸ್ ಅಂತಂದ್ರೆ ಫಾರ್ ಅ ಪೀರಿಯಡ್ ಆಫ್ 12 months, ಅಂದ್ರೆ 1 ವರ್ಷದವರೆಗೂ ಅವರಿಗೆ ಪೀರಿಯಡ್ಸ್ ಆಗಬಾರ್ದು. ಸೊ ಕಂಪ್ಲೀಟ್ ಸೆಸೇಷನ್ ಆಫ್ ಮೆನ್ಸ್ಟ್ರುವಲ್ ಫ್ಲೋ ಫಾರ್ 12 months ಅಂತ ಇದ್ರೆ ಅವಾಗ ಮಾತ್ರ ನಾವು ಮೆನೋಪಾಸ್ ಅಂತ ಕರೆಯೋದು. ಸೊ ಇದಾದ್ಮೇಲೆ ಅವರಿಗೆ ಯಾವಾಗೂ ಮೆನೋಪಾಸಲ್ ಅಂದ್ರೆ ಬ್ಲೀಡಿಂಗ್ ಆಗಬಾರ್ದು. ಸೊ ಹಾಗೇನಾದ್ರೂ ಅವರಿಗೆ ಮೆನೋಪಾಸ್ 12 months ನಿಂತ ಮೇಲೆ ಏನಾದ್ರೂ ಸ್ವಲ್ಪ ಬ್ಲೀಡಿಂಗ್ ಆಗ್ತಾ ಇದೆ ಅಂತಂದ್ರೆ ದಟ್ ಇಸ್ ಪೋಸ್ಟ್ ಮೆನೋಪಾಸಲ್ ಬ್ಲೀಡಿಂಗ್. ಸೊ ದಿಸ್ ಇಸ್ ಆಲ್ಸೋ ಒನ್ ವೆರಿ ಇಂಪಾರ್ಟೆಂಟ್ ಸಿಂಪ್ಟಮ್. ಅದನ್ನ ಅವರು ಬಂದು ತೋರಿಸ್ಕೋಬೇಕಾಗುತ್ತೆ. ಬಿಕಾಸ್ ದಿಸ್ ಕ್ಯಾನ್ ಬಿ ಅ ಅರ್ಲಿ ಸೈನ್ ಆಫ್ ಎಂಡೋಮೆಟ್ರಿಯಲ್ ಹೈಪೋಪ್ಲೇಷಿಯಾ ಆಗಲಿ, ಇಲ್ಲ ಎಂಡೋಮೆಟ್ರಿಯಲ್ ಕ್ಯಾನ್ಸರ್ ಆಗಲಿ ಇನ್ನೂ ಇರ್ಬೋದು. ಸೊ ಅದನ್ನ ಅವ್ರು ಫಸ್ಟ್ ಬಂದು ಇವ್ಯಾಲ್ಯೂಯೇಟ್ ಮಾಡಿಸ್ಕೋಬೇಕಾಗತ್ತೆ. ಸೊ ನಾವು ಮೆನೋಪಾಸಲ್ಲಿ ಮತ್ತೆ ಹೇಳ್ದಂಗೆ ಕಾಮನ್ ವೇರಿಯೇಷನ್ಸ್ ಏನಾಗುತ್ತೆ ಬಾಡಿಯಲ್ಲಿ. ಸೊ ಫಸ್ಟ್ ಜನರಲ್ ಆಗಿ ಹೇಳೋದಂದ್ರೆ ಒಂಥರ ಮೆಂಟಲ್ ಸ್ಟ್ರೆಸ್ ತರ ಇರುತ್ತೆ, ಡಿಪ್ರೆಷನ್ ತರ ಆಗುತ್ತೆ. ಸೊ ಅವ್ರಿಗೆ ಏನೋ ನಮ್ದು ಲಾಸ್ ಆಗಿರೋ ತರ ಅಂತ ಅನ್ಸುತ್ತೆ. ಸೊ ಪ್ಲಸ್ ದೈಹಿಕವಾಗಿ ದೇ ವಿಲ್ ಹ್ಯಾವ್ ವಜೈನಲ್ ಡ್ರೈನೆಸ್ ಆಗಲಿ, ಇಲ್ಲ ಯೂರಿನರಿ ಇರಿಟೇಷನ್ ಆಗಲಿ, ಆ ಥರನೂ ಇರುತ್ತೆ. ಸೊ ಪ್ಲಸ್ ಇನ್ನೊಂದು ಇಂಪಾರ್ಟೆಂಟ್ ಅಂತಂದ್ರೆ ಮೂಡ್ ಸ್ವಿಂಗ್ಸ್ ಅಂತ ಹೇಳ್ತಾರೆ, ಮೂಡ್ ಸ್ವಿಂಗ್ಸ್ ಇರುತ್ತೆ. ಪ್ಲಸ್ ಹಾಟ್ ಫ್ಲಾಶಸ್ ಅಂತ ಹೇಳ್ತೇವೆ. ಸಡನ್ ಆಗಿ ಅವರಿಗೆ ಬಿಸಿ ಆಗೋದು, ಇಲ್ಲ ಬೆವರು ಬರೋದು, ನೈಟ್ ಸ್ವೆಟ್ಸ್ ಗಳಾಗುತ್ತೆ, ಪಾಲ್ಪಿಟೇಷನ್ಸ್ ಗಳಾಗುತ್ತೆ. ಸೊ ಈ ತರ ಇಟ್ಸ್ ಅ ಕಾಮನ್ ಸಿಂಪ್ಟಮ್. ಇದು ಇಮಿಡಿಯೇಟ್ ಮೆನೋಪಾಸ್ ಆಗಿ ವಿದಿನ್ 1 to 2 years ಅವ್ರಿಗೆ ಈ ತರ ಸಿಂಪ್ಟಮ್ಸ್ ಇರುತ್ತೆ. ಸೊ ದಟ್ ಈಸ್ ಬಿಕಾಸ್ ಆಫ್ ಇಮಿಡಿಯೇಟ್ ಸ್ಟಾಪೇಜ್ ಆಫ್ ಈಸ್ಟ್ರೋಜನ್ ಅಂಡ್ ಪ್ರೊಜೆಸ್ಟರಾನ್. ಸೊ ಈಸ್ಟ್ರೋಜನ್ ನಮ್ದು ಏನ್ ಬಾಡಿನ ಇಷ್ಟು ವರ್ಷ ಮೇಂಟೈನ್ ಮಾಡ್ತಾ ಇತ್ತು, ಅದನ್ನ ಸಡನ್ ಆಗಿ ಸ್ಟಾಪ್ ಆದ್ರೆ ಈ ತರ ನೈಟ್ ಸ್ವೆಟ್ಸ್ ಆಗೋದು, ಇಲ್ಲ ಹಾಟ್ ಫ್ಲಾಶಸ್ ಆಗೋದು ಆಗುತ್ತೆ. ಸೊ ಇದನ್ನ ಅವ್ರು ಬೇಕಾದ್ರೆ ಒಂದ್ಸಲ ನಮಗೆ ಬಂದ್ಬಿಟ್ಟು ಕನ್ಸಲ್ಟ್ ಮಾಡಿ ಅದಕ್ಕೆ ಟ್ಯಾಬ್ಲೆಟ್ಸ್ ಇದೆ, ಅದನ್ನ ಬೇಕಾದ್ರೆ ತಗೊಳ್ಬೋದು ಇಫ್ ಇಟ್ ಇಸ್ ನಾಟ್ ಕಂಟ್ರೋಲಬಲ್ ತರ. ಇನ್ನೊಂದು ಮೆನೋಪಾಸಲ್ಲಿ ಮೇಜರ್ ಕಂಡೀಷನ್ ಅಂತ ಅಂದ್ರೆ ಆಸ್ಟಿಯೋಪೋರೋಸಿಸ್ ಆಗುತ್ತೆ. ಸೊ ಬೋನ್ ಹೆಲ್ತ್ ಇಸ್ ಆಲ್ಸೋ ವೆರಿ ಇಂಪಾರ್ಟೆಂಟ್. ಸೊ ಮೆನೋಪಾಸಲ್ ವುಮೆನ್ಸ್ಗೆ ಬಿಕಾಸ್ ಬೋನ್ ಲಾಸ್ ಆಗ್ತಾ ಇರುತ್ತೆ, ಕ್ಯಾಲ್ಸಿಯಂ ರಿಟೆನ್ಷನ್ ಆಗಲ್ಲ. ಸೊ ಹಾಗಾಗಿ ಜಾಸ್ತಿ ಮೈಕೈ ನೋವು ಬರೋದು, ಆ ತರದ ಮೈಕೈ ನೋವು ಬರುತ್ತೆ. ಆ್ಯಂಡ್ ಮೋಸ್ಟ್ಲಿ ದೇ ಮೇ ಬಿ ಪ್ರೋನ್ ಫಾರ್ ಫ್ರಾಕ್ಚರ್ಸ್ಗಳು ಆಗುತ್ತೆ. ಸೊ ಹಾಗಾಗಿ ಕ್ಯಾಲ್ಸಿಯಂ ಸಪ್ಲಿಮೆಂಟೇಷನ್ ತಗೋಬೇಕು. ಸ್ವಲ್ಪ ಡೈಟ್ಸ್ ಅಲ್ಲಿ ಈ ತರ ಕ್ಯಾಲ್ಸಿಯಂ ಆಗಲಿ, ತುಂಬಾ ಹಾಲು, ರಾಗಿ, ಸ್ಪಿನಚ್, ಈ ತರ ವೆಜಿಟೇಬಲ್ಸ್ ಆಗಲಿ ಈ ತರ ಎಲ್ಲ ಅಳವಡಿಸ್ಕೋಬೇಕಾಗತ್ತೆ ಅವರು. ಪ್ಲಸ್ ಕಾರ್ಡಿಯೋವ್ಯಾಸ್ಕ್ಯುಲರ್ ರಿಸ್ಕ್ ಆಲ್ಸೋ ಇನ್ಕ್ರೀಸಸ್ ಇನ್ ಮೆನೋಪಾಸಲ್ಲಿ, ಬಿಕಾಸ್ ಈಸ್ಟ್ರೋಜನ್ ಏನಿರುತ್ತೆ ಅದು ಕಾರ್ಡಿಯೋ ಪ್ರೊಟೆಕ್ಟಿವ್ ಹಾರ್ಮೋನ್. ಬಟ್ ಸಡನ್ ಆಗಿ ಅದನ್ನು ಸ್ಟಾಪ್ ಆದ್ರೆ ಸೊ ಕಾರ್ಡಿಯೋವ್ಯಾಸ್ಕ್ಯುಲರ್ ರಿಸ್ಕ್, ಫಾರ್ ಎಕ್ಸಾಂಪಲ್ ಮಯೋಕಾರ್ಡಿಯಲ್ ಇನ್ಫೆಕ್ಷನ್ ಆಗಲಿ, ಸ್ಟ್ರೋಕ್ ಆಗಲಿ, ಈ ತರ ಕಂಡೀಷನ್ಸ್. ಅದು ಸುಮಾರು ಹೇಳ್ತಾರಲ್ಲ ಮಹಿಳೆಯರಿಗೆ ಮೆನೋಪಾಸ್ ತನಕ ಹಾರ್ಟ್ ಪ್ರಾಬ್ಲಮ್ ಬರಲ್ಲ ಅಂತ. ಕರೆಕ್ಟ್, ಅದೇ ಬಿಕಾಸ್ ಇಟ್ ಇಸ್ ಕಾರ್ಡಿಯೋ ಪ್ರೊಟೆಕ್ಟಿವ್. ಅದಾದ್ಮೇಲೆ ಸಡನ್ ಆಗಿ ಸ್ಟಾಪ್ ಆದ್ಮೇಲೆ ಈ ತರ ಎಲ್ಲ ಕಂಡೀಷನ್ ಸ್ಟಾರ್ಟ್ ಆಗುತ್ತೆ. ಸೊ ಅವ್ರು ಒನ್ಸ್ ಇದು ಮೆನೋಪಾಸ್ ಆದ್ಮೇಲೆ ಒಂದ್ಸಲ ಚೆಕಪ್ಗೆ ಬಂದ್ಬಿಟ್ಟು ಈ ತರ ಏನಾದ್ರು ಸಮಸ್ಯೆಗಳಿದ್ಯಾ ಅಂತ ನೋಡ್ಬಿಟ್ಟು ಕೌನ್ಸಿಲಿಂಗ್ ತಗೊಂಡು ಅದಕ್ಕೆ ಏನಾದ್ರು ತಕ್ಕಂಗೆ ಟೆಸ್ಟ್ಗಳಿರುತ್ತೆ ಅದೆಲ್ಲ ಮಾಡಿಸ್ಕೊಂಡು ಟ್ರೀಟ್ಮೆಂಟ್ ತಗೋಬೇಕು, ಅದು ನೆಸೆಸರಿ. ಓಕೆ ಮೇಡಮ್, ಈಗ ಫಸ್ಟ್ ಟೈಮ್ ಪ್ರೆಗ್ನೆಂಟ್ ಆಗಿರ್ತಾರೆ ಅಂಥವರಿಗೆ ನೀವು ಯಾವ ರೀತಿ ಸಲಹೆ ಕೊಡ್ತೀರಿ? ಅಂದ್ರೆ ಆರೋಗ್ಯವನ್ನು ಹೇಗೆ ಕಾಪಾಡ್ಕೊಳ್ಬೇಕು ಅನ್ನೋದ್ರಿಂದ ಹಿಡಿದು ಯಾವ ರೀತಿ ಹೇಳ್ತೀರಿ? ಸೊ ಈಗ ಫಸ್ಟ್ ಟೈಮ್ ಪ್ರೆಗ್ನೆಂಟ್
ಆಗ್ತಿದ್ದಾರೆ ಅದಕ್ಕೂ ಮುಂಚೆನೆ ದರ್ ಇಸ್ ಪ್ರಿನೇಟಲ್ ಕೇರ್ ಅಂತ ಹೇಳ್ತೇವೆ, ಈವನ್ ಬಿಫೋರ್ ಕನ್ಸೆಪ್ಷನ್. ಅವರು ಕನ್ಸೀವ್ ಆಗ್ತಾ ಮಾಡಬೇಕು ಅನ್ನೋದು ಯೋಚಿಸೋದಕ್ಕಿಂತ ಮುಂಚೆ ಒಂದು 3 to 4 ಮಂತ್ಸ್ ಮುಂಚೆನೆ ಅವ್ರು ಬಂದು ಅವ್ರ ಆಬ್ಸ್ಟೆಟಿಷಿಯನ್ ನ ಮೀಟ್ ಮಾಡ್ಬೇಕಾಗತ್ತೆ. ಸೊ ಆವಾಗ ನಾವು ಪ್ರಿನೇಟಲ್ ಕೌನ್ಸಿಲಿಂಗ್ ಅಂತ ಹೇಳ್ತೇವೆ. ಸೊ ಯಾವ ತರ ಪ್ರೆಗ್ನೆನ್ಸಿ ಇರುತ್ತೆ ಅದ್ರ ಬಗ್ಗೆ ಅವ್ರನ್ನ ತಿಳುವಳಿಕೆ ಎಲ್ಲ ಕೊಡ್ತೇವೆ. ಅಂಡ್ ಮೋಸ್ಟ್ ಇಂಪಾರ್ಟೆಂಟ್ ಅಂತ ಅಂದ್ರೆ ಫೋಲಿಕ್ ಆಸಿಡ್ ಸಪ್ಲಿಮೆಂಟೇಷನ್. ಇದು ಏನಕ್ಕೆ ಇಂಪಾರ್ಟೆಂಟ್ ಅಂತ ಹೇಳಿದ್ರೆ ನೆಕ್ಸ್ಟ್ ಫೀಟಸ್ ಅಲ್ಲಿ ಟು ಅವಾಯ್ಡ್ ಎನಿ ಸ್ಪೈನಲ್ ಕಾರ್ಡ್ ಡಿಫೆಕ್ಟ್ಸ್ ಆಗಲಿ, ನ್ಯೂರಲ್ ಕಾರ್ಡ್ ಡಿಫೆಕ್ಟ್ಸ್ ಆಗಲಿ, ಇದನ್ನ ಅವಾಯ್ಡ್ ಮಾಡೋದಕ್ಕೆ ಸೊ 3 months ಇಂದಾನೆ ಮದರ್ ಅಲ್ಲಿ ಫೋಲಿಕ್ ಆಸಿಡ್ ಸಪ್ಲಿಮೆಂಟೇಷನ್ ಅನ್ನ ಸ್ಟಾರ್ಟ್ ಮಾಡಬೇಕಾಗತ್ತೆ. ಸೊ ಇದು ಅಪ್ ಟು 3rd month ಆಫ್ ಪ್ರೆಗ್ನೆನ್ಸಿವರೆಗೂ ತಗೋಬೇಕಾಗತ್ತೆ. ಸೊ ಹಾಗಾಗಿ ಕನ್ಸೆಪ್ಷನ್ ಮುಂಚೆನೆ ಅವರು ಒಂದ್ಸಲ ಬಂದು ಡಾಕ್ಟರ್ನ ಮೀಟ್ ಮಾಡಿ ಏನೇ ನೆಸೆಸರಿ ಬ್ಲಡ್ ಟೆಸ್ಟ್ಗಳಾಗಲಿ ಮಾಡಿಸ್ಕೊಳ್ಳೋದು ಒಳ್ಳೆಯದು. ಬಿಕಾಸ್ ಕೆಲವೊಬ್ಬರಲ್ಲಿ ಪ್ರೆಗ್ನೆನ್ಸಿ ಮುಂಚೆನೆ ಅನಿಮಿಯಾ ಇರುತ್ತೆ, ಡಯಾಬಿಟೀಸ್ ಇರುತ್ತೆ, ಸೊ ಅನ್ಡಯಾಗ್ನೋಸ್ಡ್ ಹೈಪರ್ ಟೆನ್ಷನ್ ಇರುತ್ತೆ. ಸೊ ಈ ಥರ ಅವ್ರು ಮುಂಚೆನೆ ಬಂದು ಬೇಕಾದರೆ ಇದು ಮಾಡಿಕೊಂಡ್ರೆ ಸೊ ಅದನ್ನು ನಾವು ಡಯಾಗ್ನೋಸ್ ಮಾಡಿಕೊಂಡು ಸೊ ಏನೇನು ನೆಸೆಸರಿ ಟ್ರೀಟ್ಮೆಂಟ್ ಇದೆ ಅದನ್ನು ಕೊಟ್ಕೊಂಡು ಅವರನ್ನು ಆಪ್ಟಿಮೈಸ್ ಮಾಡಿ. ಫಾರ್ ಎಕ್ಸಾಂಪಲ್ ಈಗ ಅನಿಮಿಯಾ ಅಂತ ಹೇಳಿದೆ, ಅವ್ರನ್ನ ಬ್ಲಡ್ ಕರೆಕ್ಟ್ ಮಾಡಿಕೊಂಡು ಸೊ ಆಲ್ಮೋಸ್ಟ್ ಹಿಮೋಗ್ಲೋಬಿನ್ 11 to 12 ಬರುವ ಹಾಗೆ ಮಾಡಿ. ಸೊ ಇಲ್ಲ ಅಂತಂದರೆ ಅವರಲ್ಲಿ ಥೈರಾಯ್ಡ್ ಪ್ರಾಬ್ಲಮ್ಸ್ ಇದ್ದರೆ ಅದನ್ನು ಕರೆಕ್ಟ್ ಮಾಡಿಕೊಂಡು ಥೈರಾಯ್ಡ್ ಹಾರ್ಮೋನ್ ಸ್ಟಾರ್ಟ್ ಮಾಡಿಕೊಂಡು ಅದನ್ನು ಹಾಗೆ ಸೊ ನಾವು ಏನಾದರೂ ಪ್ರಾಬ್ಲಮ್ ಇದ್ರೂ ಅದನ್ನ ಮುಂಚೆನೇ ಡಿಟೆಕ್ಟ್ ಮಾಡಿ ಮಧ್ಯದಲ್ಲಿ ಅನುಭವಿಸೋ ಪ್ರಸಂಗ ಬರಲ್ಲ. ಸೊ ಈ ತರ ಇದು ಪ್ರೀ ಕನ್ಸೆಪ್ಷನಲ್ ಆಯ್ತು. ಸೊ ಒನ್ಸ್ ಇವಾಗ ಅವರು ಪ್ರೆಗ್ನೆನ್ಸಿ ಡಿಟೆಕ್ಟ್ ಆಯ್ತು ಅಂತ ಹೇಳಿದ್ರೆ ಸೊ ಇನ್ ಕೇಸ್ ಅವ್ರು ಮಿಸ್ ಪೀರಿಯಡ್ಸ್ ಆಗ್ಬಿಟ್ಟು ಅವರೆಲ್ಲ ಮನೆಯಲ್ಲೇ UPT ಟೆಸ್ಟ್ ಮಾಡ್ಕೊಂಡಿರ್ತಾರೆ, ಅದು ಪಾಸಿಟಿವ್ ಅಂತ ಬರ್ತದೆ. ಸೊ ಈಗ ಬಂದ ತಕ್ಷಣನೇ ಅವರು ಒಂದ್ಸಲ ಹೋಗಿ ಆಬ್ಸ್ಟೆಟಿಷಿಯನ್ ನ ಮೀಟ್ ಮಾಡಬೇಕು. ಇದು ಟು ಕನ್ಫರ್ಮ್ ದ ಪ್ರೆಗ್ನೆನ್ಸಿ ಸೈಟ್ ಎಲ್ಲಿದೆ. ಯೂಶಲಿ ಅದು ಯೂಟ್ರಸ್ ಅಲ್ಲಿ ಇರಬೇಕು, ಕೆಲವೊಂದ್ಸಲ ಫಾಲೋಪಿನ್ ಟ್ಯೂಬ್ಸ್ ಅಲ್ಲಿ ನಿಂತಿರುತ್ತೆ, ಅದನ್ನ ನಾವು ಎಕ್ಟೋಪಿಕ್ ಪ್ರೆಗ್ನೆನ್ಸಿ ಅಂತ ಹೇಳ್ತೇವೆ. ಸೊ ಈ ತರ ಆಗೋ ಚಾನ್ಸಸ್ ಇರುತ್ತೆ. ಸೊ ಒನ್ಸ್ ಅವರು ಫಸ್ಟ್ ಬಂದ ತಕ್ಷಣ ಡೇಟಿಂಗ್ ನಾವು ರಿಜಿಸ್ಟರ್ ಅಂತ ಏನು ಹೇಳ್ತೇವೆ, ಸೊ ಅವರು ಹಾಸ್ಪಿಟಲಲ್ಲಿ ಒಂದು ಸ್ವಲ್ಪ ರಿಜಿಸ್ಟರ್ ಆದಮೇಲೆ ಬುಕ್ಕಿಂಗ್ ವಿಸಿಟ್ ಅಂತ ಹೇಳ್ತೇವೆ. ಸೊ ಈ ಥರ ರಿಜಿಸ್ಟರ್ ಆದಮೇಲೆ ಒಂದ್ಸಲ ಫಸ್ಟ್ ಒಂದು ಸ್ಕ್ಯಾನ್ ಮಾಡಾದ್ಮೇಲೆ ಸೊ ಎಲ್ಲಿ ಪ್ರೆಗ್ನೆನ್ಸಿ ನಿಂತಿದೆ ಅಂತ ಗೊತ್ತಾಗುತ್ತೆ. ಸೊ ಇದು ನೆಕ್ಸ್ಟ್ ಆದಮೇಲೆ ಅವ್ರದ್ದು ಬ್ಲಡ್ ಟೆಸ್ಟ್ಗಳು. ಸೊ ಅವ್ರು ಏನು ಮುಂಚಿತವಾಗಿ ಏನಾದರೂ ಮಾಡಿಲ್ಲ ಅಂತಂದರೆ ಸೊ ಪ್ರೆಗ್ನೆನ್ಸಿಯಲ್ಲಿ 5 ಇಂಪಾರ್ಟೆಂಟ್ ಟೆಸ್ಟ್ ಇರಲೇಬೇಕು. ಅವ್ರದ್ದು ಬ್ಲಡ್ ಗ್ರೂಪ್ ಆಗಲಿ, ಅವ್ರದ್ದು CBC ಕಂಪ್ಲೀಟ್ ಬ್ಲಡ್ ಕೌಂಟ್ ಆಗಲಿ, ಹಾಗೂ ಅವ್ರದ್ದು ಥೈರಾಯ್ಡ್ದಾಗಲಿ ಇಲ್ಲ ಸಿರಾಲಜಿ ಟೆಸ್ಟ್ ಆಗಲಿ, ಇದು ವೆರಿ ಇಂಪಾರ್ಟೆಂಟ್. ಸೊ ಎನಿ ಪ್ರೆಗ್ನೆಂಟ್ ಪೇಷಂಟ್ಗೆ ಇದು ಇಂಪಾರ್ಟೆಂಟ್ ಆಗಿ ಟೆಸ್ಟ್ಗಳು ಮಾಡ್ತಾ ಇರ್ತಾರೆ. ಸೊ ಕೆಲವೊಬ್ರು ಅವ್ರು ಅಂಗನವಾಡಿಯಲ್ಲೇ ತೋರಿಸ್ಕೊಳ್ತಾರೆ. ಸೊ ಅಂಗನವಾಡಿಯಲ್ಲಿ ಅವರು ತಾಯಿ ಕಾರ್ಡ್ ಅಂತ ಮಾಡಿಸ್ಕೊತಾರೆ. ಸೊ ಈ ತಾಯಿ ಕಾರ್ಡಲ್ಲಿ ಎಲ್ಲ ಇದನ್ನು ಟೆಸ್ಟ್ಗಳನ್ನು ಮಾಡ್ತಾರೆ, ಅವರೇ ನೋಟಿಫೈ ಮಾಡಿಬಿಟ್ಟು ಅದನ್ನ ಅವರು ಡಾಕ್ಯುಮೆಂಟು ಮಾಡ್ತಾರೆ. ಸೊ ಕೆಲವು ಯಾರು PHCಯಲ್ಲಿ ತೋರಿಸ್ಕೊತಾರೋ ಅವರು ಇದನ್ನ ಬೇಕಾದ್ರೆ ಅಲ್ಲೇ ಮಾಡಿಸ್ಕೋಬಹುದು, ಇಲ್ಲ ಯಾವುದಾದ್ರೂ ಹಾಸ್ಪಿಟಲ್ ಡಾಕ್ಟರ್ ಹತ್ರ ಬಂದ್ಬಿಟ್ಟು ಇದನ್ನ ಫಸ್ಟ್ ಎಲ್ಲ ಟೆಸ್ಟ್ ಮಾಡ್ಕೋಬಹುದು. ಸೊ ಇದು ಫಸ್ಟ್ ಟ್ರೈಮಿಸ್ಟರ್ ಅಂದರೆ ಫಸ್ಟ್ 3 months ಅಲ್ಲಿ ಇದು ಇಂಪಾರ್ಟೆಂಟ್. ಸೊ ನೆಕ್ಸ್ಟ್ ಆಫ್ಟರ್ ದ ಫಸ್ಟ್ ಸ್ಕ್ಯಾನ್ 3rd month ಸ್ಕ್ಯಾನ್ ನಾವು ಏನು 11 to 13 weeks ಅಂತ ಹೇಳ್ತೇವೆ. ಸೊ ದಟ್ ಈಸ್ ವೆರಿ ಮಚ್ ಇಂಪಾರ್ಟೆಂಟ್ ಆಗಿ. ಸೊ ಇದನ್ನು ನಾವು NT ಸ್ಕ್ಯಾನ್ ಅಂತ ಕರಿತೇವೆ. ಸೊ ಇದು ಮಾಡಿಸ್ಲೇಬೇಕು. ಬಿಕಾಸ್ ಈ ಟೈಮಲ್ಲಿ ಏನಾದರೂ ಅನಾಮಲೀಸ್ ಇದ್ರೆ ಬೇಬಿಯಲ್ಲಿ, ಸೊ ಫಾರ್ ಎಕ್ಸಾಂಪಲ್ ಡೌನ್ ಸಿಂಡ್ರೋಮ್ ಇದ್ರೆ ಏನಾದರೂ ಇದ್ರೂ ಇದರಲ್ಲಿ ಡಿಟೆಕ್ಟ್ ಆಗುತ್ತೆ. ಸೊ ಅರ್ಲಿ ಅನಾಮಲೀಸ್ ಡಿಟೆಕ್ಟ್ ಆದರೆ ಅಲ್ಲಿ ನಾವು ಏನಾದರೂ ಟರ್ಮಿನೇಷನ್ ಬೇಕಾಯಿತು ಇಲ್ಲ ಫರ್ದರ್ ಆಗಿ ಕನ್ಫರ್ಮೇಷನ್ ಟೆಸ್ಟ್ಗಳು ಬೇಕಾಯಿತು ಅಂತಂದ್ರು ನಾವು ಅಡ್ವೈಸ್ ಮಾಡ್ತೇವೆ. ಸೊ ಅದ್ರ ಹಾಗೆ ನೆಕ್ಸ್ಟು 5 month ಸ್ಕ್ಯಾನ್ ಅನಾಮಲಿ ಸ್ಕ್ಯಾನ್ ಅಂತ ಏನು ಹೇಳ್ತೇವೆ. ಸೊ ದಿಸ್ ಇಸ್ level 2 ಸ್ಕ್ಯಾನ್. ಇದನ್ನು ಕೂಡ ವೆರಿ ಮಚ್ ಇಂಪಾರ್ಟೆಂಟ್. ದೀಸ್ 2 ಸ್ಕ್ಯಾನ್ಸ್ ಮಾಡಿಸ್ಲೇಬೇಕು. ಸೊ ಈಗ 5 month ಸ್ಕ್ಯಾನಲ್ಲಿ ಮತ್ತೆ ಬೇಬೀಸಲ್ಲಿ ಫುಲ್ ಗ್ರೋತ್ ಆಗಿರುತ್ತೆ, ಆಲ್ಮೋಸ್ಟ್ ಎಲ್ಲ ಆರ್ಗನ್ಸೂ ಗ್ರೋತ್ ಆಗಿರುತ್ತೆ. ಸೊ ಅದರಲ್ಲಿ ಏನಾದರೂ ಅಬ್ನಾರ್ಮಲ್ ಡೆವಲಪ್ಮೆಂಟ್ ಆಗಿದೆ, ಫಾರ್ ಎಕ್ಸಾಂಪಲ್ ಬ್ರೈನ್ನಲ್ಲಿ ಏನಾದರೂ ಡೆವಲಪ್ ಆಯಿತು, ಬೇಬಿಯಲ್ಲಿ ಹಾರ್ಟಲ್ಲಿ ಏನಾದರೂ ಪ್ರಾಬ್ಲಮ್ ಆಯಿತು. ಸೊ ಈ ಥರ ತುಂಬ ಅನಾಮಲೀಸ್ಗಳಿದೆ. ರೀನಲ್ ಅನಾಮಲೀಸ್ ಆಗಲಿ, ಕೆಲವೊಂದ್ಸಲ ರೀನಲ್ ಬೆಳೆದೇ ಇರಲ್ಲ, ರೀನಲ್ ಏಜ್ನೆಸಸ್ ಅಂತ ಹೇಳ್ತೇವೆ. ಸೊ ಈ ಥರ ತುಂಬ ಅನಾಮಲೀಸ್ ಇದೆ. ಸೊ ಹಾಗೇನಾದರೂ ಮುಂಚೆನೇ ಡಯಾಗ್ನೋಸ್ ಆದ್ರೂ ಅದನ್ನು ಅದ್ರ ಪಟ್ಟಂಗೆ ಟರ್ಮಿನೇಟ್ ಮಾಡೋದಾಗಲಿ ಅದನ್ನ ಡಿಸಿಷನ್ ತೊಗೋಬೋದಾಗುತ್ತೆ. ನೆಕ್ಸ್ಟ್ ಇಂಪಾರ್ಟೆಂಟ್ ಅಂತ ಹೇಳಿದ್ರೆ ಪ್ರೆಗ್ನೆನ್ಸಿಯಲ್ಲಿ ಐರನ್ ಬ್ಲಡ್ ಸಪ್ಲಿಮೆಂಟೇಷನ್, ಐರನ್ ಸಪ್ಲಿಮೆಂಟೇಷನ್ ಆಗಲಿ, ಕ್ಯಾಲ್ಶಿಯಂ ಸಪ್ಲಿಮೆಂಟೇಷನ್ ಆಗಲಿ. ಸೊ ಈ ಥರ ರೆಗ್ಯುಲರ್ ಆಗಿ ಥ್ರೂ ಔಟ್ ದ ಕೋರ್ಸ್ ಆಫ್ ಅವರ್ ಪ್ರೆಗ್ನೆನ್ಸಿಯಿಂದ ಪೋಸ್ಟ್ ಪ್ರೆಗ್ನೆನ್ಸಿವರೆಗೂ ಕೊಡೋದಕ್ಕೆ ನಾವು ಅಡ್ವೈಸ್ ಮಾಡ್ತೇವೆ. ಸೊ ಇದನ್ನೆಲ್ಲ ಅವರು ಕರೆಕ್ಟಾಗಿ ಫಾಲೋ ಅಪ್ ಚೆಕಪ್ಪಿಗೆ ಬರಬೇಕು. ಸೊ ಅಟ್ಲೀಸ್ಟ್ ಮಿನಿಮಮ್ ಅಂತ ಹೇಳಿದ್ರೆ ಒಂದು 4 visits ಬೇಕಾಗುತ್ತೆ. ಬಟ್ ರೆಗ್ಯುಲರ್ ಆಗಿ ಅಪ್ ಟು 11 to 13 visits ಫ್ರಮ್ ಫಸ್ಟ್ ಟ್ರೈಮಿಸ್ಟರಿಂದ ಎವ್ರಿ 1 month ಒಂದ್ಸಲಿ ಬೇಕಾಗುತ್ತೆ. ಅದಾದ್ಮೇಲೆ ಸೆಕೆಂಡ್ 3rd ಟ್ರೈಮಿಸ್ಟರ್ ಬಂದಂಗೆ ಟ್ವೈಸ್ ವೀಕ್ಲಿ ಕರಿತೇವೆ. ಸೊ ನೆಕ್ಸ್ಟ್ ಕಮಿಂಗ್ ಆನ್ ಟು ನಿಯರಿಂಗ್ ಡೆಲಿವರಿ ವೀಕ್ಲಿ ಒಂದ್ಸಲ ಚೆಕಪ್ಪಿಗೆ ಕರಿತೇವೆ. ಸೊ ಈ ಥರ ಆಲ್ಮೋಸ್ಟ್ 11 to 13 ಚೆಕಪ್ಸಿಗೆ ಅವ್ರು ಬಂದಾಗ ಏನೇನು ನೆಸೆಸರಿ ಅಡ್ವೈಸಸ್ ಇದೆ, ಏನೇನು ರಿಕ್ವೈರ್ಮೆಂಟ್ ಇದೆ ಅದ್ರ ಪ್ರಕಾರ ನಾವು ಹೇಳ್ತೇವೆ. ಸೊ ನಿರಾತಂಕವಾಗಿ ಪ್ರೆಗ್ನೆನ್ಸಿಯನ್ನು ಹೊರಡಿಸೋದಕ್ಕೆ.
ಈಗ ಮೇಡಮ್ ನೀವು ಪ್ರೆಗ್ನೆನ್ಸಿಯಲ್ಲಿ ಸಪ್ಲಿಮೆಂಟ್ರಿ ಏನೇನು ಕೊಡ್ಬೋದು, ಯಾವ್ಯಾವ ಮಂತಲ್ಲಿ ಯಾವ್ಯಾವ ಚೆಕಪ್ ಅಂತ ಹೇಳಿದ್ರಿ. ಆದರೆ ಇದು ನಾರ್ಮಲ್ ಆಗಿ ಹೀಗೆ ಹೋಗ್ಲಿಕ್ಕೆ ಫುಡ್ಡಲ್ಲಿ ಯಾವ್ಯಾವ ರೀತಿ ಇದನ್ನು ತಗೋಬೇಕು, ಅಂದರೆ ಹೆಲ್ತನ್ನು ಕಾಪಾಡ್ಕೊಳ್ಳಿಕ್ಕೆ ಯಾವ ರೀತಿ ಫುಡ್ ಸಿಸ್ಟಮು ಅಥವಾ ಫಿಸಿಕಲ್ ಆಕ್ಟಿವಿಟೀಸು ಹೌದು. ಅದ್ರ ಬಗ್ಗೆ? ಸೊ ಪ್ರೆಗ್ನೆನ್ಸಿಯಲ್ಲಿ ಡಯಟ್ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಬಟ್ ನಾರ್ಮಲಿ ಎಲ್ಲ ಜನ ಏನ್ ಅನ್ಕೊಂಡಿದ್ದಾರೆ, ನಾನು ಮಗುಗೋಸ್ಕರನೂ ತಿನ್ಬೇಕು, ಸೊ ಎರಡು ಜೀವಕ್ಕೆ ತಿನ್ಬೇಕು ಅಂತ ಹೇಳಿ ಇಲ್ಲ ತುಂಬಾ ತಿನ್ನೋ ತರ ಹೇಳ್ತಾರೆ. ಬಟ್ ಆ ತರ ಮಾಡೋದ್ರಿಂದ ಎಕ್ಸೆಸ್ ಕ್ಯಾಲರಿ ಇಂಟೇಕ್ ಆಗುತ್ತೆ ಒಂದೊಂದ್ಸಲ. ಸೊ ಈಗ ನಾರ್ಮಲ್ ಒಬ್ರು ಹೆಣ್ಮಕ್ಳು ಇದ್ದಾರೆ ಅಂತಂದ್ರೆ ಅವಳದು ಸೆಡೆಂಟ್ರಿ ಲೈಫ್ ಸ್ಟೈಲ್, ಯೂಶುವಲ್ ಕಾಮನ್ ಅವಳು ವರ್ಕ್ ಮಾಡ್ತಿರೋ ಆಗ್ಲಿ ಅಂದ್ರೆ ಅವಳದು ಡೈಲಿ ಕ್ಯಾಲರಿ ರಿಕ್ವೈರ್ಮೆಂಟ್ 1800 ಇಂದ 2000 ಕ್ಯಾಲರೀಸ್ ಇರುತ್ತೆ. ಸೊ ಅದ್ ಪ್ಲಸ್ ಪ್ರೆಗ್ನೆನ್ಸಿಯಲ್ಲಿ ಒಂದು 300 to 400 ಎಕ್ಸ್ಟ್ರಾ ಕ್ಯಾಲರೀಸ್ ಬೇಕಾಗುತ್ತೆ. ಸೊ ಇದನ್ನ ತಕ್ಕಂಗೆನೆ ಅವರು ಮಾಡ್ಕೊಂಡು ಫಾಲೋ ಮಾಡ್ಕೋಬೇಕಾಗತ್ತೆ. ಸೊ ಮೈನ್ ಮತ್ತೆ ಅದರಲ್ಲಿ ಅಂತಂದ್ರೆ ಡಯಟ್, ಯಾವ ತರ ಡಯಟ್ ತಿನ್ಬೇಕು, ಅಳವಡಿಸ್ಕೋಬೇಕು ಅಂತ. ಸೊ ಇಟ್ ಶುಡ್ ಬಿ ನ್ಯೂಟ್ರಿಷಿಯಸ್ ಡಯಟ್. ಎಲ್ಲ ಲೈಕ್ ಆಲ್ ಮೈಕ್ರೋ ನ್ಯೂಟ್ರಿಯೆಂಟ್ಸು ಅದರಲ್ಲಿ ಇರಬೇಕು. ಸೊ ನಾವು ನಾರ್ಮಲ್ ಆಗಿ ಹೇಳೋದಾಗ್ಲಿ, ಚಪಾತಿ ಆಗಲಿ, ಪಲ್ಯ ಆಗಲಿ, ಅನ್ನ ಸಾಂಬಾರ್ ನಾರ್ಮಲಿ ಏನು ಯೂಸ್ ಮಾಡ್ತೇವೆ ಅದನ್ನ ಕರೆಕ್ಟಾಗಿ ಫಾಲೋ ಮಾಡಿ ತಗೋಬೇಕಾಗತ್ತೆ. ಸೊ ಆಲ್ ವೆಜಿಟೇಬಲ್ಸ್ ಆಗಲಿ, ಫ್ರೂಟ್ಸ್ ಆಗಲಿ, ಡ್ರೈ ಫ್ರೂಟ್ಸ್ ಆಗಲಿ, ಎಲ್ಲ ಥರದ್ದು ಯಾವ್ದಾವ್ದು ಇರುತ್ತೆ ಅದನ್ನ ತಗೊಂಡ್ರೆ ಒಳ್ಳೆಯದು. ಈಗ ನಾನ್ ವೆಜಿಟೇರಿಯನ್ಸ್ ಸಹ ರೂಟೀನ್ ಆಗಿ ನಾರ್ಮಲ್ ಲೆಸ್ ಸ್ಪೈಸಿ ಆಗಿ ಅವ್ರ ದೇಹಕ್ಕೆ ಹೇಗೆ ಮಾಡ್ಕೊಂಡು ತಗೋಬಹುದು. ಮೇನ್ ಥಿಂಗ್ ಅಂದ್ರೆ ಎಕ್ಸೆಸ್ ಆಗಿ ತಗೋಬಾರ್ದು. ಇದು ಅವ್ರದ್ದು BMI ಮೇಲೇನೂ ಡಿಪೆಂಡ್ ಆಗಿರುತ್ತೆ. ಈ ಫಾರ್ ಎಕ್ಸಾಂಪಲ್ BMI 18 to 25 ಇದ್ರೆ, ಸೊ ಆ ರೇಂಜಲ್ಲಿ ನಾವು ನಾರ್ಮಲ್ ಪ್ರೆಗ್ನೆನ್ಸಿಯಲ್ಲಿ ಒಂದು 10 to 11 kgs ಗೇನ್ ಆಗಬೇಕು ಅಂತ ಹೇಳ್ತೇವೆ. ಸೊ ದಿಸ್ ಶುಡ್ ಬಿ ಡಿವೈಡೆಡ್. ಈಗ ಫಸ್ಟ್ ಟ್ರೈಮಿಸ್ಟರ್ ಅಲ್ಲಿ ಓನ್ಲಿ 1 to 2 kgs ಆದ್ರೂ ಉತ್ತಮ. ದೆನ್ ಸೆಕೆಂಡ್ ಟ್ರೈಮಿಸ್ಟರ್ ಹಾಗೂ ಥರ್ಡ್ ಟ್ರೈಮಿಸ್ಟರ್ ಅಲ್ಲಿ ಈಚ್ 5 kgs ಗೇನ್ ಆಗಬೇಕು ಅಂತ ಹೇಳ್ತೇವೆ. ಸೊ ಇದ್ರ ಪ್ರಕಾರ ಮಾಡ್ಕೋಬೇಕು. ಈಗ ಕೆಲವೊಬ್ರು ಒಬೀಸ್ ಇರ್ತಾರೆ, ಫಾರ್ ಎಕ್ಸಾಂಪಲ್ ಅವ್ರದ್ದು BMI more than 25 ಇಂದ ಇರುತ್ತೆ. ಸೊ ಅವರು ಮತ್ತೆ ಲೆಸ್ ಕ್ಯಾಲರಿ ಇಂಟೇಕ್, ಲೈಕ್ ಅವ್ರ ಡಯಟ್ ಪ್ರಕಾರ ಹಾಗೆ ಮಾಡಬಹುದಾ? ಅಂದ್ರೆ ಕಡಿಮೆ ತಗೋಬಹುದಾ? ಇಲ್ಲಿ ಪ್ರೆಗ್ನೆಂಟ್ ನೀನು ಕಡಿಮೆ ತಿನ್ಬೇಡ ಬಾಕಿದು ಹೇಳಲ್ಲ, ಅದನ್ನ ಹೇಳ್ಬಿಡ್ತಾರೆ. ಇಲ್ಲ, ಅದನ್ನು ಅವ್ರದ್ದು ಕ್ಯಾಲರಿ ಇದ್ರ ಮೇಲೆ ಡಿಪೆಂಡ್ ಇರುತ್ತೆ. ಬಿಕಾಸ್ ಮತ್ತೆ ಎಕ್ಸೆಸ್ ಗೇನ್ ಆದ್ರೆ ಏನಾಗುತ್ತೆ, ತಾಯಿಯಲ್ಲಿ ಡಯಾಬಿಟಿಸ್ ಬರೋ ಜೆಸ್ಟೇಷನಲ್ ಡಯಾಬಿಟಿಸ್ ಅಂತ ಹೇಳ್ತೇವೆ. ಅಂಡ್ ಪ್ಲಸ್ ಬೇಬಿದು ವೇಟ್ ಮ್ಯಾಕ್ರೋಸೋಮಿ ಆಗೋ ಚಾನ್ಸಸ್ ಇರುತ್ತೆ, ಲಾರ್ಜ್ ಫಾರ್ ಜೆಸ್ಟೇಷನಲ್ ಏಜ್ ಅಂತ ಹೇಳ್ತೇವೆ. ಸೊ ಆ ತರ ಆದ್ರೆ ಮತ್ತೆ ನಿರಾಕಾರವಾಗಿ ಸಿಸೇರಿಯನ್ಗಳೆಲ್ಲ ಬೇಕಾಗುತ್ತೆ, ಸಿಸೇರಿಯನ್ ಬೇಕಾಗುತ್ತೆ. ಆ್ಯಂಡ್ ಕೆಲವೊಬ್ರು ಅಂಡರ್ ವೇಟ್ ಇರ್ತಾರೆ, ಲೈಕ್ ಅವ್ರದ್ದು BMI ಇಫ್ ಇಟ್ ಇಸ್ ಲೆಸ್ ದೆನ್ 18 ಅಂತ ಹೇಳಿದ್ರೆ, ಸೊ ಆವಾಗ ಸ್ವಲ್ಪ ಹೆಚ್ಚಿಗೆ. ಸೊ ಆ ಥರ ಫಾರ್ ಎಕ್ಸಾಂಪಲ್ ಅವ್ರದ್ದು ವೇಟ್ ಗೇನ್ ಥ್ರೂ ಔಟ್ ಪ್ರೆಗ್ನೆನ್ಸಿ 115 kgs ವರೆಗೂ ಇರ್ಬೋದು. ಸೊ ಈ ಥರ ಡಿಪೆಂಡಿಂಗ್ ಆನ್ ದೇರ್ BMI ಇದು ವೇಟ್ ಗೇನ್ ಬಗ್ಗೆ ಅಡ್ವೈಸ್ ಇರುತ್ತೆ. ಮೇಡಮ್, ಈಗ ಪ್ರೆಗ್ನೆನ್ಸಿ ಆಯಿತು, ಡೆಲಿವರಿ ಇನ್ನೇನು ಹತ್ತಿರ ಬರ್ತಾ ಇದೆ, ಆಗ ಆ ಹೆಣ್ಮಗಳು ಯಾವ್ಯಾವ ಲಕ್ಷಣಗಳನ್ನು ಗಮನಿಸಬೇಕು? ಅಂದರೆ ಡೆಲಿವರಿ ಟೈಮಲ್ಲಿ ಏನೇನ ಅಂದ್ರೆ ಯಾವ ಲಕ್ಷಣಗಳನ್ನ ನೋಡಿ ಅವಳು ಆಸ್ಪತ್ರೆಗೆ ಹೋಗ್ಬೇಕು? ಹೌದು. ಸೊ ನಾವು ಟರ್ಮ್ ಅಂತ ಹೇಳ್ತೇವೆ. 36 weeks, ಆಲ್ಮೋಸ್ಟ್ 8.5 months ಇಂದ ಅಪ್ ಟು 9 months ಕಂಪ್ಲೀಟ್ ಆಗೋವರೆಗೂ. ಸೊ 36 weeks to 40 weeks ಅಂತ ಏನು ಕರಿತೀವಿ ಅದನ್ನ ಟರ್ಮ್ ಜೆಸ್ಟೇಷನ್ ಅಂತ ಕರಿತೇವೆ. ಸೊ ಈ ಟೈಮಲ್ಲಿ ಅವ್ರು ಪ್ರೆಗ್ನೆಂಟ್ ವುಮನ್ ಅವಳು ಸ್ವಲ್ಪ ವಾರ್ನಿಂಗ್ ಸೈನ್ಸ್ಗಳಿದ್ದಾವೆ. ಸೊ ಅದನ್ನ ಗಮನಿಸ್ಕೊಳ್ಬೇಕಾಗತ್ತೆ. ಫಸ್ಟ್ ಆಫ್ ಆಲ್ ಏನು ಅಂತಂದ್ರೆ ಅವಳಿಗೆ ಸಡನ್ ಆಗಿ ಅಬ್ಡಾಮಿನಲ್ ಪೇನ್ ಬರೋದು, ಪೇನ್ ಸ್ಟಾರ್ಟ್ ಆಗುತ್ತೆ. ಸೊ ಸಿವಿಯರ್ ಆಗಿ ಅಬ್ಡಾಮಿನಲ್ ಪೇನ್ ಸ್ಟಾರ್ಟ್ ಆಗುತ್ತೆ, ಒಂದು ಡ್ರಾಗಿಂಗ್ ಸೆನ್ಸೇಷನ್ ತರ ಇರುತ್ತೆ. ಸೊ ಈ ತರ ಏನಾದರೂ ಆದ್ರೆ ಅದನ್ನ ಲೇಬರ್ ಪೇನ್ ಇರಬಹುದು. ಸೊ ಅದ್ರ ಜೊತೆಗೆ ಕೆಲವೊಬ್ಬರಿಗೆ ವಾಟರ್ ಲೀಕೇಜ್ ಆಗುತ್ತೆ. ಸೊ ಅದನ್ನ ನಾವು PROM ಅಂತ ಹೇಳ್ತೇವೆ. ಸೊ ಆ ಥರ ಅಂದರೆ ಆಮ್ನಿಯೋಟಿಕ್ ಫ್ಲೂಯಿಡ್ ಏನಿರುತ್ತೆ ಅದು ರಪ್ಚರ್ ಆಗಿಬಿಟ್ಟು ಸಡನ್ ಆಗಿ ಫ್ಲೂಯಿಡ್ ಥರ ಬರುತ್ತೆ. ಸೊ ಇದನ್ನು ಇಟ್ಸ್ ವೆರಿ ಎಮರ್ಜೆನ್ಸಿ. ಬಿಕಾಸ್ ಏನಾಗುತ್ತೆ, ಒಂದೊಂದ್ಸಲ ಮಗುದು ಕರಳು ಏನಿರುತ್ತೆ, ಕಾರ್ಡ್ ಏನಿರುತ್ತೆ, ಸೊ ಅದು ಇದ್ರ ಜೊತೆಗೆ ಬಂದ್ಬಿಡೋ ಚಾನ್ಸಸ್ ಇರುತ್ತೆ. ಸೊ ನಾವು ಅದನ್ನ ಕಾರ್ಡ್ ಪ್ರೊಲ್ಯಾಪ್ಸ್ ಅಂತ ಕರಿತೇವೆ. ಸೊ ದಟ್ ಬಿಕಮ್ಸ್ ಅ ಎಮರ್ಜೆನ್ಸಿ ಸಿಚುವೇಶನ್. ಆ ಥರ ಇದ್ದಾಗ ಬೇಬಿ ಹಾರ್ಟ್ ಬೀಟ್ ಸಡನ್ ಆಗಿ ಡ್ರಾಪ್ ಆಗೋ ಚಾನ್ಸಸ್ ಇರುತ್ತೆ. ಸೊ ಏನಾದರೂ ಅವ್ರದ್ದು ಲೀಕೇಜ್ ಅನಿಸ್ತು ಅಂತಂದ್ರು ಒಂದ್ಸಲ ಹೋಗ್ಬಿಟ್ಟು ಇಮಿಡಿಯೇಟ್ ಚೆಕ್ ಮಾಡಿಸ್ಕೋಬೇಕಾಗತ್ತೆ. ಮತ್ತೆ ಹಾಗೇನೆ ಬ್ಲೀಡಿಂಗ್, ಸಡನ್ ಆಗಿ ಏನು ರಕ್ತಸ್ರಾವ ಆಯ್ತು, ಮಿನಿಮಲ್ ಆಗಿ ಕೆಲವೊಬ್ಬರಿಗೆ ಸ್ವಲ್ಪ ಸ್ವಲ್ಪ ಬ್ಲಡ್ಸ್ ತರ ಹೋಗ್ತಾ ಇರುತ್ತೆ, ಅದು ನಿಯರ್ ಇನ್ನೇನು ಡೆಲಿವರಿ ಆಗತ್ತಿದ್ದಂಗೆ ಇಟ್ಸ್ ನಾರ್ಮಲ್. ಬಟ್ ಕೆಲವೊಬ್ಬರಿಗೆ ಇನ್ನ 36 weeks 37 weeks ಇರ್ಲಿ, ಅವಾಗೆ ಹಂಗೇನಾದ್ರೂ ಸ್ಟಾರ್ಟ್ ಆಯ್ತು. ಅಂಡ್ ಅದ್ರಲ್ಲಿ ಒಂದು ಕಂಡೀಷನ್ ಅಂದ್ರೆ ಪ್ಲಾಸೆಂಟಾ ಪ್ರೀವಿಯಾ, ಪ್ಲಾಸೆಂಟಾ ಅಂತ ನಾವೇನ್ ಹೇಳ್ತೇವೆ ಅಲ್ಲ, ಅದು ಏನಾದ್ರೂ ಲೋ ಲೈಂಗ್ ಇದ್ದಲ್ಲಿ ಸೊ ಈ ತರ ಸಡನ್ ಬ್ಲೀಡಿಂಗ್ ಆಗೋ ಚಾನ್ಸಸ್ ಇರುತ್ತೆ. ಸೊ ದಟ್ ಈಸ್ ಆಲ್ಸೋ ವೆರಿ ಇಂಪಾರ್ಟೆಂಟ್ ಬಿಕಾಸ್ ಅದು ಫುಲ್
ಪ್ಲೆಸೆಂಟ ಅಂತ ಅದರಿಂದನೇ ಸಡನ್ ಆಗಿ ಬ್ಲೀಡಿಂಗ್ ಆಗುತ್ತೆ. ಸೊ ಆ ಟೈಮಲ್ಲೂ ಬೋತ್ ಮದರ್ ಹಾಗೂ ಚೈಲ್ಡ್ ಕಂಡೀಷನ್ ಕ್ರಿಟಿಕಲ್ ಅಂದ್ರೆ ಎಮರ್ಜೆನ್ಸಿ ಅಂತ ನಾವು ಬರಬೇಕು ಅವಾಗ ಹಾಸ್ಪಿಟಲ್ಗೆ. ಇದು ಸ್ವಲ್ಪ ಎಮರ್ಜೆನ್ಸಿ ಕಂಡೀಷನ್ಸ್. ಆ್ಯಂಡ್ ಕೆಲವೊಬ್ಬರಲ್ಲಿ BP ಶುರು ಆಗಿರುತ್ತೆ, ಹೈಪರ್ಟೆನ್ಷನ್ ಅಂತ ಏನು ಹೇಳ್ತೇವೆ. ಪ್ರೆಗ್ನೆನ್ಸಿ ಈವನ್ ಲಾಸ್ಟ್ ಟರ್ಮಲ್ಲಿ ಜೆಸ್ಟೇಷನ್ ಹೈಪರ್ಟೆನ್ಷನ್ ಅಂತ ಸ್ಟಾರ್ಟ್ ಆಗುತ್ತೆ. ಸೊ ಇವರು ಕಂಟಿನ್ಯೂಸ್ ಆಗಿ BP ಚೆಕ್ ಮಾಡ್ತಾ ಇರಬೇಕು. ಮನೆಯಲ್ಲೂ ಹೇಳಿರ್ತಾರೆ 3 ಡೇಸ್ಗೊಮ್ಮೆ ಆ ಥರ ಅವ್ರ ಕಂಡೀಷನ್ ನೋಡಿಕೊಂಡು BP ಚೆಕ್ ಮಾಡೋದಾಗ್ಲಿ ಮಾಡಬೇಕು. ಸೊ ಕೆಲವೊಬ್ಬರಲ್ಲಿ ಇದು ಸಡನ್ ಆಗಿ BP ವೇರಿಯೇಷನ್ ಆದರೆ ಅವ್ರಿಗೆ ಎಕ್ಲಾಂಪ್ಸಿ ಆಗೋ ಚಾನ್ಸಸ್ ಇರುತ್ತೆ, ಅಂದರೆ ಫಿಟ್ಸ್ ಬರೋ ಚಾನ್ಸಸ್ ಇರುತ್ತೆ. ತಾಯಿಗೆ ಸಡನ್ ಆಗಿ BP 116 170 ಅಪ್ ಟು 90 ಇದೇನಾದರೂ ವೇರಿಯೇಷನ್ ಆದರೆ ಸಡನ್ ಆಗಿ ಬ್ರೈನಲ್ಲಿ ಎಕ್ಲಾಂಪ್ಸಿ ಆಗೋದು ಅಂತ ಇರುತ್ತೆ. ಸೊ ಇದ್ರ ಮುಂಚೆನೆ ಒಂದು ಪ್ರೀ ಎಕ್ಲಾಂಪ್ಸಿ ಅಂತ ಇರುತ್ತೆ, ಅಂದ್ರೆ ಇನ್ನೇನು ಎಕ್ಲಾಂಪ್ಸಿ ಆಗೋ ಚಾನ್ಸಸ್ ಇರುತ್ತೆ ಅನ್ನೋದು. ಸೊ ಅದನ್ನ ನಾವು ಗಮನಿಸ್ಕೊಳ್ಬೇಕಾಗುತ್ತೆ. ಸೊ ಅದೇನಂದ್ರೆ ಸಡನ್ ಆಗಿ ಕೆಲವೊಬ್ಬರಿಗೆ ಹೆಡ್ಏಕ್ ಬರುತ್ತೆ. ಸೊ ಹೆಡ್ಏಕ್ ಆಗಲಿ, ಸ್ಟ್ರಾಂಗ್ ಹೆಡ್ಏಕ್ ಇರುತ್ತೆ, ಆ್ಯಂಡ್ ವಾಮಿಟಿಂಗ್ ಸೆನ್ಸೇಷನ್ ಸ್ಟಾರ್ಟ್ ಆಗುತ್ತೆ, ಇಲ್ಲ ಎದೆ ಉರಿ ಸ್ಟಾರ್ಟ್ ಆಗುತ್ತೆ, ಇಲ್ಲ ಕೆಲವೊಬ್ಬರಿಗೆ ಕಾಲಲ್ಲಿ ನೀರು ತುಂಬಿಕೊಳ್ಳುತ್ತೆ, ಸ್ವೆಲ್ಲಿಂಗ್ ಅಂತ ಏನು ಹೇಳ್ತಾರೆ. ಸೊ ದೀಸ್ ಆರ್ ಆಲ್ ವೆರಿ ಇಂಪಾರ್ಟೆಂಟ್ ಸೈನ್ಸ್. ಈ ಥರ ಅವ್ರಿಗೆ ಏನಾದರೂ ಯಾವಾಗಾದ್ರೂ ಅವ್ರು ಪ್ರೆಗ್ನೆನ್ಸಿಯಲ್ಲಿ ಕಂಡುಕೊಂಡ್ರೆ ಇದನ್ನ ತಕ್ಷಣ ಹೋಗ್ಬಿಟ್ಟು ಚೆಕ್ ಮಾಡಿಸ್ಕೊಂಡು ಅದರದ್ದು ನೆಸೆಸರಿ ಮ್ಯಾನೇಜ್ಮೆಂಟ್ ಮಾಡಬೇಕಾಗತ್ತೆ. ಈಗ ಮೇಡಮ್, ಡೆಲಿವರಿ ಆದ್ಮೇಲೆ ಬಹಳ ಮಹಿಳೆಯರಲ್ಲಿ ಇನ್ಫೆಕ್ಷನ್ ಕಾಣಿಸ್ಕೊಳ್ಳುತ್ತೆ. ಅಂದ್ರೆ ಅದು ಸಿಸೇರಿಯನ್ ಇರ್ಬೋದು, ನಾರ್ಮಲ್ ಡೆಲಿವರಿ ಇರ್ಬೋದು, ಇನ್ಫೆಕ್ಷನ್ ಕಾಣಿಸ್ಕೊಳ್ಳುತ್ತೆ. ಅದು ಯಾಕಾಗುತ್ತೆ? ಅದಕ್ಕೆ ಪರಿಹಾರ ಏನು? ಹೌದು. ಸೊ ಡೆಲಿವರಿ ಆದಮೇಲೆ ಇನ್ಫೆಕ್ಷನ್ಸ್ಗಳಾಗೋದಕ್ಕೆ ಇನ್ಫೆಕ್ಷನ್ದು ತುಂಬ ಟೈಪ್ಸ್ಗಳಿದಾವೆ. ಫಸ್ಟ್ ಆಫ್ ಆಲ್ ಅದೇನಂತಂದ್ರೆ, ಈಗ ಎಪಿಸಿಯೋಟಮಿ, ಅದು ಕೆಳಗಡೆ ಏನೋ ಹೊಲಿಗೆ ಹಾಕಿರ್ತಾರಲ್ಲ, ಸೊ ಅಲ್ಲಿ ಇನ್ಫೆಕ್ಷನ್ ಆಗೋದು ಚಾನ್ಸಸ್ ಇರುತ್ತೆ. ಇಲ್ಲ ಸಿಸೇರಿಯನ್ ಸೈಟಲ್ಲಿ, ಸಿಸೇರಿಯನ್ ಮಾಡಿರೋ ಸೈಟಲ್ಲೂ ಇನ್ಫೆಕ್ಷನ್ ಆಗೋದು, ಸ್ಟಿಚ್ ಹಾಕಿರೋ ಕಡೆಯನ್ನು ಇನ್ಫೆಕ್ಷನ್ ಆಗೋ ಚಾನ್ಸಸ್ ಇರುತ್ತೆ. ಆ್ಯಂಡ್ ಕೆಲವೊಬ್ಬರಿಗೆ ಈಗ ಫೀಡ್ ಮಾಡ್ತಾ ಇರುತ್ತಲ್ಲ, ಸೊ ಬ್ರೆಸ್ಟ್ ಆಪ್ಸಸ್ ಮೇಜರ್ ಸ್ತನಗಳಲ್ಲಿ ಅದು ಇನ್ಫೆಕ್ಷನ್ ಆಗೋ ಚಾನ್ಸಸ್, ಅದನ್ನ ಮ್ಯಾಸ್ಟೈಟಿಸ್ ಅಂತ ಕರಿತೇವೆ. ಸೊ ಈ ರೀತಿ ಆಗೋದನ್ನು ಚಾನ್ಸಸ್ ಇರುತ್ತೆ. ಈಗ ಕೆಲವೊಬ್ಬರಲ್ಲಿ ಕರೆಕ್ಟಾಗಿ ಬ್ರೆಸ್ಟ್ ಫೀಡ್ ಮಾಡಿಸಲ್ಲ, ಇಲ್ಲ ಇರ್ರೆಗ್ಯುಲರ್ ಬ್ರೆಸ್ಟ್ ಫೀಡಿಂಗ್ ಇರುತ್ತೆ. ಸೊ ಅವ್ರದ್ರಲ್ಲಿ ಅದು ಬ್ರೆಸ್ಟ್ ಹಾಗೆ ಸೆಕ್ರಿಷನ್ಸ್ ಕಲೆಕ್ಟ್ ಆಗಿ ಅದರಲ್ಲಿ ಸೂಪರ್ ಆಡೆಡ್ ಇನ್ಫೆಕ್ಷನ್ಸ್ ಆಗಿಬಿಟ್ಟು ಅದು ಬ್ರೆಸ್ಟ್ ಆಪ್ಸಸ್ನು ಆಗ್ಬೋದು. ಸೊ ನೆಕ್ಸ್ಟ್ ಅಂತಂದ್ರೆ ಎಂಡೋಮೆಟ್ರೈಟಿಸ್, ನಾವೇನು ಯೂಟ್ರಸ್ ಅಂತ ಹೇಳ್ತೀವಿ, ಅದರದ್ದೊಂದು ಲೈನಿಂಗ್ ಇರುತ್ತೆ. ಸೊ ಅದನ್ನು ಕೋರಿಯಾಮ್ನೈಟಿಸ್ ಆಗಲಿ ಎಂಡೋಮೆಟ್ರೈಟಿಸ್ ಆಗೋದು ಚಾನ್ಸಸ್ ಇರುತ್ತೆ. ಸೊ ಇದನ್ನ ಮೇಜರ್ ಕಾರಣಗಳಂತಂದ್ರೆ ಬೇಸಿಕ್ಲಿ ಹೈಜೀನ್, ಡೆಲಿವರಿ ಟೈಮಲ್ಲಾಗಲಿ ಇಲ್ಲ ಅವ್ರದ್ದು ಇಮಿಡಿಯೇಟ್ ಪೋಸ್ಟ್ ಪಾರ್ಟಮ್ ಪೀರಿಯಡ್ ಅಲ್ಲಿ ಇನ್ ಕೇಸ್ ಹೈಜೀನ್ ಕರೆಕ್ಟ್ ಆಗಿ ಮೇಂಟೈನ್ ಆಗಿಲ್ಲ ಅಂತಂದ್ರೆ, ಅಂಡ್ ಅವರ ದೈಹಿಕ, ಈಗ ಫಾರ್ ಎಕ್ಸಾಂಪಲ್ ಅನಿಮಿಯಾ ಇತ್ತು, ರಕ್ತಹೀನತೆ ಇತ್ತು, ಅಂಡ್ ಡಯಾಬಿಟಿಸ್ ಇತ್ತು, ಸೊ ಈ ತರ ಇರೋದ್ರಿಂದನೂ ಅದು ಹೀಲ್ ಆಗಲ್ಲ. ಸೊ ಆ ಥರ ಇದ್ರೂ ಕಾಂಪ್ಲಿಕೇಶನ್ಸ್ ಆಗೋ ಚಾನ್ಸಸ್ ಇರುತ್ತೆ. ಸೊ ಅದನ್ನು ಅವರು ಇಮಿಡಿಯೇಟ್ ಆಗಿ ರೆಕಗ್ನೈಸ್ ಮಾಡಿಕೊಂಡು ಬೇಕಾದರೆ ಅಡ್ಮಿಷನ್ ಮಾಡಿಕೊಂಡು ಇನ್ಫೆಕ್ಷನ್ಸ್ದು ಟ್ರೀಟ್ ಮಾಡಿಕೊಂಡು ಟ್ಯಾಬ್ಲೆಟ್ಸ್ಗಳಾಗಲಿ ಆಂಟಿಬಯೋಟಿಕ್ಸ್ಗಳಾಗಲಿ ಕೊಡ್ಬೋದಾಗುತ್ತೆ. ಅದು ಬೇಗ ಇನ್ಫೆಕ್ಷನ್ ಗುರ್ತು ಹಿಡಿಯೋದು ವೆರಿ ಇಂಪಾರ್ಟೆಂಟ್. ಅದೇ ಅವರಿಗೆ ಇಮಿಡಿಯೇಟ್ ಆಗಿ ಡೆಲಿವರಿ ಆದ್ಮೇಲೆ ಜ್ವರ ಬರೋದಾಗ್ಲಿ, ಶೀತ ಬರೋದಾಗ್ಲಿ, ಇಲ್ಲ ಅದೇ ನಾವು ಇದು ಸ್ಟಿಚನ್ನು ಹಾಕಿದ್ದೀವಲ್ಲ ಅಲ್ಲಿಂದ ಪಸ್ ಬರೋದಾಗ್ಲಿ, ಸೊ ಈ ತರ ಅವರು ರೆಕಗ್ನೈಸ್ ಮಾಡಿದ್ರೆ, ಅಂಡ್ ಬ್ಲೀಡಿಂಗ್ ಆಗ್ತಿರುತ್ತೆ ಕೆಲವೊಬ್ಬರಿಗೆ, ಅದರಲ್ಲಿ ಏನಾದ್ರೂ ವಾಸನೆ ತರ ಹೋಗ್ತಿದೆ, ಆ ತರ ಏನಾದ್ರೂ ಇದ್ರು ಸಿಂಪ್ಟಮ್ಸ್ ಇದ್ರೂ ಅವರು ಸ್ವಲ್ಪ ಬೇಗನೆ ಅದನ್ನ ನೋಡ್ಕೊಂಡು ಡಾಕ್ಟರ್ನ ಕನ್ಸಲ್ಟ್ ಮಾಡ್ಬೇಕಾಗತ್ತೆ. ಮೇಡಮ್, ಈಗ ಆರೋಗ್ಯವಂತ ಮಹಿಳೆನೇ ಆಗಿರ್ತಾಳೆ, ಪ್ರೆಗ್ನೆನ್ಸಿನೂ ಸರಿಯಾಗಿ ಆಗಿರುತ್ತೆ, ಬಟ್ ಸಡನ್ ಗರ್ಭಪಾತ ಆಗುತ್ತೆ. ಇದಕ್ಕೆ ಏನ್ ರೀಸನ್ ಇರಬಹುದು? ಸೊ ಗರ್ಭಪಾತ ಅನ್ನೋದು ನಾವು ಅಬಾರ್ಷನ್ ಅಂತ ಕರಿತೇವೆ. ಸೊ ಇದನ್ನ ಮೋಸ್ಟ್ ಕಾಮನ್ ಅಂದ್ರೆ ಕೆಲವೊಬ್ಬರಲ್ಲಿ ಕಾಸ್ ಗೊತ್ತಾಗಲ್ಲ, ಸಡನ್ ಆಗಿ ಅವರು ಬರ್ತಾರೆ, ಮಿಸ್ಡ್ ಅಬಾರ್ಷನ್ ಅಂತ ಏನು ಹೇಳ್ತೇವೆ. ಸೊ ಬೇಬಿದು ಹಾರ್ಟ್ ಬೀಟ್ ಒಂದೊಂದ್ಸಲ ಸ್ಕ್ಯಾನಲ್ಲಿ ಬಂದಿರಲ್ಲ, ಸೊ ಹಾಗಾಗಿ ಅಬಾರ್ಷನ್ ಆಗೋ ಚಾನ್ಸಸ್ಗಳು ಇರ್ತವೆ. ಸೊ ಇದನ್ನ ರಿಸರ್ಚ್ ಮಾಡಿ ಆಮೇಲೆ ನೋಡಿದಾಗ ಮೋಸ್ಟ್ ಮೇಜರ್ ಕಾಸಸ್ ಇಸ್ ಕ್ರೋಮೋಸೋಮಲ್ ಅಬ್ನಾರ್ಮಾಲಿಟೀಸ್. ಸೊ ಅಪ್ ಟು 50% ಆಫ್ ಚಾನ್ಸಸ್ ನಾವೇನು ಇದು ಜೆನೆಟಿಕ್ ಪ್ರಾಬ್ಲಮ್ ಅಂತ ಹೇಳ್ತೇವೆ. ಸೊ ಡೌನ್ ಸಿಂಡ್ರೋಮ್ ಆಗಲಿ, ಇಲ್ಲ ಯಾವುದಾದ್ರೂ ಕ್ರೋಮೋಸೋಮಲ್ಲಿ ಒಂದು ಮೊನೋಸೋಮಿ ಆಗಿ ಟ್ರೈಸೋಮಿ ಆಗಲಿ ಯಾವುದಾದ್ರೂ ವೇರಿಯೇಷನ್ ಇದ್ರೆ ಈ ಥರ ಆಗೋ ಚಾನ್ಸಸ್ ಇರುತ್ತೆ. ನೆಕ್ಸ್ಟ್ ಮೋಸ್ಟ್ ಕಾಮನು ಅಂತಂದರೆ ತಾಯಿಯಲ್ಲಿ ಏನಾದರೂ ಎಂಡೋಕ್ರೈನ್ ಡಿಸಾರ್ಡರ್ಸ್ ಲೈಕ್ ಥೈರಾಯ್ಡ್ ಡಿಸಾರ್ಡರ್ ಆಗಲಿ, ಇಲ್ಲ ತಾಯಿಯಲ್ಲಿ ಡಯಾಬಿಟಿಸ್ ಆಗಲಿ, ಈ ಥರ ಹೈಪರ್ಟೆನ್ಷನ್ ಆಗಲಿ, ಈ ಥರ ಚಾನ್ಸಸ್ ಇದ್ರೂ ಆಗೋ ಚಾನ್ಸಸ್ ಇರುತ್ತೆ. ಮತ್ತು ತಾಯಿಯಲ್ಲಿ ಏನಾದರೂ ಇಮ್ಯುನಿಟಿ ಪ್ರಾಬ್ಲಮ್, ನಾವು ಅದನ್ನು ಆ್ಯಂಟಿಬಾಡೀಸ್ ಅಂತ ಕರಿತೇವೆ. ಸೊ ಆಟೋ ಆ್ಯಂಟಿಬಾಡೀಸ್ ಅಂತ. ಸೊ ಈ ಥರ ಏನಾದರೂ ಲೈಕ್ ಫಾರ್ ಎಕ್ಸಾಂಪಲ್ SLE ಅಂತ ಇದೆ, ಆ್ಯಂಟಿಫಾಸ್ಫೋಲಿಪಿಡ್ ಆ್ಯಂಟಿಬಾಡಿ ಸಿಂಡ್ರೋಮ್ಗಳಂತ ಇದೆ. ಸೊ ಈ ಥರನೂ ತಾಯಿಯಲ್ಲಿ ಇದ್ದರೆ ಅಬಾರ್ಷನ್ಸ್ಗಳಾಗೋ ಚಾನ್ಸಸ್ ಇರುತ್ತೆ. ಮೇಡಮ್, ಈಗ ಒಂದ್ಸರಿ ಅಬಾರ್ಷನ್ ಆದ್ಮೇಲೆ ಅದೇ ಮಹಿಳೆ ಇನ್ನು ಎಷ್ಟು ಟೈಮ್ ತಗೋಬಹುದು ಇನ್ನೊಮ್ಮೆ ಪ್ರೆಗ್ನೆಂಟ್ ಆಗ್ಲಿಕ್ಕೆ?
ಹಾಂ, ಸೊ ಮಿನಿಮಮ್ ಆಗಿ 6 ಮಂತ್ಸ್ಗಳ ಪೀರಿಯಡ್ಗಳಾದರೂ ಬೇಕಾಗುತ್ತೆ. ಬಿಕಾಸ್ ಇದು ಅಬಾರ್ಷನ್ ಆದಮೇಲೆ ಮತ್ತೆ ಅದು ದೈಹಿಕ ಎಂಡೋಮೆಟ್ರಿಯಮ್ ಏನಿದೆ ಅದು ಯೂಶುವಲ್ ಆಗಿ ಇದು ಡೆವಲಪ್ ಆಗೋದಕ್ಕಾಗಲಿ ಇಲ್ಲ ಮತ್ತೆ ರಿಕರೆಂಟ್ ಪ್ರೆಗ್ನೆನ್ಸಿ ಲಾಸ್ ಆಗಬಾರ್ದು ಅಂತಂದರೆ ಅಟ್ಲೀಸ್ಟ್ ಮಿನಿಮಮ್ ಒಂದು 6 ಮಂತ್ಸ್ದು ಗ್ಯಾಪ್ ತೊಗೊಂಬಿಟ್ಟು ನೆಕ್ಸ್ಟು ಅವರು ಈಗ ಕನ್ಸೀವ್ ಆಗೋ ಮುಂಚೆನೇ ಬೇಕಾದರೆ ಒಂದು 3 ಮಂತ್ಸ್ ಮುಂಚೆ ಬಂದು ಹಾಸ್ಪಿಟಲ್ ಕನ್ಸಲ್ಟ್ ಮಾಡಿಕೊಂಡು ಏನು ಪ್ರಾಬ್ಲಮ್ ಆಗಿದೆ ಇಲ್ಲ ಏನಾದರೂ ಪ್ರೀನಿಟಲ್ ಕೇರ್ ತೊಗೊಂಬಿಟ್ಟು ಎಲ್ಲ ಟೆಸ್ಟ್ಗಳೆಲ್ಲ ಮಾಡಿಕೊಂಡು ಬೇಕಾದರೆ ಕನ್ಸೆಪ್ಷನ್ ಮಾಡ್ಕೊಳ್ಳೋದು ಒಳ್ಳೆಯದು. ಹಾಂ, ಆ ಟೈಮಲ್ಲಿ ಫೋಲಿಕ್ ಆ್ಯಸಿಡ್ ಸಪ್ಲಿಮೆಂಟೇಷನ್ನು ಬಿಕಾಸ್ ಇದು ಕ್ರೋಮೋಸೋಮಲ್ ಅನಾಮಲೀಸಿಂದ ಜಾಸ್ತಿ ಆಗೋದ್ರಿಂದ ಸೊ ಇನ್ ಕೇಸ್ ಅವರು ಫೋಲಿಕ್ ಆ್ಯಸಿಡ್ ಸಪ್ಲಿಮೆಂಟೇಷನ್ ಮುಂಚಿತವಾಗಿಯೇ ಸ್ಟಾರ್ಟ್ ಮಾಡಿಕೊಂಡ್ರು ಒಳ್ಳೆಯದು. ಹಾಗೆ ಮೇಡಮ್, ಈಗ ಕ್ಯಾನ್ಸರ್ ಅನ್ನೋದು ಒಂದು ಸ್ವಲ್ಪ ವರ್ಷದ ಹಿಂದೆ ಭೀಕರ ಬಿಮಾರಿ ಇದು ಅನ್ನೋ ತರ ಇತ್ತು. ಬಟ್ ಈಗ ಎಷ್ಟು ಕಾಮನ್ ಆಗಿದೆ ಅಂದ್ರೆ ಅಷ್ಟೊಂದು ಹೆದರಿಕೆನೂ ಆಗ್ತಿಲ್ಲ ಆಕ್ಚುಲಿ. ಆದ್ರೂ ಅದು ಬಂದವರಲ್ಲಿ ಎದುರಿಸಿದವರಲ್ಲಿ ಅದು ಗೊತ್ತು ಅವರಿಗೆ ಅವರದ್ದು. ಈಗ ಮಹಿಳೆಯರಲ್ಲಿ ಸ್ಪೆಷಲಿ ಮಹಿಳೆಯರಲ್ಲಿ ಸರ್ವಿಕಲ್ ಕ್ಯಾನ್ಸರ್ ತುಂಬಾನೇ ಜಾಸ್ತಿ ಆಗ್ತಾ ಇದೆ, ಗರ್ಭಕಂಠದ ಕ್ಯಾನ್ಸರು. ಅದು ಮಹಿಳೆಯರಲ್ಲಿ ಹೇಗೆ ಶುರುವಾಗುತ್ತೆ, ಅದ್ರ ಲಕ್ಷಣಗಳೇನು, ಅದನ್ನ ಒಂಚೂರು ಹೇಳ್ತೀರಾ? ಸೊ ಹೌದು, ಸೊ ಮಹಿಳೆಯರಲ್ಲಿ ನೀವು ಹೇಳ್ದಂಗೆ ಕ್ಯಾನ್ಸರು ತುಂಬ ಕಾಮನ್ ಆಗಿಬಿಟ್ಟಿದೆ. ಮೇನ್ ರೀಸನ್ ಅಂದರೆ ಅದು ನಾವು ಕ್ಯಾನ್ಸರ್ ತುಂಬ ಈಸಿಲಿ ಡಿಟೆಕ್ಟ್ ಆಗ್ತಾ ಇದೆ ಅನ್ನೋದು. ಸೊ ಮಹಿಳೆಯರಲ್ಲಿ ಅದು ಸರ್ವೈಕಲ್ ಕ್ಯಾನ್ಸರ್ ನೀವು ಹೇಳ್ದಂಗೆ ಗರ್ಭಕಂಠದ ಕ್ಯಾನ್ಸರ್ ಇಟ್ಸ್ ವೆರಿ ಮೋಸ್ಟ್ ಕಾಮನ್. ದ ಸೆಕೆಂಡ್ ಮೋಸ್ಟ್ ಕಾಮನ್ ಕ್ಯಾನ್ಸರ್ ಅಂತ ಹೇಳ್ತೇವೆ ಆಫ್ಟರ್ ಬ್ರೆಸ್ಟ್ ಕ್ಯಾನ್ಸರ್. ಸೊ ಮಹಿಳೆಯರಲ್ಲಿ ಫಸ್ಟ್ ಮೋಸ್ಟ್ ಕಾಮನ್ ಇಸ್ ಬ್ರೆಸ್ಟ್ ಕ್ಯಾನ್ಸರ್, ಸ್ತನದ ಕ್ಯಾನ್ಸರ್ಗಳು. ಅದು ಆಲ್ಮೋಸ್ಟ್ 28 to 30% ಇದೆ. ಸೊ ಅದನ್ನ ನೆಕ್ಸ್ಟು ಇದು 17 to 20% ಸರ್ವೈಕಲ್ ಕ್ಯಾನ್ಸರ್ ಆಗಿದೆ. ಸೊ ಸರ್ವೈಕಲ್ ಕ್ಯಾನ್ಸರ್ ಅಂತಂದ್ರೆ ಗರ್ಭದ ಬಾಯಿ ಕೆಳಗಡೆ ಏನು ಸರ್ವಿಕ್ಸ್ ಪಾರ್ಟ್ ಅಂತ ಇರುತ್ತೆ, ಸೊ ಅದರಲ್ಲಿ ಆಗುವ ಕ್ಯಾನ್ಸರ್ ಅನ್ನ ಸರ್ವೈಕಲ್ ಕ್ಯಾನ್ಸರ್ ಅಂತ ಕರೀತಾರೆ. ಸೊ ಇದು ಆಲ್ಮೋಸ್ಟ್ ಪ್ರತಿ ವರ್ಷ ನಮ್ಮ ಭಾರತದಲ್ಲಿ 1 ಲಕ್ಷದಿಂದ 1.5 ಲಕ್ಷದವರೆಗೂ ಮಹಿಳೆಯರಲ್ಲಿ ಆಗೋದಿರುತ್ತೆ, ಕಾಣಿಸ್ಕೊಳ್ತಾ ಇರುತ್ತೆ. ಸೊ ಹಾಗಾಗಿ ಇಟ್ಸ್ ಒನ್ ಆಫ್ ದ ವೆರಿ ಮಚ್ ಇಂಪಾರ್ಟೆಂಟ್ ಇದಂತ ಹೇಳ್ಬೋದು. ಸೊ ಇದರದ್ದು ಏನು ಸ್ಪೆಸಿಫಿಸಿಟಿ ಅಂತ ಹೇಳಿದ್ರೆ ಇದು ಸಡನ್ ಆಗಿ ಬರಲ್ಲ. ಸೊ ಇಟ್ ಆಲ್ಮೋಸ್ಟ್ ಟೇಕ್ಸ್ 10 to 15 years ಆಫ್ ಏಜ್ ಫಾರ್ ಡೆವಲಪ್ಮೆಂಟ್. ಸೊ ಇದನ್ನ ಫಸ್ಟ್ ಒನ್ ಆಫ್ ದ ಮೋಸ್ಟ್ ಇಂಪಾರ್ಟೆಂಟ್ ಕಾರಣ ಅಂತ ಹೇಳಿದ್ರೆ HPV ಇನ್ಫೆಕ್ಷನ್. ದರ್ ಇಸ್ ಒನ್ ಹ್ಯೂಮನ್ ಪ್ಯಾಪಿಲೋಮಾ ವೈರಸ್ ಅಂತ ಇದೆ. ಸೊ ಇದು ನಮ್ಮ ಮಹಿಳೆಯರಲ್ಲಿ ಯೂಶಲಿ ಕಾಣಿಸ್ಕೊಳ್ಳುತ್ತೆ. HPV ಇನ್ಫೆಕ್ಷನ್ ನಮ್ಮ ವಜಾನ ಆಗಲಿ ಸರ್ವೈಕಲ್ ಆಗಲಿ ಇದು ಯೂಶಲ್ ಇನ್ಫೆಕ್ಷನ್ ಕಾಣ್ಕೊಳ್ಳುತ್ತೆ. ಬಟ್ ಅದು ತಂತಾನೆ ನಮ್ಮ ಇಮ್ಯುನಿಟಿಯಿಂದ ಅದನ್ನು ಕ್ಲಿಯರ್ಸ್ಗೊಳ್ಳಕ್ಕೆ ಆಗುತ್ತೆ. ಬಟ್ ಕೆಲವರಲ್ಲಿ ಏನಾಗುತ್ತೆ, ಇದು ಪರ್ಸಿಸ್ಟೆಂಟ್ ಆಗಿ ಹಾಗೆ ಉಳ್ಕೊಳ್ಳುತ್ತೆ. ಸೊ 90% ಆಫ್ ದ ಚಾನ್ಸ್ ಇದು ಪರ್ಸಿಸ್ಟೆಂಟ್ ಆಗಿ HPV ಇನ್ಫೆಕ್ಷನ್ ಏನಾಗಿರುತ್ತಲ್ಲ ಅದು ಆ ಥರ ಪರ್ಸಿಸ್ಟೆಂಟ್ ಆಗಿ ಇದ್ದರೆ ಅದು ನಮ್ಮ ಏನು ಸರ್ವೈಕಲ್ ಸೆಲ್ಸ್ ಇಲ್ಲ ವಜೈನಲ್ ಸೆಲ್ಸ್ ಅಲ್ಲಿ ಇರುತ್ತೆ ಅದು ಇಂಟಿಗ್ರೇಟ್ ಆಗಿಬಿಟ್ಟು ನೆಕ್ಸ್ಟ್ DNA ಡಿಸ್ಇಂಟಿಗ್ರೇಷನ್ ಆಗುತ್ತೆ. ಸೊ ಅದರಲ್ಲಿ ಇದು ಕ್ಯಾನ್ಸರಸ್ ಚೇಂಜಸ್ ಆಗೋ ಚಾನ್ಸಸ್ ಇರುತ್ತೆ. ಸೊ ಇದು HPV ಇಂಟಿಗ್ರೇಷನ್ ಆದ್ಮೇಲಿಂದ ಪ್ರಾಪರ್ ಆಗಿ ಕ್ಯಾನ್ಸರ್ ಆಗೋವರೆಗೂ 10 to 15 years ಗ್ಯಾಪ್ ಇರುತ್ತೆ. ಸೊ ಅದಕ್ಕಾಗಿ ಈಗ ಸ್ಕ್ರೀನಿಂಗ್ ಮತ್ತೆ ಪ್ರಿವೆನ್ಷನ್ ಅಂತ ಬಂದಿರೋದು. ಸೊ ನಾವು ಈ ಪೀರಿಯಡ್ ಅಲ್ಲಿ ಅದನ್ನ ಪಿಕಪ್ ಮಾಡ್ಕೊಂಡ್ರೆ, ಫಾರ್ ಎಕ್ಸಾಂಪಲ್ ದರ್ ಆರ್ ವೇರಿಯಸ್ ಸ್ಕ್ರೀನಿಂಗ್ ಟೆಸ್ಟ್. ಸೊ ಅದನ್ನ ಮಾಡ್ಕೊಂಡ್ರೆ ಈಸಿಲಿ ನಮಗೆ ಡಿಟೆಕ್ಟ್ ಆಗುತ್ತೆ. ಸೊ ಅದನ್ನ ಈಸಿಲಿ ಆ ಟೈಮಲ್ಲೇ ಟ್ರೀಟ್ಮೆಂಟ್ ಮಾಡ್ಕೋಬಹುದು. ಓಕೆ, ಈಗ ಇನ್ಫೆಕ್ಷನ್ ಎಲ್ಲ ಆದಾಗ ಸ್ಕ್ರೀನಿಂಗ್ ಮಾಡೋದ್ರಿಂದ ಇದು ಡಿಟೆಕ್ಟ್ ಮಾಡಬಹುದು. ಈ ಸರ್ವಿಕಲ್ ಕ್ಯಾನ್ಸರ್, ಗರ್ಭಕಂಠದ ಕ್ಯಾನ್ಸರ್ನ ಲಕ್ಷಣಗಳೇನು? ಅಂದ್ರೆ ಅದರಿಂದ ಬಾಡಿಲಿ ಚೇಂಜಸ್ ಆಗುತ್ತಾ ಅಥವಾ ಬೇರೆ ಆರೋಗ್ಯದಲ್ಲಿ ಏನಾದ್ರು ಚೇಂಜಸ್ ಆಗಿ ಗೊತ್ತಾಗುತ್ತಾ? ಹೇಗೆ ಗೊತ್ತಾಗುತ್ತೆ ನಾರ್ಮಲ್ ಒಬ್ರಿಗೆ? ಇಲ್ಲ, ಯಾವುದೇ ಕ್ಯಾನ್ಸರ್ ಆಗಲಿ ಅದು ಅರ್ಲಿ ಸ್ಟೇಜಸ್ಸಲ್ಲಿ ಯಾವುದೇ ಮೋಸ್ಟ್ ಕಾಮನ್ಲಿ ಯಾವುದು ಸಿಂಪ್ಟಮ್ಸ್ ಇರಲ್ಲ. ಅದು ಯೂಶುವಲ್ ಆಗಿ ಸೆಕೆಂಡ್ ಸ್ಟೇಜ್ ಇಲ್ಲ ಥರ್ಡ್ ಸ್ಟೇಜ್ ಹೋದಾಗ್ಲೇ ಸಿಂಪ್ಟಮ್ಸ್ ಗೊತ್ತಾಗೋದು. ಸೊ ಸರ್ವಿಕ್ಸಲ್ಲೂ ಹಾಗೇನೆ, ಬಿಕಾಸ್ ಸರ್ವಿಕ್ಸ್ ಅಂದರೆ ಒಳಗಡೆ ಇದೆ, ಗರ್ಭದ ಬಾಯಿ ಅಂತ ಏನಿರುತ್ತೆ ಅದು ನಮಗೆ ಕಾಣಿಸ್ಕೊಳ್ಳಲ್ಲ ಈಸಿಲ್ಲ. ಸೊ ಅದು ಬೆಳೀತಾ ಯೂಶುವಲ್ ಆಗಿ ತುಂಬ ದೊಡ್ಡದಾದ್ಮೇಲಿಂದ ಯೂಶುವಲ್ ಆಗಿ ಸಿಂಪ್ಟಮ್ಸ್ ಸ್ಟಾರ್ಟ್ ಆಗುತ್ತೆ. ಸೊ ದ ಮೋಸ್ಟ್ ಕಾಮನ್ ಸಿಂಪ್ಟಮ್ಸ್ ಅಂತಂದರೆ ಎಬ್ನಾರ್ಮಲ್ ಬ್ಲೀಡಿಂಗ್, ಅದೇ ರಕ್ತಸ್ರಾವ ಅಂತ ಏನು ಹೇಳಿದ್ವಿ. ಸೊ ಇದು ಕಂಟಿನ್ಯೂಸ್ ಆಗಿ ಏನಾದರೂ ಬ್ಲೀಡಿಂಗ್ ಆಗ್ತಾ ಇದೆ, ಇಲ್ಲ ಇಂಟರ್ಮೆನ್ಸ್ಟ್ರುವಲ್ ಬ್ಲೀಡಿಂಗ್, ಸೊ ನಾನು ಆಗಲೇ ಹೇಳ್ದಂಗೆ ಮಧ್ಯದಲ್ಲಿ ಬ್ಲೀಡಿಂಗ್ ಆಗೋದಾಗ್ಲಿ ಆ ಥರ ಆದ್ರೆ, ಇಲ್ಲ ಲೈಂಗಿಕ ಸಂದರ್ಭ ಅದಾದ್ಮೇಲಿಂದ ಪೋಸ್ಟ್ ಕೋಯಿಟಲ್ ಬ್ಲೀಡಿಂಗ್ ಆಗಲಿ, ಅಂಡ್ ಈವನ್ ಪೋಸ್ಟ್ ಮೆನೋಪಾಸಲ್ ಕೆಲವೊಬ್ಬರಿಗೆ ಮೆನೋಪಾಸ್ ಆಗಿರುತ್ತೆ ಬಟ್ ಆದ್ರೂ ಈ ತರ ಬ್ಲೀಡಿಂಗ್ ಕಾಣಿಸ್ಕೊಳ್ಳುತ್ತೆ. ಸೊ ದಿಸ್ ಇಸ್ ಆಲ್ಸೋ ಒನ್ ಆಫ್ ದ ವೆರಿ ಇಂಪಾರ್ಟೆಂಟ್ ಕಾಸ್ ಆಗುತ್ತೆ. ಸೊ ಬ್ಲೀಡಿಂಗ್ ಬಿಟ್ಟು ಕೆಲವೊಬ್ಬರಲ್ಲಿ ತುಂಬಾ ವೈಟ್ ಡಿಸ್ಚಾರ್ಜ್ ಇರುತ್ತೆ, ಅಂದ್ರೆ ತುಂಬಾ ಒಂಥರ ಫೌಲ್ ಸ್ಮೆಲ್ಲಿಂಗ್, ವಾಸನೆ ಇರೋದು, ಬಿಳಿ ಹೋಗ್ತಿರುತ್ತೆ. ಸೊ ಅದನ್ನು ಅವರು ಒನ್ ಆಫ್ ದ ವೆರಿ ಇಂಪಾರ್ಟೆಂಟ್ ಸಿಂಪ್ಟಮ್ಸ್ ಇದ್ರದ್ದು. ಮತ್ತೆ ಅವರಿಗೆ ಹೊಟ್ಟೆ ನೋವು, ಕೆಳಗಡೆ ಭಾಗದಲ್ಲಿ ನೋವಿರುತ್ತೆ, ಯೋನಿಯಲ್ಲಿ ನೋವಿರುತ್ತೆ, ಈ ತರ ಆಗೋ ಚಾನ್ಸಸ್ ಇರುತ್ತೆ. ಬ್ಯಾಕ್ ಪೇನ್ಗಳಿರುತ್ತೆ, ತುಂಬಾ ಸೆಳೆತದ ಪ್ರಾಬ್ಲಮ್ ಇರುತ್ತೆ. ಆ್ಯಂಡ್ ಇನ್ನೊಂದು ಅತಿಯಾದ ವೆಯ್ಟ್ ಲಾಸ್, ಸಡನ್ ಆಗಿ ಕೆಲವೊಬ್ಬರಲ್ಲಿ ವೆಯ್ಟ್ ಲಾಸ್ ಆಗುತ್ತೆ, 5 to 10% ಆಫ್ ವೆಯ್ಟ್ ಲಾಸ್ ಆಗುತ್ತೆ. ಸೊ ಹಾಗಾದ್ರೂ ಅವರು ಒಂದ್ಸಲ ಬಂದು ಡಿಟೆಕ್ಟ್ ಮಾಡ್ಕೋಬೇಕಾಗುತ್ತೆ.
ಮೇಡಮ್, ಈಗ ಕ್ಯಾನ್ಸರ್ ಅಲ್ಲಿ ಲಕ್ಷಣಗಳನ್ನ ಕೇಳಿದಾಗ ನೀವು ಸ್ಕ್ರೀನಿಂಗ್ ಮೂಲಕನೂ ಪತ್ತೆ ಹಚ್ಚಬಹುದು ಅಂತ ಹೇಳಿದ್ರಿ. ಅದು ಸ್ಕ್ರೀನಿಂಗ್ ಅಲ್ಲಿ ಯಾವ್ಯಾವ ತರ ಪತ್ತೆ ಹಚ್ಚಬಹುದು, ಯಾವ್ಯಾವ ರೀತಿ ಟೆಸ್ಟ್ಗಳಿರುತ್ತೆ? ಹೌದು, ಒಂದು ವೆರಿ ಮೋಸ್ಟ್ ಇಂಪಾರ್ಟೆಂಟ್ ಟೆಸ್ಟ್ ಅಂತ ಹೇಳಿದ್ರೆ ಪ್ಯಾಪ್ಸ್ಮಿಯರ್ ಅಂತ ಟೆಸ್ಟ್ ಇರುತ್ತೆ. ಸೊ ಇದು ವೆರಿ ಈಸಿ, ಇಟ್ ಈಸ್ OPD ಬೇಸಿಸ್ ಅಲ್ಲೇ ಮಾಡ್ಬೋದು. ಈಗ ನಮ್ಮ OPD ಬಂದಾಗ ಅಲ್ಲೇ ನಮ್ಮ OPD ಪಕ್ಕದಲ್ಲೇ ಒಂದು ಪ್ಯಾಪ್ಸ್ಮಿಯರ್ ಕಿಟ್ ಅಂತ ಇರುತ್ತೆ. ಸೊ ಇಟ್ಸ್ ಜಸ್ಟ್ 5 to 10 minutes ಪ್ರೊಸೀಜರ್. ಸೊ ಇದು ಈಗ ರೆಕಮೆಂಡೆಡ್ ಅಂದರೆ ಎಲ್ಲ ಮಹಿಳೆಯರು ಆಲ್ಮೋಸ್ಟ್ ಈಗ 35 ಏಜಿಂದ ಪ್ರತಿ 5 yearsಗೂ ಇದನ್ನ ಮಾಡಿಸ್ಕೋಬೇಕು ಅಂತ ರೆಕಮೆಂಡೇಶನ್ಸ್ ಇದೆ. ಸೊ HPV ಇದು ಪ್ಯಾಪ್ಸ್ಮಿಯರ್ ಟೆಸ್ಟ್ ಜೊತೆ ಇನ್ನೊಂದು HPV DNA ಟೆಸ್ಟ್ಗಳಂತ ಮಾಡ್ತಾರೆ, ಲಿಕ್ವಿಡ್ ಪ್ಯಾಪ್ ಅಂತ ಬರುತ್ತೆ. ಸೊ ಅದನ್ನು ಅಂದರೆ ಈಗ ನಾನು ಹೇಳ್ದಂಗೆ ಸಿನ್ಸ್ HPV ಈಸ್ ಅ ಮೋಸ್ಟ್ ಇಂಪಾರ್ಟೆಂಟ್ ರಿಸ್ಕ್ ಫ್ಯಾಕ್ಟರ್ ಫಾರ್ ಸರ್ವೈಕಲ್ ಕ್ಯಾನ್ಸರ್ ಅಂತ ಹೇಳ್ದೆ ಅಲ್ಲ, ಸೊ ಅದನ್ನು ಡಿಟೆಕ್ಟ್ ಮಾಡೋದಕ್ಕೂ HPV DNA ಟೆಸ್ಟಿಂಗ್ ಅಂತ ಇರುತ್ತೆ. ಸೊ ಇದೆರಡು ಟೆಸ್ಟ್ ಸೇರಿ ಮಾಡಿದ್ರೆ ಅದನ್ನು ಟೆಸ್ಟ್ ಅಂತ ಕರಿತೀವಿ. ಸೊ ಈ ಥರ ಮಾಡಿದ್ರೆ ಅದೇ ಒನ್ಸ್ ಇನ್ 5 years ಮಾಡ್ಕೋಬೋದು, ಇಲ್ಲ ಬರೀ ಪ್ಯಾಪ್ಸ್ಮಿಯರ್ ಮಾಡಿದ್ರೆ ಒನ್ಸ್ ಇನ್ 3 years ಆದರೂ ಮಾಡ್ಕೋಬೇಕು. ಸೊ ಅಟ್ಲೀಸ್ಟ್ ಸ್ಟಾರ್ಟಿಂಗ್ ಫ್ರಮ್ 35 years ಇಂದ ಎವ್ರಿ 5 years ಒಂದ್ಸಲಾದರೂ ಇದನ್ನ ಮಾಡಿಸ್ಕೊಳ್ಳೋದು ವೆರಿ ಇಂಪಾರ್ಟೆಂಟ್. ಸೊ ನಾರ್ಮಲ್ ಇದ್ದವರು ಒಂದ್ಸರಿ ಟೆಸ್ಟ್ ಮಾಡಿಸ್ಕೊಳ್ಳೋದು ಒಳ್ಳೆಯದು. ಎಲ್ಲ ಮಹಿಳೆಯರು ಅಟ್ಲೀಸ್ಟ್ 35 years ಇಂದ ತಮ್ಮ ಯಾರಾದ್ರೂ ಗೈನಕಾಲಜಿಸ್ಟ್ನ ಕನ್ಸಲ್ಟ್ ಮಾಡಿ ಪ್ಯಾಪ್ಸ್ಮಿಯರ್ ಟೆಸ್ಟ್ ಅಪ್ ಟು ಮೆನೋಪಾಸ್ ಆಗಿ ಈವನ್ ಅಪ್ ಟು 65 years ವರೆಗೂ ಮಾಡಿಸ್ಕೊಳ್ಳೋದು ಉತ್ತಮ ಅನ್ನೋದು. ಈವನ್ ಇಫ್ ಇಟ್ ಇಸ್ ನೆಗೆಟಿವ್ ನೆಕ್ಸ್ಟ್ 5 yearsಗೆ ಅವರು ಮಾಡಿಸ್ಕೊಳ್ಳಬೇಕು. ಹೌದು, ನಾವು ಇಲ್ಲಿವರೆಗೂ ನೋಡಿದ್ರು ನಮ್ ಯೂಶಲಿ ಯಾರು ಇದ್ರ ಬಗ್ಗೆ ಜಾಗರೂಕತೆ ಇಲ್ಲ, ಅವೇರ್ನೆಸ್ ಇಲ್ಲ. ಯೂಶಲಿ ಈಗ ನಾವು ಯಾರು ನೋಡಿದ್ರು ಪ್ಯಾಪ್ಸ್ಮಿಯರ್ ಅಂದ್ರೆ ಏನು ಅದು ಮಾಡ್ಕೋಬೇಕು. ಮತ್ತೆ ನೀವು ಈಗ ಹೇಳ್ದಂಗೆ ಒಂದ್ಸರಿ ಟೆಸ್ಟ್ ಮಾಡಿಸ್ಕೊಂಡ್ರು ನಾರ್ಮಲ್ ಬಂತು ಅಂದ್ರೆ ಮುಂದೆ ಆ ವಿಷಯ ಬಿಟ್ಬಿಡ್ತಾರೆ. ಹೌದು. ಸೊ ಇದನ್ನ ಅವೇರ್ನೆಸ್ ಆಗಿ ತಗೊಂಡ್ಬಿಟ್ಟು, ಬಿಕಾಸ್ ಇಟ್ಸ್ ವೆರಿ ಸಿಂಪಲ್ ಟೆಸ್ಟ್, ಏನೋ ದೊಡ್ಡದಾಗಿ ಮಾಡ್ಕೊಂಡು ತುಂಬಾ ದುಡ್ಡು ಹರಿಸೋ ತರ ಏನಿಲ್ಲ. ಹೌದು, ಎಲ್ಲ ಕಡೆ ಮಾಡ್ತಾರೆ. ಸೊ ನೆನ್ಪಿಟ್ಕೊಂಡು ಅಟ್ಲೀಸ್ಟ್ 35 ಇಂದ ಸ್ಟಾರ್ಟ್ ಮಾಡಬೇಕು. ಅಟ್ಲೀಸ್ಟ್ 40 ಇಲ್ಲ 45 years ಯಾವ್ದಾದ್ರು ಹೆಣ್ಮಕ್ಳು ಅವ್ರು ಮಾಡಿಸ್ಕೊಳ್ಳೋದು ಒಳ್ಳೆಯದು. ನಾನು ಹೇಳ್ದಂಗೆ 2 ತರ, ಈಗ ಪ್ಯಾಪ್ಸ್ಮಿಯರ್ ಟೆಸ್ಟ್ ಆಗಲಿ HPV DNA ಟೆಸ್ಟ್ ಆಗಲಿ ಅಂತ ಆಯ್ತು. ಸೊ ಅದರ ಜೊತೆಗೇನೆ ಕಾಲ್ಪೋಸ್ಕೋಪಿ ಅಂತ, ಲೈಕ್ ಯಾರೆಲ್ಲ ಏನಾದರೂ ಸರ್ವಿಕ್ಸ್ ಅಲ್ಲಿ ಈಗ ನಾವು ಟೆಸ್ಟಿಗೆ ಬಂದ್ಮೇಲೆ ನಾವು ಒಂದು ಪರ್ಸ್ಪೆಕ್ಯುಲಮ್ ಮತ್ತೆ ವಜೈನಲ್ ಎಕ್ಸಾಮಿನೇಷನ್ ಮಾಡ್ತೀವಿ. ಸೊ ಆ ಥರದ್ರಲ್ಲಿ ಅವ್ರ ಗರ್ಭಕಂಠದಲ್ಲಿ ಏನಾದರೂ ಎರೋಷನ್ಸ್ ತರ ಕಾಣಿಸ್ಕೊಳ್ತೋ ಇಲ್ಲ ಏನಾದ್ರು ಬ್ಲೀಡಿಂಗ್ ತರ ಕಾಣಿಸ್ಕೊಳ್ತೋ ಅಂತಂದ್ರೆ ನಾವು ಅವ್ರನ್ನ ಕಾಲ್ಪೋಸ್ಕೋಪಿ ಅಂತ ಹೇಳ್ತೇವೆ. ಈಗ ನಾವು ಹೇಗೆ ನಿಮ್ಗೆ ಲ್ಯಾಪ್ರೋಸ್ಕೋಪಿ ಇದೆ, ಎಂಡೋಸ್ಕೋಪಿ ಇದೆ, ಮೇಲಿಂದ ಹಾಕಿ ಕ್ಯಾಮ್ರಾದಲ್ಲಿ ನೋಡ್ತೀವಲ್ಲ, ಹಾಗೆ ಕಾಲ್ಪೋಸ್ಕೋಪಿ ಅಂತಾನು ಒಂದಿದೆ. ಸೊ ನಾವು ಕೆಳಗಡೆಯಿಂದಾನೆ ಇದು ಸರ್ವಿಕ್ಸ್ ಇಲ್ಲ ವಜೈನ ನಮ್ಮ ಯೋನಿ ಪಾರ್ಟ್ ಅನ್ನ ಸ್ವಲ್ಪ ಮ್ಯಾಗ್ನಿಫೈಡ್ ಆಗಿ ನೋಡ್ಬೋದು ಕ್ಯಾಮ್ರಾಯಿಂದ. ಸೊ ಹಾಗಾಗಿ ಅಲ್ಲಿ ಏನಾದ್ರೂ ತೊಂದರೆಗಳಾಗ್ತಿದೆ ಅಂತ ಹೇಳಿದ್ರೆ ನಾವು ಅದರದ್ದು ಸರ್ವೈಕಲ್ ಬಯೋಪ್ಸಿ ಅಂತ ತಗೊಳ್ತೇವೆ. ಸೊ ಬಯೋಪ್ಸಿ ಇಸ್ ಲೈಕ್ ಕನ್ಫರ್ಮೇಟರಿ ಮಾಡೋದಕ್ಕೆ. ಸೊ ಅದು ಪ್ರಾಪರ್ ಆಗಿ ಅದರಲ್ಲಿ ಏನಾದ್ರೂ ತೊಂದರೆ ಇದೆಯೋ ಏನೋ ಅಂತ ಹೇಳಿ ನಮ್ಗೆ ಪ್ಯಾಥಾಲಜಿ ಇದ್ರೆ ಗೊತ್ತಾಗುತ್ತೆ. ಸೊ ಈಗ ನಾನು ಹೇಳಿದ್ದಂಗೆ ಇದು ಪ್ಯಾಪ್ಸ್ಮಿಯರ್ ಟೆಸ್ಟ್ ಆಗಲಿ HPV DNA ಟೆಸ್ಟ್ ಆಗಲಿ ಇದು TSS ಹಾಸ್ಪಿಟಲಲ್ಲಿ ಅವೈಲೇಬಲ್ ಇದೆ. ಸೊ ಯಾರಿಗಾದ್ರೂ ಈಗ ನಾನು ಹೇಳ್ದಂಗೆ 35 years ಅಬವ್ ಬಂದು ಮಾಡಿಸ್ಕೋಬೇಕು ಅಂತ ಅನ್ಸಿದ್ರು ಒಂದ್ಸಲ ಬಂದು ಕನ್ಸಲ್ಟ್ ಮಾಡ್ಕೊಂಡು ಈ ಟೆಸ್ಟ್ಗಳು ಯಾವ ಮಹಿಳೆಯರು ಬೇಕಾದ್ರೂ ಬಂದು ಮಾಡಿಸ್ಕೋಬಹುದು. ಪ್ರಾಬ್ಲಮ್ ಬಂದ ಮೇಲೆ ಅಂತಲ್ಲ, ಹೌದು, ಮುಂಚಿತವಾಗಿ ಇದು ಮಾಡಿಸ್ಕೊಂಡ್ರೇನೆ ಅತಿ ಉತ್ತಮ. ಈಗ ಇದ್ರ ಮಧ್ಯದಲ್ಲಿ ನೀವು HPV ಲಸಿಕೆ ಅಂತ ಹೇಳಿದ್ರಿ, ಅದು ಹಾಗಂದ್ರೆ ಏನು, ಅದು ಯಾಕೆ ಅಂತ? ಹೌದು, ಸೊ ಇದು HPV ಲಸಿಕೆ, HPV ವ್ಯಾಕ್ಸಿನ್ ಅಂತ ಏನು ಹೇಳ್ತೀವಿ, ಇಟ್ ಈಸ್ ಒನ್ ಆಫ್ ದ ಗ್ರೇಟೆಸ್ಟ್ ಇನ್ವೆನ್ಷನ್ ಆಫ್ ದಿಸ್ ಟೈಮ್ ಅಂತ ಹೇಳ್ತೇವೆ. ಬಿಕಾಸ್ ದಿಸ್ ಇಸ್ ಒನ್ ಸಚ್ ವ್ಯಾಕ್ಸಿನ್. ಅದು ಈ ಕ್ಯಾನ್ಸರ್ ಅನ್ನ ಪ್ರಿವೆಂಟ್ ಮಾಡಲಿಕ್ಕೆ ಒಂದು ಮದ್ದು ಅಂತ ಹೇಳ್ಬೋದು. ಬರದೇ ಇರೋ ತರ ಮಾಡ್ಲಿಕ್ಕೆ, ಅಂದ್ರೆ ಟೋಟಲಿ ಪ್ರಿವೆಂಟ್ ಮಾಡಲ್ಲ ಅಂತಂದ್ರು ಅಟ್ಲೀಸ್ಟ್ 80 to 95% ರಿಸ್ಕ್. ಬಿಕಾಸ್ ಈಗ ಸರ್ವೈಕಲ್ ಕ್ಯಾನ್ಸರ್ ಏನ್ ಹೇಳಿದೆ ಅದು HPV ವೈರಸ್ ಇಂದಾನೇ ಆಗೋದು. ಸೊ ಆ ವೈರಸ್ ಇಂದ ಆಗೋದನ್ನ ನಾವು ಇಮ್ಯುನಿಟಿ ಹೊರಗಡೆಯಿಂದ ವ್ಯಾಕ್ಸಿನ್ ತಗೊಂಡ್ರೆ ನಮ್ಮ ದೇಹದಲ್ಲಿ ಅದಕ್ಕಾಗಿ ಇಮ್ಯುನಿಟಿ ಪ್ರೊಡ್ಯೂಸ್ ಆಗುತ್ತೆ. ಸೊ ಹಾಗಾಗಿ ಅದು ನಮ್ಮನ್ನ ಪ್ರಿವೆಂಟ್ ಮಾಡ್ತೇವೆ. ಈಗ HPV ವ್ಯಾಕ್ಸಿನ್ ಅಲ್ಲೂ ತುಂಬ ಟೈಪ್ಸ್ಗಳಿದಾವೆ, ಬಟ್ ನಾವು ಯೂಶಲಿ ಕೊಡೋದು ಸರ್ವವ್ಯಾಕ್ ವ್ಯಾಕ್ಸಿನ್ ಅಂತ ಹೇಳ್ತೇವೆ. ಸೊ ಅದು ಮೋಸ್ಟ್ ಕಾಮನ್ಲಿ ಇದು HPV ಹೈ ರಿಸ್ಕ್ ವೈರಸ್ ಏನಿರುತ್ತೆ 16 and 18 ಪ್ಲಸ್ ಲೋ ರಿಸ್ಕ್ 6 and 11 ಅಂತ ಏನಿರುತ್ತೆ ಅದನ್ನ ಟಾರ್ಗೆಟ್ ಮಾಡುತ್ತೆ. ಕ್ವಾಡ್ರಿವ್ಯಾಲೆಂಟ್ ವ್ಯಾಕ್ಸಿನ್ ಅಂತ ಹೇಳ್ತೇವೆ. ಸೊ ಇದನ್ನ ಯಾರು ತಗೋಬೇಕು ಅಂತ ಹೇಳಿದ್ರೆ, ಸೊ ಹೆಣ್ಮಕ್ಳು ಫ್ರಮ್ ದ ಏಜ್ ಆಫ್ 9 9ನೇ ವಯಸ್ಸಿನಿಂದ ಅಪ್ ಟು 15 years. ಸೊ ದಿಸ್ ಇಸ್ ದ ಮೇನ್ ಏಜ್ ಗ್ರೂಪ್. ಈ ಏಜ್ ಗ್ರೂಪ್ ಅಲ್ಲಿ HPV ಇನ್ಫೆಕ್ಷನ್ ಇನ್ನೂ ಅವರಲ್ಲೇ ಆಗಿರಲ್ಲ. ಆವಾಗ್ಲೇನೆ ಅವ್ರು ಇದನ್ನ ವ್ಯಾಕ್ಸಿನ್ ಅನ್ನ ತಗೊಂಡ್ರೆ ದರ್ ಇಸ್ ಹೈಯರ್ ಚಾನ್ಸ್ ಆಫ್ ಪ್ರಿವೆನ್ಷನ್. ಸೊ 9 to 15 years ಏಜ್ ಗ್ರೂಪ್ ಅಲ್ಲಿ ಇದು ಅಟ್ಲೀಸ್ಟ್ 2 times ಲೈಕ್ ಶೆಡ್ಯೂಲ್ 2 ಸಲ ತಗೋಬೇಕಾಗತ್ತೆ. ಇವತ್ತು ತಗೊಂಡ್ರೆ ಮತ್ತೆ 6 months ಇಲ್ಲ 12 monthsಗೆ 2 ಡೋಸ್ ತಗೋಬೇಕಾಗತ್ತೆ.
ಬಟ್ ಈಗ 15 ಇಯರ್ಸ್ ಒಳಗೂ ಅವ್ರಿಗೆ ತೊಗೊಳಕ್ಕಾಗಿಲ್ಲ. ಸೊ ಆ ಥರದವರು ಫ್ರಮ್ 16 ಇಯರ್ಸ್ ಟು ಅಪ್ ಟು 26 ಇಯರ್ಸ್ವರೆಗೂ ತೊಗೋಬಹುದು. ಸೊ ಆ ಥರ ಇದ್ದಾಗ 3 ಡೋಸಸ್ ತೊಗೋಬೇಕಾಗತ್ತೆ, ಬಿಕಾಸ್ ಇವರಲ್ಲಿ ಕೆಲವೊಂದ್ಸಲಿ ಇನ್ಫೆಕ್ಷನ್ ಆಗಿರಬಹುದು. ಸೊ ಆ ಥರ ಇದ್ದಾಗ 3 ಡೋಸ್ ಶೆಡ್ಯೂಲ್ ಇಸ್ ರೆಕಮೆಂಡೆಡ್. 0 ಅಂದರೆ ಇವತ್ತಿಗೆ ತೊಗೊಂಡು ನೆಕ್ಸ್ಟ್ 2nd ಮಂತ್ಗೆ, ಆಮೇಲೆ 6th ಮಂತ್ಗೆ 3 ಡೋಸಸ್ ರೆಕಮೆಂಡೆಡ್ ಇದೆ. ಆ್ಯಂಡ್ ಇವಾಗ ಹೊಸದಾಗಿ ಅಂದರೆ ಅಪ್ ಟು 45 ಇಯರ್ಸ್ ಆಲ್ಸೋ ಇಟ್ ಇಸ್ ರೆಕಮೆಂಡೆಡ್. ಜಸ್ಟ್ ಬೆನಿಫಿಟ್ ಆಫ್ ಡೌಟ್ ಅಂತ ಹೇಳಿದ್ರೆ ಅದು ಪ್ರಿವೆನ್ಷನ್ ಅನ್ನ ಹೆಲ್ಪ್ ಮಾಡಲಿ ಅಂತ ಹೇಳಿದಕ್ಕೆ. ಸೊ ಅಪ್ ಟು 45 ಇಯರ್ಸ್ ಆಲ್ಸೋ ಇಟ್ ಇಸ್ ರೆಕಮೆಂಡೆಡ್. ಸೊ ಈ ಲಸಿಕೆನು ಸುಲಭವಾಗಿ ಎಲ್ಲ ಕಡೆ ಲಭ್ಯ ಇದೆ. ಲಸಿಕೆಯಲ್ಲಿ ಎಲ್ಲ ಕಡೆನೂ ಲಭ್ಯವಿದೆ. ನಮ್ಮ TSS ಹಾಸ್ಪಿಟಲ್ ಅಲ್ಲೂ ಇದು ಲಭ್ಯವಿದೆ. ಸೊ ಯಾರನ್ನ ಅನುಕೂಲ ಇದೆ, ಆಲ್ಮೋಸ್ಟ್ ನಾನು ರೆಕಮೆಂಡ್ ಮಾಡ್ದಂಗೆ ಹೆಣ್ಣು ಮಕ್ಕಳು ಈಗ 9ನೇ ವಯಸ್ಸಿಂದ ಏನು ಹೇಳಿದೆ ಅವರು ಖಂಡಿತವಾಗಿ ಇದನ್ನ ಬಂದು ತಗೊಳ್ಬೇಕು ಅಂತ ಹೇಳೋದು ನಂದು ಅಡ್ವೈಸ್. ಈಗ ಈ ಲಸಿಕೆ ತಗೊಳ್ಳೋದು ನೀವು ಎಲ್ಲರೂ ತಗೊಂಡ್ರು ಒಳ್ಳೇದು ಅಂತ ಹೇಳಿದ್ರಿ. ಬಟ್ ಕೆಲವಷ್ಟು ಮಕ್ಕಳುಗಳು ಅಥವಾ ತಾಯಂದಿರು ಇದರಿಂದ ಏನಾದ್ರು ಸೈಡ್ ಇಫೆಕ್ಟ್ ಆಗ್ಬಹುದಾ? ಯಾಕೆಂದ್ರೆ ಇನ್ನು ಜಸ್ಟ್ ಪ್ರಾಯದಲ್ಲಿರೋ ಮಕ್ಕಳಾಗಿರ್ತಾರೆ. ಈ ತರದಕ್ಕೆಲ್ಲ ಲಸಿಕೆ ಕೊಟ್ಬಿಟ್ರೆ ಏನಾದ್ರು ಸೈಡ್ ಇಫೆಕ್ಟ್ ಇರಬಹುದಾ ಅಂತ ಹೆದರ್ತಿದ್ದಾರೆ. ಅದಕ್ಕೆ ನೀವೇನ್ ಹೇಳ್ತೀರಿ? ಇಲ್ಲ, ಇದೊಂದು ಮೋಸ್ಟ್ ಅಪ್ರೂವ್ಡ್ ವ್ಯಾಕ್ಸಿನ್. ತುಂಬಾ ಟೆಸ್ಟ್ಗಳಾಗಿ ತುಂಬಾ ರಿಸರ್ಚ್ ಆಗಿ ಎಲ್ಲ ಹೆಣ್ಮಕ್ಳು ಎಕ್ಸ್ಪೆರಿಮೆಂಟ್ಗಳಾಗಿನೇ ಇದು ರೆಕಮೆಂಡೇಶನ್ ಕೊಟ್ಟಿರೋದು. ಸೊ ಹಾಗಾಗಿ ಇದರಿಂದ ಯಾವುದೇ ತರದ್ದು ಮೇಜರ್ ಸೈಡ್ ಎಫೆಕ್ಟ್ಸ್ಗಳು ಇರಲ್ಲ. ಬಟ್ ಮೈನರ್ ಆಗಿ ಕೊಟ್ಟ ತಕ್ಷಣ ಕೆಲವೊಬ್ಬರಿಗೆ ನಾರ್ಮಲ್ ಆಗಿ ಯಾವುದೇ ವ್ಯಾಕ್ಸಿನ್ ತಗೊಂಡ್ರು ಏನು ರಿಯಾಕ್ಷನ್ಸ್ ಆಗ್ತಿರತ್ತಲ್ಲ. ಸೊ ಮೈನರ್ ಆಗಿ ಜ್ವರ ಇರಲಿ, ಇಲ್ಲ ನೋವಾಗ್ಲಿ, ಆ ಥರ ಇಂಜೆಕ್ಷನ್ ಸೈಟಲ್ಲಿ ಪೇನ್ ಆಗಲಿ, ಆ ಥರ ಆಗುತ್ತೆ. ಅದು ಹೊರತುಪಡಿಸು ತುಂಬಾ ಕಾಂಪ್ಲಿಕೇಶನ್ಸ್ ಆಗಲ್ಲ. ಇಟ್ಸ್ ಜಸ್ಟ್ ಲೈಕ್ ಎನಿ ಅದರ್ ವ್ಯಾಕ್ಸಿನ್ ಅಷ್ಟೇ. ಈಗ ಮೇಡಮ್ ಸರ್ವಿಕಲ್ ಕ್ಯಾನ್ಸರ್ ತುಂಬಾನೇ ಆಗಿದೆ, ಅದು ಗೊತ್ತಾಗ್ತಾ ಇದೆ ಎಲ್ರಿಗೂ. ಇದನ್ನು ಕಂಟ್ರೋಲ್ ಮಾಡಬೇಕು ಅಂತಾದ್ರೆ ಯಾವ ರೀತಿಯ ಕ್ರಮಗಳನ್ನ, ಜಾಗೃತಿಗಳನ್ನ ಯಾವ ರೀತಿ ಮೂಡಿಸಬಹುದು, ಯಾವ ರೀತಿಯ ಕ್ರಮಗಳನ್ನು ತಗೋಬಹುದು? ಫಸ್ಟ್ ಥಿಂಗ್ ಅಂತಂದರೆ ಇದನ್ನು ಅವೇರ್ನೆಸ್ ಮೂಡಿಸ್ಬೇಕು. ಜನರಲ್ಲಿ ಸರ್ವೈಕಲ್ ಕ್ಯಾನ್ಸರ್ದು ಸಿವಿಯಾರಿಟಿ ಏನಿದೆ ಅದರ ಬಗ್ಗೆ ಜನರನ್ನ ಜಾಗರೂಕತೆ ಮಾಡಿಸಿ, ಆಮೇಲೆ ಅದನ್ನು ಈ ಥರ ನಾನು ಹೇಳ್ದಂಗೆ ಸ್ಕ್ರೀನಿಂಗ್ ಪ್ರೊಸೀಜರ್ಸ್ಗಳೇನೇ ಇದೆ, ಸೊ ಅದನ್ನು ಅವರನ್ನು ಮಾಡಿಸ್ಕೊಳ್ಳುವಂಥದ್ದು ಅವೈಲಬಿಲಿಟಿ ಮಾಡಿಸ್ಕೊಂಡು ಆಮೇಲೆ ಮತ್ತೆ ಇದರದ್ದು HPV ವ್ಯಾಕ್ಸಿನ್ ಅಂತ ಏನು ಹೇಳಿದೆ, ಸೊ ಅದನ್ನು ಅವರು ರೆಕಮೆಂಡೇಶನ್ಸ್ ಹಂಗೆ ತೊಗೊಂಡ್ರೆ ಸೊ ಅದನ್ನು ರೇಟ್ನ ಕಂಟ್ರೋಲ್ ಮಾಡೋದು. ಮೇನ್ಲಿ ಅವೇರ್ನೆಸ್ ಬೇಕು ಎಲ್ಲ ಭಾಗಗಳಲ್ಲೂ. ಆದಷ್ಟು ಮಹಿಳೆಯರ ಬಗ್ಗೆ ಹೇಳಿ ಜಾಗೃತಿ ಮೂಡಿಸಿದ್ರೆ ಸಾಧ್ಯ ಆಗ್ಬಹುದು ಅಂತ. ಮೇಡಮ್, ಮಹಿಳೆಯರಲ್ಲಿ ಮತ್ತೊಂದು ಹೆಚ್ಚಾಗಿ ಕಾಣಿಸ್ಕೊಳ್ಳೋ ಕ್ಯಾನ್ಸರ್ ಬ್ರೆಸ್ಟ್ ಕ್ಯಾನ್ಸರ್ ಅಂತ ಹೇಳ್ತಾರೆ. ಈಗ ಇದರ ಲಕ್ಷಣಗಳು ಯಾವುದು, ಅಲ್ಲದೆ ಇದನ್ನ ಯಾವ ರೀತಿ ನಾವು ಕಂಡುಹಿಡ್ಕೋಬಹುದು? ಸೊ ಮಹಿಳೆಯರಲ್ಲಿ ನಾನು ಹೇಳ್ದಂಗೆ ಬ್ರೆಸ್ಟ್ ಕ್ಯಾನ್ಸರ್ ಇದು ಮೋಸ್ಟ್ ಕಾಮನ್ ಕ್ಯಾನ್ಸರ್. ಸೊ 28 to 30% ಆಫ್ ಮಹಿಳೆಯರಲ್ಲಿ ಏನು ಕ್ಯಾನ್ಸರ್ಗಳಾಗುತ್ತೆ ಅದರಲ್ಲಿ ಬ್ರೆಸ್ಟ್ ಕ್ಯಾನ್ಸರ್ ಇಸ್ ಮೋಸ್ಟ್ ಕಾಮನ್. ನೆಕ್ಸ್ಟ್ ಇಸ್ ಸರ್ವೈಕಲ್ ಕ್ಯಾನ್ಸರ್ ಅಂತ ಹೇಳಿದ್ವಿ. ಸೊ ಅದ್ರ ಪ್ರಕಾರ ಇಟ್ ಈಸ್ ವೆರಿ ಮಚ್ ಇಂಪಾರ್ಟೆಂಟ್ ನಾವು ಇದನ್ನು ಅರ್ಲಿ ಸ್ಟೇಜಲ್ಲೇ ಡಯಾಗ್ನೋಸ್ ಮಾಡ್ಕೋಬೇಕು. ಈವನ್ ಬಿಫೋರ್ ಅಂದರೆ ಅದನ್ನು ಆಗೋಕ್ಕಿಂತ ಮುಂಚೆನೇ ಇದು ಪತ್ತೆ ಹಚ್ಚಿದ್ರೆ ಒಳ್ಳೆಯದು. ಸೊ ಹೇಗೆ ಅಂದರೆ ಸೊ ಇದರದ್ದು ಲಕ್ಷಣಗಳು ಏನು ಅಂತ ಹೇಳಿದ್ರೆ, ಸೊ 2 ಸ್ತನಗಳಲ್ಲಿ ಏನಾದರೂ ಗಂಟೆಗಳಾಗ್ಬೋದು ಇಲ್ಲ ಗಡ್ಡೆಗಳಾಗ್ಬೋದು, ಆ ಥರ ಆಗೋ ಚಾನ್ಸಸ್ ಇರುತ್ತೆ. ಸೊ ಅದು ಮತ್ತೆ ಬಗ್ಲಲ್ಲೂ ಕೂಡ ಏನಾದರೂ ಗಂಟು ಆಗ್ಬೋದು, ಮತ್ತೆ ತೊಟ್ಟಿಂದ ಏನಾದರೂ ಬ್ಲೀಡಿಂಗ್ ಆಗ್ಬೋದು, ಡಿಸ್ಚಾರ್ಜ್ಗಳು ಬರ್ಬೋದು, ಸ್ರಾವಗಳು ಬರ್ಬೋದು. ಆ್ಯಂಡ್ ಬ್ರೆಸ್ಟ್ 2 ಸ್ತನದ್ದು ಸ್ಕಿನ್ನಲ್ಲಿ ಏನಿದೆ ವೇರಿಯೇಷನ್ಸ್ಗಳಾಗುತ್ತೆ. ಒಂದು ಆರೆಂಜ್ ಪೀಲ್ ಟೆಕ್ಸ್ಚರ್ ಥರ ಆಗುತ್ತೆ, ಇಲ್ಲ ಅದ್ರಲ್ಲಿ ರೆಡ್ನೆಸ್ ಆಗಲಿ ಆ ಥರ ಆಗೋ ಚಾನ್ಸಸ್ಸೂ ಇರುತ್ತೆ. ಸೊ ಇದನ್ನು ಎಲ್ಲ ಮಹಿಳೆಯರು ಸೆಲ್ಫ್ ಬ್ರೆಸ್ಟ್ ಎಕ್ಸಾಮಿನೇಷನ್ ಮಾಡ್ಕೋಬೋದು. ಅಂದರೆ ತಂತಾನ ಅವರೇ ವಿತೌಟ್ ಯಾರು ಹೆಲ್ಪ್ ಬೇಕಾಗಲ್ಲ, ಅವರೇನೆ ಎವ್ರಿ ಮಂತ್. ಸೊ ಆಫ್ಟರ್ ಅವ್ರದ್ದು ಮೆನ್ಸ್ಟ್ರುವಲ್ ಸೈಕಲ್ ಮುಟ್ಟು ಆದಮೇಲೆ ಒಂದು 7 days ಆದಮೇಲೆ ಇದನ್ನು ಟೆಸ್ಟ್ ಮಾಡಿಕೊಂಡ್ರೆ ಒಳ್ಳೆಯದು. ಸೊ ಹೇಗೆ ಮಾಡ್ಕೊಳ್ಳೋದು ಅಂತಂದರೆ ದಿನ ಸ್ನಾನ ಮಾಡ್ಕೊಳ್ಳೋದಾಗಲಿ ಇಲ್ಲ ಮಲ್ಕೊಳ್ಳುವಾಗ ಆಗಲಿ, ಸೊ ಅವರು ಅವ್ರದ್ದೇ ಫಿಂಗರ್ಸ್ನ ಯೂಸ್ ಮಾಡಿಕೊಂಡು ಪ್ಯಾಲ್ಪೇಟ್ ಪ್ರೆಸ್ ಮಾಡ್ಕೊಬೇಕು. ಸ್ತನಗಳನ್ನ ಮತ್ತೆ ಅಂಡರ್ ಆರ್ಮ್ಸ್ ಪ್ರೆಸ್ ಮಾಡಿ ಕಂಡುಹಿಡ್ಕೋಬಹುದು. ಮುಟ್ಟಿ ಎಲ್ಲ ಸೈಡಲ್ಲೂ ನೋಡ್ಬಿಟ್ಟು ಏನಾದರೂ ಗಂಟು ಇದೆಯಾ ಇಲ್ಲ ಗಡ್ಡೆಗಳಾಗಿದೆಯಾ ಅಂತ ನೋಡ್ಕೊಂಡು ಟೆಸ್ಟ್ ಮಾಡ್ಕೊಳ್ಳೋದು ಉತ್ತಮ. ಈಗ ನಾವು ಬ್ರೆಸ್ಟ್ ಕ್ಯಾನ್ಸರ್ಗೆ ಸೆಲ್ಫ್ ಎಕ್ಸಾಮಿನೇಷನ್ ಬಗ್ಗೆ ಹೇಳಿದ್ರಿ, ಅದ್ರ ಹೊರತುಪಡಿಸಿ ಇನ್ನೇನಾದರೂ ತಪಾಸಣೆಗಳಿವೆಯಾ? ಸೊ ಈಗ ಬ್ರೆಸ್ಟ್ ಎಕ್ಸಾಮಿನೇಷನ್ ಮಾಡ್ಕೊಳ್ಳುವಾಗ ನಿಮ್ಗೆ ಏನಾದರೂ ಆ ಥರ ಪತ್ತೆ ಆಯಿತು ಅಂತ ಹೇಳಿದ್ರೆ ನೀವು ಡೈರೆಕ್ಟಾಗಿ ಡಾಕ್ಟರ್ ಹತ್ರ ಗೈನಕಾಲಜಿಸ್ಟ್ ಹತ್ರ ಬಂದುಬಿಟ್ಟು ಅವ್ರ ಹತ್ರ ಕ್ಲಿನಿಕಲ್ ಎಕ್ಸಾಮಿನೇಷನ್ ಮಾಡಿಸ್ಕೋಬೋದು. ಸೊ ಫಸ್ಟ್ ಆ ಥರದ್ರಲ್ಲಿ ಏನಾದರೂ ಗಡ್ಡೆಗಳು ಪತ್ತೆ ಆಯಿತು ಆ ಥರ ಅಂದ್ರೂ ನಾವು ನೆಕ್ಸ್ಟು ಮತ್ತೆ ಫರ್ದರ್ ಟೆಸ್ಟ್ ಏನು ಬೇಕಾಗುತ್ತೆ ಅದನ್ನು ಬ್ರೆಸ್ಟಲ್ಲಿ ಅಲ್ಟ್ರಾಸೌಂಡ್ ಸ್ಕ್ಯಾನ್ ಆಗಲಿ ಇಲ್ಲ ಬ್ರೆಸ್ಟ್ MRI ಆಗಲಿ ಈ ಥರ ಮಾಡಿಸ್ಕೊಳ್ಳೋದು ಇರುತ್ತೆ. ಸೊ ಇದಕ್ಕೂ ಮುಂಚೆನೂ ದೆರ್ ಇಸ್ ಮ್ಯಾಮೋಗ್ರಾಮ್ ಅಂತ ಏನಿದೆ, ಮ್ಯಾಮೋಗ್ರಾಫಿ ಅಂತ ಇದೆ.
ಸೊ ಏನು ಅಂತ ಹೇಳಿದ್ರೆ ದಟ್ ದಿಸ್ ಇಸ್ ಅ ಸ್ಕ್ರೀನಿಂಗ್ ಟೆಸ್ಟ್. ಸೊ ಫ್ರಮ್ ದ ಏಜ್ ಆಫ್ 40 to 45 years ಎವ್ರಿ ವುಮನ್ ಮತ್ತೆ ಎಲ್ಲ ಮಹಿಳೆಯರು ಇದನ್ನ ಮಾಡ್ಕೊಳ್ಬೇಕು, ಕಾಮನ್ ಆಗಿ ಮಾಡಿಸ್ಕೋಬಹುದು. ಎವ್ರಿ ಇಯರ್ ಆನ್ಯುವಲ್ ಆಗಿ ಇರಲಿ ಇಲ್ಲ ವರ್ಷಕ್ಕೊಂದ್ಸಲ ಆದ್ರೂ ಇದನ್ನ ಮಾಡಿಸ್ಕೋಬೇಕು. ಸೊ ದಿಸ್ ಇಸ್ ಅಗೇನ್ ಅ ವೆರಿ ಈಸಿ ಟೆಸ್ಟ್. ಇದನ್ನ ಬ್ರೆಸ್ಟ್ಗಳದ್ದು ಎಕ್ಸ್ರೇ ತೆಗ್ದಂಗೆ ಇದು. ಸೊ ಅದರಲ್ಲಿ ಏನಾದರೂ ಗಡ್ಡೆ ಇರೋದನ್ನ ಈಸಿಲಿ ಪಿಕಪ್ ಮಾಡ್ಬೋದು. ಸೊ ಇದನ್ನ ಮಾಡ್ಕೊಳ್ಳೋದು ವೆರಿ ಇಂಪಾರ್ಟೆಂಟ್. ಸೊ ಹಾಗೆ ಏನಾದರೂ ಲಕ್ಷಣಗಳು ಕಾಣಿಸ್ಕೊಳ್ಳುತ್ತೆ ಅಂದ್ರೆ ಅರ್ಲಿನೇ ಇದರಲ್ಲಿ ಪಿಕಪ್ ಆಗುತ್ತೆ. ಅದೇ ಈಗ ನೀವು ಹೇಳ್ದಂಗೆ ಸರ್ವಿಕಲ್ ಕ್ಯಾನ್ಸರ್ ಆಯಿತು, ಬ್ರೆಸ್ಟ್ ಕ್ಯಾನ್ಸರ್ ಆಯಿತು, ಇದರ ಹೊರತಾಗಿ ಮಹಿಳೆಯರಲ್ಲಿ ಬೇರೆ ಏನಾದರೂ ಸಾಧ್ಯತೆಗಳಿವೆಯಾ? ಸೊ ಮೋಸ್ಟ್ ಆಫ್ಟರ್ ದಿಸ್ ಅಂತ ಹೇಳಿದ್ರೆ ಈಗ ನಮ್ಮದು ಗರ್ಭಕೋಶ ಇದೆ, ಯೂಟ್ರೈನ್ ಕ್ಯಾನ್ಸರ್ ಅನ್ನೋದು ಒಂದು ಮೋಸ್ಟ್ ಇಂಪಾರ್ಟೆಂಟ್ ಕ್ಯಾನ್ಸರ್. ಅದಾದ್ಮೇಲೆ ಓವೇರಿಯನ್ ಕ್ಯಾನ್ಸರ್ ಅಂತ ಹೇಳ್ತಾರೆ, ಅಂಡಾಶಯಗಳ ಕ್ಯಾನ್ಸರ್. ಸೊ ಎರಡೂ ಲೈಕ್ ತುಂಬ ಇಂಪಾರ್ಟೆಂಟ್ ಆಗಿದೆ. ಬಿಕಾಸ್ ಏನಂತಂದರೆ ಇದರದ್ದು ಅರ್ಲಿ ಸಿಮ್ಟಮ್ಸೇ ಗೊತ್ತಾಗಲ್ಲ. ಸೊ ಕೆಲವೊಬ್ಬರಲ್ಲಿ ಇದು ಕೂಡ ಹಾಗೆ 3rd ಸ್ಟೇಜ್ ಆಗಲಿ 4th ಸ್ಟೇಜ್ ಆಗಲೇ ಬಂದು ಡಿಟೆಕ್ಟ್ ಆಗೋದು. ಸೊ ಫಸ್ಟ್ ಇಮಿಡಿಯೇಟ್ ಇದನ್ನು ಹೇಗೆ ಕಂಡು ಹಿಡಿಯೋದು ಅಂತಂದರೆ ಕೆಲವೊಬ್ಬರಲ್ಲಿ ಈಸಿಯಾಗಿ ಹೊಟ್ಟೆ ಉಬ್ಬರ ಬರ್ತಿರುತ್ತೆ, ಹೊಟ್ಟೆ ಗಟ್ಟಿ ಆದಂಗೆ ಅನ್ಸುತ್ತೆ, ಇಲ್ಲ ಹೊಟ್ಟೆಯಲ್ಲಿ ಏನಾದರೂ ಗಡ್ಡೆ ಥರ ಫೀಲ್ ಆಗುತ್ತೆ. ಸೊ ಈ ಥರ ಆದಾಗ ಅವರು ಒಂದ್ಸಲ ಇಮಿಡಿಯೇಟಾಗಿ ಬಂದು ಕನ್ಸಲ್ಟ್ ಮಾಡಿ ಟೆಸ್ಟ್ ಮಾಡಿಕೊಂಡು ನಾವೇನಾದರೂ ಸ್ಕ್ಯಾನ್ ಮಾಡಿಸಿದ್ರೆ ಅದರಲ್ಲಿ ಈ ಥರ ಪತ್ತೆ ಹಚ್ಚೋದು ಚಾನ್ಸಸ್ ಇರುತ್ತೆ. ಸೊ ಈವನ್ ಗರ್ಭಕೋಶದ್ದು ಕ್ಯಾನ್ಸರ್ಗಳು ಹಾಗೇನೆ. ಸೊ ಈಗ ಫಾರ್ ಎಕ್ಸಾಂಪಲ್ ಬ್ಲೀಡಿಂಗ್ ಹೆಚ್ಚಿಗೆ ಆಯಿತು, ಇಲ್ಲ ಪೋಸ್ಟ್ ಮೆನೋಪಾಸ್ ನಿಂತಾದ್ಮೇಲೂ ಬ್ಲೀಡಿಂಗ್ ಆಗ್ತಾ ಇದೆ. ಸೊ ಈ ಥರ ಎಲ್ಲ ಕಾಂಪ್ಲಿಕೇಶನ್ಸ್ ಇದ್ದಾಗ ಅವ್ರು ಒಂದ್ಸಲ ಬಂದು ಎಂಡೋಮೆಟ್ರಿಯಲ್ ಬಯೋಪ್ಸಿ ಆಗಲಿ ಪಿಪ್ಪಲಿಂಗ್ ಆಗಲಿ ಈ ಥರ ಮಾಡಿಸ್ಕೊಂಡಲ್ಲಿ ಏನಾದರೂ ಕ್ಯಾನ್ಸರಸ್ ಸೆಲ್ಸ್ ಥರ ಇದ್ದರೆ ನಮಗೆ ಮುಂಚಿತವಾಗಿಯೇ ಗೊತ್ತಾಗುತ್ತೆ. ಸೊ ಇದು ಆಗೋಕ್ಕಿಂತ ಮುಂಚೆನೇ ಗೊತ್ತಾಗಬೇಕು ಅಂತಂದರೆ ಆ್ಯನ್ಯುವಲ್ ಸ್ಕ್ರೀನಿಂಗ್ ಲೈಕ್ ಆ್ಯನ್ಯುವಲ್ ಹೆಲ್ತ್ ಚೆಕಪ್ ಮಾಡಿಕೊಂಡು ಪ್ಲಸ್ ಈ ಥರ ಟೆಸ್ಟ್ಗಳೆಲ್ಲ ಮಾಡಿಸ್ಕೊಂಡ್ರು ತುಂಬ ಒಳ್ಳೆಯದು. ಮೇಡಮ್, ಈಗ ಇಷ್ಟೊಂದು ಮಹಿಳೆಯರ ಆರೋಗ್ಯದ ಬಗ್ಗೆ ಸಮಸ್ಯೆ ಬಗ್ಗೆ ಮಾಹಿತಿಗಳನ್ನ ನಮ್ಗೆ ಕೊಟ್ಟಿದ್ದೀರಿ. ಈ ಎಲ್ಲ ಮಾಹಿತಿಗೆ ತಕ್ಕಂತೆ TSS ಹಾಸ್ಪಿಟಲ್ ಅಲ್ಲಿ ಸೌಲಭ್ಯಗಳು ಯಾವ್ಯಾವ್ದಿವೆ, ಹೇಗಿವೆ, ಅದ್ರ ಬಗ್ಗೆ ಚೂರು ಹೇಳ್ತೀರಾ? ಈಗ ಮಹಿಳೆಯರಲ್ಲಿ ಮೋಸ್ಟ್ ಕಾಮನ್ ಏನೇ ಗೈನಿ ಪ್ರಾಬ್ಲಮ್ ಇರಲಿ ಅದನ್ನ ಸಂಬಂಧಪಟ್ಟಂಗೆ ಟ್ರೀಟ್ಮೆಂಟ್ ಮಾಡುವ ಎಲ್ಲ ಸೌಲಭ್ಯಗಳು TSS ಹಾಸ್ಪಿಟಲಲ್ಲಿ ಲಭ್ಯವಿದೆ. ಈಗ ಫಾರ್ ಎಕ್ಸಾಂಪಲ್ ಡೆಲಿವರಿಯಿಂದನೇ ಹಿಡೀರಿ. ಸೊ ಪ್ರೆಗ್ನೆನ್ಸಿಯಿಂದ ಆಂಟಿನೇಟಲ್ ಕೇರ್ ಅಂತ ಹೇಳ್ತೇವೆ. ಸೊ 9 monthsವರೆಗೂ ಕಂಪ್ಲೀಟ್ ಆಗಿ ಏನು ನಾವು ಟ್ರೀಟ್ಮೆಂಟ್ ಕೊಡ್ತೇವೆ ಅದನ್ನ ಆಂಟಿನೇಟಲ್ ಕೇರ್. ಸೊ ಅದನ್ನು ಇಲ್ಲಿ ಲಭ್ಯವಿದೆ. ನೆಕ್ಸ್ಟ್ ಅದನ್ನ ತಕ್ಕಂಗೆ ಡೆಲಿವರಿ, ಸೊ ಇದು ನಾರ್ಮಲ್ ಡೆಲಿವರಿ ಆಗಲಿ ಇಲ್ಲ ಸಿಸೇರಿಯನ್ ಆಗಲಿ ಎರಡು ಥರ ಡೆಲಿವರಿ ಮಾಡಿಸೋ ಇದು ಆಪರ್ಚುನಿಟಿನೂ ಇಲ್ಲ ಇದೆ. ಸೊ ಹಾಗೆ ಆಗಲಿ ಕೆಲವೊಬ್ಬರಿಗೆ ಇನ್ಫರ್ಟಿಲಿಟಿ ಸೊ ಅದು ಡಯಾಗ್ನೋಸಿಸ್ ಮಾಡೋದಕ್ಕೆ ಏನೇನು ಟೆಸ್ಟ್ಗಳು ಬೇಕು ಅದು ಇಲ್ಲಿ ಲಭ್ಯಗಳು ಇದೆ. ಫಾಲಿಕ್ಯುಲರ್ ಟೆಸ್ಟ್ ಆಗಲಿ ಓವ್ಯುಲೇಷನ್ ಇಂಡಕ್ಷನ್ ಆಗಲಿ ಆ ಥರ ಎಲ್ಲವನ್ನು ಇಲ್ಲೇ ಮಾಡ್ತೇವೆ. ಆಮೇಲೆ ಈಗ ಗೈನಕಾಲಜಿ ಪ್ರಾಬ್ಲಮ್ಸ್ ಅಂತ ಬರ್ತಾರೆ. ಫಾರ್ ಎಕ್ಸಾಂಪಲ್ ಫೈಬ್ರಾಯ್ಡ್ಸ್ ಅಂತ ಬಂದ್ರು, ಹೆಚ್ಚಿಗೆ ಆಗಿ ಬ್ಲೀಡಿಂಗ್ ಅಂತ ಬಂದ್ರು. ಸೊ ಅವ್ರಿಗೋಸ್ಕರ ಏನಾದರೂ ಫೈನಲ್ ಟ್ರೀಟ್ಮೆಂಟ್ ಹಿಸ್ಟೆಕ್ಟಮಿ ಅಂದ್ರೆ ಗರ್ಭಕೋಶ ತೆಗೆಯೋ ಆಪರೇಷನ್ ಏನಾದರೂ ಇದೆ ಸೊ ಅದನ್ನು ಇಲ್ಲಿ ಮಾಡ್ತೇವೆ. ಓಪನ್ ಸರ್ಜರಿನೂ ಇದೆ, ಲ್ಯಾಪ್ರೋಸ್ಕೋಪಿಕ್ ಸರ್ಜರಿನೂ ಇದೆ, ಅಂಡ್ ಈವನ್ ಹಿಸ್ಟ್ರೋಸ್ಕೋಪಿ ಅಂತ ಗರ್ಭಕೋಶದಲ್ಲಿ ನಾವು ಏನು ಹಾಕಿ ನೋಡುವುದು. ಸೊ ಅದು ಹಿಸ್ಟ್ರೋಸ್ಕೋಪಿ ಅಂತ ಅದೂ ಇಲ್ಲಿ ಲಭ್ಯವಿದೆ. ಸೊ ಪ್ಲಸ್ ಇಲ್ಲಿ ಸ್ಕ್ಯಾನ್ಗಳು ಆಲ್ಮೋಸ್ಟ್ ಎಲ್ಲ ಸ್ಕ್ಯಾನ್ಗಳನ್ನು ನಮ್ಮಲ್ಲೇ ಮಾಡ್ತೇವೆ. ಅದ್ರ ಜೊತೆ ಇಲ್ಲಿ 24/7 NICU ಕೇರ್ ಕೂಡ ಇದೆ. ಸೊ ಡೆಲಿವರಿ ಆಯಿತು ತಕ್ಷಣದಲ್ಲೇ ಬೇಬಿಗೆ NICU ಟ್ರೀಟ್ಮೆಂಟ್ ಬೇಕು ಅಂತಂದ್ರೆ ನವಜಾತ ಶಿಶು ಕೇರ್ ಇದೆ. ಪ್ಲಸ್ ಬ್ಲಡ್ ಬ್ಯಾಂಕ್ ಕೂಡ ಅವೈಲೇಬಲ್ ಇದೆ. ತಕ್ಷಣದಲ್ಲಿ ಬ್ಲಡ್ ಬೇಕಾಯಿತು ಅಂತಂದ್ರೂ ಬ್ಲಡ್ ಅವೈಲಬಿಲಿಟಿ ಕೂಡ ಇದೆ. ಆ್ಯಂಡ್ ಈಗ ಹೊಸದಾಗಿ ಕಾಸ್ಮೆಟಿಕ್ ಗೈನಕಾಲಜಿಯಲ್ಲಿ ಒಂದು ಇದು ಓಪನ್ ಆಗಿದೆ. ಸೊ ಅದನ್ನ ಏನು ಹೇಳ್ತೇವೆ ನಮ್ಮದು ಇಂಟಿಮೇಟ್ ಕೇರ್ ಅಂತ ಏನು ಹೇಳ್ತೇವೆ. ಸೊ ಹೈಫೆಮ್ ಟೆಕ್ನಾಲಜಿ ಆಗಲಿ, ಸೊ ಇನ್ನು ಲೇಸರ್ ಟೆಕ್ನಾಲಜಿ ಆಗಲಿ, ಇಲ್ಲ PRP ಇನ್ಸ್ಟಾಲೇಷನ್ ಟೆಕ್ನಾಲಜಿ ಆಗಲಿ, ಸೊ ಅದನ್ನು ಕೂಡ ಈಗ ಇನ್ವಾಲ್ವ್ ಮಾಡಿದ್ದಾರೆ. ಸೊ ಇದು ಆ್ಯಂಡ್ ಪೋಸ್ಟ್ ಪಾರ್ಟಮ್ ಎಕ್ಸಸೈಸ್ಗಳಾಗಲಿ ಫಿಸಿಯೋಥೆರಪಿಗಳಾಗಲಿ ಸೊ ಅದನ್ನು ಕೂಡ ಇವಾಗ ಎಲ್ಲ ಇನ್ಕ್ಲೂಡ್ ಮಾಡಾಗಿದೆ. ಸೊ ಯಾರ್ಯಾರಿಗೆ ಅದನ್ನು ಅವೈಲಬಿಲಿಟಿ ಸಿಗ್ತಾ ಇದೆ ಅವರು ಬಂದು TSS ಹಾಸ್ಪಿಟ್ಲಲ್ಲಿ ಅದನ್ನು ಮಾಡಿಸ್ಕೋಬೋದು ಅಂತ ನಾನು ಹೇಳ್ತೇನೆ. ನೋಡಿದ್ರಲ್ಲ ವೀಕ್ಷಕರೇ, ಈಗ ನಾವು ಕೇಳಿದಂತಹ ಮಾಹಿತಿ ಅದು ಕೇವಲ ವೈದ್ಯಕೀಯ ಮಾಹಿತಿ ಅಲ್ಲ, ಇದು ನಮ್ಮ ಜೀವನದ ಮಾರ್ಗದರ್ಶನ. ನಮ್ಮ ದೇಹವಿದೆಯಲ್ಲ, ಇದು ನಮ್ಮ ಹೊಣೆಗಾರಿಕೆ, ನಮ್ಮ ಆರೋಗ್ಯ ನಮ್ಮ ಹಕ್ಕು. ಇಂಥ ಉತ್ತಮ ಮಾಹಿತಿಯನ್ನು ಒದಗಿಸಿಕೊಟ್ಟಂಥ TSS ಹಾಸ್ಪಿಟಲ್ನ ಗೈನಕಾಲಜಿಸ್ಟ್ ಶ್ರೀಮತಿ ವೀಣಾ ವೆರ್ಣೇಕರ್ ಶೇಟ್ ಇವರು ನಮ್ಮ ಜೊತೆ ಇದ್ದಾರೆ. ಅವರಿಗೆ ಧನ್ಯವಾದಗಳು. ಹಾಗೆ ಇಲ್ಲಿ ಕೇಳಿದಂಥ ಮಾಹಿತಿಯಲ್ಲಿ ನಿಮಗೆ ಏನಾದರೂ ಗೊಂದಲಗಳಿದ್ದರೆ, ಎಕ್ಸ್ಟ್ರಾ ಕ್ವಶನ್ಸ್ಗಳಿದ್ದರೆ ಅಥವಾ ಇನ್ನೂ ಹೆಚ್ಚಿನ ಮಾಹಿತಿಗಳು ಬೇಕಾದರೆ ಖಂಡಿತವಾಗಿಯೂ ಅದನ್ನು ಕಾಮೆಂಟ್ ಬಾಕ್ಸಲ್ಲಿ ಹಾಕಿ ಅದಕ್ಕೆ ಶೀಘ್ರದಲ್ಲೇ ನಿಮಗೆ ಉತ್ತರವನ್ನು ಕೊಡೋ ವ್ಯವಸ್ಥೆಯನ್ನು ಮಾಡ್ತೇವೆ.